ಎಲ್ರಿಗೂ ನಮಸ್ಕಾರ. ಪೊಲಿಟಿ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ತಾ ಇದ್ವಿ. ಈ ಒಂದು ಟಾಪಿಕ್ಕು ತುಂಬ ಲೆಂತಿಯಾಗಿರುತ್ತೆ, ಸ್ವಲ್ಪ ಡೀಟೇಲ್ ಆಗಿರುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಇರುತ್ತೆ, ಆಯಿತಾ. ಸೊ ದಯವಿಟ್ಟು ಡೀಟೇಲಾಗಿ ನೀಟಾಗಿ ಕೇಳಿಸ್ಕೊಳ್ಳಿ. ಎಕ್ಸ್ಟ್ರಾ ಪಾಯಿಂಟ್ಸ್ ಇತ್ತು ಅಂದರೆ ಬರ್ಕೊಳ್ಳಿ. ಯಾಕಂದರೆ ನಾನು ಲಕ್ಷ್ಮೀಕಾಂತಲ್ಲಿ ಇಲ್ಲದೇ ಇರೋದು ಅಂದರೆ ಮೈನ್ಸ್ ಪಾರ್ಟ್ ಏನಿದೆ ಅದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ. ಈ ಒಂದು ಪ್ರಿಯಂಬಲ್ ಮೇಲೆ UPSC ಮೈನ್ಸಲ್ಲಿ 2 ಬಾರಿ ಕ್ವಶನ್ಸ್ ಕೇಳಿದ್ದಾನೆ. ಸೊ ನೋಡ್ಬೋದು ಇಲ್ಲಿ, ಇದು 2019 ಕ್ವಶನ್. ಇದು ವಾಟ್ ಕ್ಯಾನ್ ಫ್ರಾನ್ಸ್ ಲರ್ನ್ ಫ್ರಮ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಪ್ರೋಚ್ ಟು ಸೆಕ್ಯುಲರಿಸಮ್, ಆಯಿತಾ. ಇದೊಂದು ಕ್ವಶನು. ಮತ್ತು ಇನ್ನೊಂದು ಕ್ವಶನು 2016 ಕೇಳಿರೋದು. ಇಲ್ಲಿ ನೋಡ್ಬೋದು ನೀವು, ಇದು 2016 ಕೇಳಿರೋ ಕ್ವಶನ್. ಇದು ಡಿಸ್ಕಸ್ ಈಚ್ ಅಡ್ಜೆಕ್ಟಿವ್ಸ್ ಅಟ್ಯಾಚ್ ಟು ದ ವರ್ಡ್ ರಿಪಬ್ಲಿಕ್ ಇನ್ ದ ಪ್ರಿಯಂಬಲ್ ಆರ್ ದ ಡಿಫೆಂಡಬಲ್ ಇನ್ ದ ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸಸ್. ನೋಡಿ, ಇದೊಂದು ಕ್ವಶನ್ ಕೇಳಿದ್ದಾನೆ. ಇದು 12 ಮಾರ್ಕ್ಸು. ಒಂದು 10 ಮಾರ್ಕ್ಸ್ಗೆ ಇನ್ನೊಂದು 12 ಮಾರ್ಕ್ಸ್ ಕೇಳಿದ್ದಾನೆ. ತಲೆ ಕೆಡ್ಸ್ಕೊಬೇಡಿ. ಈ ಕ್ಲಾಸ್ ನೋಡಾದ್ಮೇಲೆ ನಿಮಗೆ ನೀವೇ ಅಂದರೆ ಐ ಕಾಂಟ್ ಸೇ ನಾನು ಫುಲ್ ಆನ್ಸರು ನೀವೇ ಬರೆದುಬಿಡ್ತೀರ ಅಂತ ಹೇಳೋದಕ್ಕಾಗಲ್ಲ. ಒಂದು ಆನ್ಸರ್ಗೆ ಏನೆಲ್ಲ ಬರೀಬೇಕು ಅನ್ನೋದು ಒಂದು ಅಪ್ರೋಚು ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ. ಅದು ನಾನು ಗ್ಯಾರಂಟಿ ಕೊಡ್ತೀನಿ, ಆಯಿತಾ. ತಲೆ ಕೆಡ್ಸ್ಕೊಬೇಡಿ. ಈ ಕ್ಲಾಸ್ ಆದಮೇಲೆ ನಾವು 2 ಆನ್ಸರ್ನು ಕೂಡ ಡಿಸ್ಕಸ್ ಮಾಡೋಣ, ಸರಿನಾ. ಕ್ಲಾಸ್ ಶುರು ಮಾಡೋಣ ಹಂಗಾದ್ರೆ. ಓಕೆ, ಈಗ ಹಾಗೆ ಸ್ವಲ್ಪ ಮೆಲ್ಕಾಕ್ಬೇಕಂಡ್ರಪ್ಪ. ಏನು ಅಂತಂದರೆ, ಲಾಸ್ಟ್ ಒಂದು 5-6 ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅನಿಸುತ್ತೆ ಪ್ರಿಯಂಬಲ್ ಬಗ್ಗೆ. ಯಾವಾಗ ಸೈಲೆಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲ, ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದೆ. ಅಲ್ಲೂ ಕೂಡ ಹೇಳಿದ್ದೀನಿ ಅನ್ಕೋತೀನಿ ಪ್ರಿಯಂಬಲ್ ಬಗ್ಗೆ. ಅಲ್ಲಿ ಮತ್ತು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕಾದ್ರೆ ಅಲ್ಲೂ ಕೂಡ ಹೇಳಿದ್ದೀನಿ ಪ್ರಿಯಂಬಲ್ ಬಗ್ಗೆ, ಹೌದಾ. ಈಗ ಪ್ರಿಯಂಬಲ್ ಅಂತಂದರೆ ಏನು ಅಂತ ಹೇಳಿದೆ ಯಾವಾಗ. ಸೊ ಪ್ರಿಯಂಬಲ್ ಈಸ್ ಆ್ಯನ್ ಇಂಟ್ರೊಡಕ್ಷನ್ ಪೇಜ್ ಆರ್ ಅ ಸಮ್ಮರಿ ಶೀಟ್ ಆಫ್ ಅ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಅಲ್ವಾ. ಸೊ ಸೇಮ್ ಅಷ್ಟು, ಇನ್ನೇನಿಲ್ಲ. So it is like an introduction or a preface to the Constitution. It tells us the purpose, philosophy and objectives of the Constitution. ಅಂದರೆ ಸಂವಿಧಾನದ ಒಂದು ಪರ್ಪಸ್ ಏನು, ಫಿಲಾಸಫಿ ಏನು ಮತ್ತು ಉದ್ದೇಶಗಳೇನು ಅದ್ರ ಬಗ್ಗೆ ಹೇಳುತ್ತೆ. ಮತ್ತು ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಅಂದರೆ ಇಂಡಿಯನ್ ಪ್ರಿಯಂಬಲ್ ಏನಿದೆಯಲ್ಲ ಅದು ಇನ್ಸ್ಪೈರ್ಡ್ ಬೈ US ಕಾನ್ಸ್ಟಿಟ್ಯೂಷನ್ಲಿರುವಂತಹ ಪ್ರಿಯಂಬಲ್ನ ಇನ್ಸ್ಪೈರ್ ಮಾಡಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬರೀ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಲ್ಲ, ಬೇರೆ ದೇಶಗಳು ಕೂಡ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ಲಿರುವಂತಹ ಪ್ರಿಯಂಬಲ್ನ ನೋಡಿ ಅವರು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಹೌದಾ. ಈಗ ನಿಮ್ಗೆ ಯಾರಾದರೂ ಬಂದು ವಾಟ್ ಇಸ್ ಪ್ರಿಯಂಬಲ್ ಅಂತ ಕೇಳಿದ್ರೆ, ಇಟ್ ಇಸ್ ಲೈಕ್ ಆನ್ ಐಡೆಂಟಿಟಿ ಕಾರ್ಡ್ ಆರ್ ಅ ಸಮ್ಮರಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ, ಹೌದಾ. ಓಕೆ, ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ದು ಸೈಲೆಂಟ್ ಫೀಚರ್ಸ್ ನೋಡ್ಬೇಕಾದ್ರೆ ಅಲ್ಲೂ ಕೂಡ ಹೇಳಿದೆ ಈ ಪಾಯಿಂಟ್ಸ್, ಹೌದಾ. ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ವಾಸ್ ದ ಫಸ್ಟ್ ಟು ಇನ್ಕ್ಲೂಡ್ ಪ್ರಿಯಂಬಲ್ ಅಂತ ಹೇಳಿದೆ ಅಲ್ವಾ. ಹೌದು, ಇನ್ಸ್ಪೈರ್ಡ್ ಬೈ ಮೆನಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಟು ಅಡಾಪ್ಟ್ ದಿಸ್ ಪ್ರಾಕ್ಟೀಸ್. ನೆಕ್ಸ್ಟ್, ಅ ಪ್ರಿಯಂಬಲ್ ಸರ್ವ್ ಆ್ಯಸ್ ಆನ್ ಇಂಟ್ರೊಡಕ್ಷನ್ ಆರ್ ಅ ಪ್ರಿಫೇಸ್ ಟು ದ ಕಾನ್ಸ್ಟಿಟ್ಯೂಷನ್ ಸಮರೈಸಿಂಗ್ ಇಟ್ಸ್ ಎಸೆನ್ಸ್, ಹೌದಾ. ಪ್ರಿಯಂಬಲ್ ಅನ್ನೋದು ಒಂದು ಇಂಟ್ರೊಡಕ್ಷನ್ ಪೇಜ್ ಥರ, ಇಂಟ್ರೊಡಕ್ಷನ್ ಅಥವಾ ಸಮರಿ ಶೀಟ್ ಆಫ್ ಆನ್ ಕಾನ್ಸ್ಟಿಟ್ಯೂಷನ್, ಅದು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಗ ಎಮಿನೆಂಟ್ ಜುರಿಸ್ಟ್ ಅಂದರೆ NK ಪಾಲ್ಕೆವಾಲ ಅವರು ಏನು ಹೇಳಿದ್ದಾರೆ ಅಂತಂದರೆ, ಪ್ರಿಯಂಬಲ್ ಅನ್ನೋದು ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ನೋಡ್ರಪ್ಪ, ಪ್ರಿಯಂಬಲ್ ಬಗ್ಗೆ UPSC ಮೇನ್ಸ್ ಅಂತಲ್ಲ, ಎಸ್ಸೆ ಅಥವಾ ಬೇರೆ ಲೈಕ್ ನಿಮ್ಮ GS ಯಾವುದೋ ಬೇರೆ GS1 GS2 ಬಂದೇ ಬರುತ್ತೆ. ನೀವು ಬೇರೆ ಎಲ್ಲರೂ ಬರಿತಾ ಇದ್ದೀರಾ ಅಂತಂದರೆ ದಯವಿಟ್ಟು ಇದನ್ನು ಮೆನ್ಷನ್ ಮಾಡಿ. ಪ್ರಿಯಂಬಲ್ ಬಗ್ಗೆ ಎಲ್ಲೇ ಕೇಳಿದ್ರು ಕೂಡ NA ಪಾಲ್ಕೆವಾಲ ಅವರು ಏನು ಹೇಳಿದ್ದಾರೆ ಅಂತಂದರೆ, ಪ್ರಿಯಂಬಲ್ ಅನ್ನೋದು ಐಡೆಂಟಿಟಿ ಕಾರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ಬಿಟ್ಟು ನೀವು ಮೆನ್ಷನ್ ಮಾಡಿ. ಆನ್ಸರ್ಗೆ ಒಂದು ಆ್ಯಕ್ಚುಲಿ ಒಂದು ಲೈಕ್ ಒಂದು ಗಟ್ಟಿ ಸಿಗುತ್ತೆ, ಆಯಿತಾ. ಕಂಪ್ಲೀಟ್ ಆನ್ಸರು ನಿಮ್ಮ ಇಂಟ್ರೊಡಕ್ಷನಲ್ಲಿ ಈ ಥರ ಬರೆದಿದ್ದೀರಾ ಅಂತಾರೆ, ಒಂದು ಕೋಟ್ ಲೈನ್ಸ್ಗಳನ್ನ ಮೆನ್ಷನ್ ಮಾಡಿತ್ತು ಅಂತಂದರೆ ಅಫ್ಕೋರ್ಸ್ ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗೋ ಚಾನ್ಸಸ್ಗಳಿರ್ತದೆ, ಹೌದಾ. ನೆಕ್ಸ್ಟು, ದ ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಆನ್ ದ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಡ್ರಾಫ್ಟ್ ಬೈ ದ ಪಂಡಿತ್ ನೆಹರು ಆ್ಯಂಡ್ ಅಡಾಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಹೌದಾ. ಮೇಕಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಹೇಳಿದ್ದೀನಿ, ಹೌದಾ. ಜವಾಹರ್ಲಾಲ್ ನೆಹರು ಅವರು ತಂದಂತಹ ಒಂದಷ್ಟು ಆಬ್ಜೆಕ್ಟಿವ್ ರೆಸೊಲ್ಯೂಷನ್, 8 ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಗಳೇನಿತ್ತು ಅದನ್ನು ನೋಡಿಕೊಂಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ನೋಡಿ ಅದನ್ನು ಪ್ರಿಯಂಬಲಲ್ಲಿ ಅಡಾಪ್ಟ್ ಮಾಡಿಕೊಂಡ್ರು, ಹೌದಾ. ನೆಕ್ಸ್ಟು, ಇಟ್ ವಾಸ್ ಅಮೆಂಡೆಡ್ ಇನ್ 1976 ಬೈ 42nd ಅಮೆಂಡ್ಮೆಂಟ್ ಆ್ಯಕ್ಟ್. ನೋಡಿ, ಇದನ್ನು ಒಂದೇ ಸತಿ ತಿದ್ದುಪಡಿ ಮಾಡಿತ್ತು. ಯಾವಾಗಾದ್ರೆ 42ನೇ ತಿದ್ದುಪಡಿ. ಆ ತಿದ್ದುಪಡಿಯಲ್ಲಿ 3 ವರ್ಡ್ಗಳನ್ನ ಹಾಕಿದ್ರು. ಏನೇನು ಅಂದರೆ ಸೋಷಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ, ಆಯಿತಾ. ನೆಕ್ಸ್ಟು, ಟೆಕ್ಸ್ಟ್ ಆಫ್ ಪ್ರಿಯಂಬಲ್. ಸೊ ಆ್ಯಕ್ಚುಲಿ ಪ್ರಿಯಂಬಲ್ ಏನಿದೆ ಅದ್ರ ಬಗ್ಗೆ ಏನೋ ಒಂದು ಹಾಕಿದ್ದೀನಿ, ಓದ್ಕೊಳ್ಳಿ. ನಿಮ್ಮ ಲಕ್ಷ್ಮೀಕಾಂತ್ಲು ಇದೆ ಅನ್ಕೋತೀನಿ, ಹೌದಾ. ನೋಡ್ಬೋದು ಇಲ್ಲಿ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋನ್ಲಿ ರಿಸಾಲ್ವ್. ನೋಡ್ರಪ್ಪ, ದಯವಿಟ್ಟು ಇದೊಂದು ಶೀಟಲ್ಲಿ ಬರೆದು ನೀವೇನಾದ್ರು ಓದ್ತಾ ಇದ್ದೀರಲ್ಲ ಅಲ್ಲಿ ಅಂಟಿಸ್ಕೊಳ್ಳಿ, ಆಯಿತಾ. ಯಾಕೆ ಅಂತಂದರೆ ಮೋಸ್ಟ್ ಆಫ್ ಆಲ್ ಇಂಟರ್ವ್ಯೂಗೆ ಏನು ಅಟೆಂಡ್ ಆಗಿರ್ತಾರಲ್ಲ UPSCಗೆ ಅವ್ರು ಹೇಳಿರೋದು ಅಲ್ಲಿ ಹೋಗ್ಬಿಟ್ಟು ಪ್ರಿಯಂಬಲ್ ಬಗ್ಗೆ ಕೇಳಿದ್ರಂತೆ. ಸೊ ಕಂಪ್ಲೀಟ್ ಪ್ರಿಯಂಬಲ್ ಹೇಳು ಅಂತ ಕೇಳಿದ್ರಂತೆ, ಆಯಿತಾ.
ಅದು ಕೂಡ ಈಸಿ ಇದೆ, ನೀವು ಡೈಲಿ ಓದ್ತಾ ಇತ್ತು ಅಂದರೆ ನಿಮ್ಗೆ ಈಸಿ ಆಗುತ್ತೆ, ಹಾಗಾಗಿ ಹೇಳ್ತಾ ಇರೋದು. ಆಯಿತಾ? ಸೊ ನೆಕ್ಸ್ಟು ಇದನ್ನು ಯಾವಾಗ ಅಡಾಪ್ಟ್ ಮಾಡಿಕೊಂಡ್ರು? 26 ನವಂಬರ್ 1949, ಅದು ವಿಚ್ ಇಸ್ ಕೇಮ್ ಇನ್ ಟು ಫೋರ್ಸ್ ಇನ್ 26 ಜನವರಿ 1950. ಹೌದಾ? ಈಗ ಏನೆಲ್ಲ ಕೋಟ್ ಲೈನ್ಸು ನೀವು ಇಂಟ್ರೊಡಕ್ಷನ್ ಬರೀಬೋದು ಅಂತಂದರೆ, ಈ 3 ಕೋಟ್ ಲೈನ್ಸು ದಯವಿಟ್ಟು ನೀಟಾಗಿ ಬರ್ಕೊಬಿಡಿ. ಏನು ಅಂತಂದರೆ 3 ಅಲ್ಲ 2. ನಾನಿ ಫಾಲ್ಕೆವಾಲ ಅವರು ಅಂದರೆ ಎಮಿನೆಂಟ್ ಜುರಿಸ್ಟ್ ಅವರು ಹೇಳಿರೋದು ಪ್ರಿಯಾಂಬಲ್ ಅಂತಂದರೆ ಇಟ್ ಇಸ್ ಅನ್ ಐಡೆಂಟಿಟಿ ಕಾರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟು KM ಮುನ್ಷಿ ಅವರು ಹೇಳಿದ್ದಾರೆ ಅ ಪೊಲಿಟಿಕಲ್ ಹೊರೋಸ್ಕೋಪ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಆಯಿತಾ? ನೆಕ್ಸ್ಟು ಆರ್ಟಿಸ್ಟ್ ಬಿಹಾರ್ ರಾಮ್ ಮನೋಹರ್ ಸಿಂಗ್ ಅವರು ದೇ ಡಿಸೈನ್ ದ ಒರಿಜಿನಲ್ ಕ್ಯಾಲಿಗ್ರಫಿ ವರ್ಷನ್. ಆಯಿತಾ? ಸೊ ಡಿಸೈಪಲ್ ಆಫ್ ನಂದಲಾಲ್ ಬೋಸ್ ಅವರು ಅಂದರೆ ಆ ಡಿಸೈನ್ ಮಾಡಿದಾರಲ್ಲ ಅಂದರೆ ಟೆಕ್ಸ್ಟು ಕ್ಯಾಲಿಗ್ರಫಿಕ್ ವರ್ಷನ್ ಇದೆಯಲ್ಲ, ಅದನ್ನು ಮಾಡಿದವರು ಯಾರು ಅಂತಂದರೆ ಬಿಹಾರ್ ರಾಮ್ ಮನೋಹರ್ ಸಿನ್ಹಾ. ಹೆಸರು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆರ್ ಇಂಗ್ರೀಡಿಯೆಂಟ್ಸ್ ಆಫ್ ಪ್ರಿಯಾಂಬಲ್. ಈಗ ನಿಮ್ಮ ಲಕ್ಷ್ಮೀಕಾಂತ್ ಬುಕ್ ಒಂದ್ಸತಿ ತೋರಿಸ್ಬಿಡ್ತೇನೆ ರೀ, ನಿಮಗೂ ಸಮಾಧಾನ ಆಗಲಿ. ಈಗ ನಾವೇನೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ ಆ ಡಿಸ್ಕಷನ್ನು ಇಲ್ಲಿದೆ. ಆಯಿತಾ? ಈಗ ಟೆಕ್ಸ್ಟ್ ಅಂತ ಹೇಳಿದೆ ಗೊತ್ತಾ, ಆ ಟೆಕ್ಸ್ಟ್ ಇಲ್ಲಿದೆ. ಈಗ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾಡ್ತಾಯಿದ್ದೀನಿ, ಅದು ಇಲ್ಲಿದೆ. ಆಯಿತಾ? ಎಲ್ಲೂ ಕೂಡ ನಾನು ಬಿಟ್ಟಿಲ್ಲ, ಲಕ್ಷ್ಮೀಕಾಂತ್ ಬಿಟ್ಟಿಲ್ಲ, ತಲೆ ಕೆಡ್ಸ್ಕೊಬೇಡಿ. ಆಯಿತಾ? ನೆಕ್ಸ್ಟ್ ಕಾಂಪೋನೆಂಟ್ಸ್ ಆರ್ ಇಂಗ್ರೀಡಿಯೆಂಟ್ಸ್ ಆಫ್ ಪ್ರಿಯಾಂಬಲ್ ಅಂತಂದರೆ ಸೋರ್ಸ್ ಆಫ್ ಕಾನ್ಸ್ಟಿಟ್ಯೂಷನು. ಆಯಿತಾ? ವಿ ದ ಪೀಪಲ್ ಅಂತ ಶುರು ಆಗುತ್ತೆ. ಹೌದಾ? ಪ್ರಿಯಾಂಬಲಲ್ಲಿ ವಿ ದ ಪೀಪಲಿಂದ ಶುರು ಆಗುತ್ತೆ ಅಂತಂದರೆ ಏನಂತ ಅರ್ಥ? ಸೊ ಏನಂತ ಅರ್ಥ ಅಂದರೆ ಪವರ್ ಕಮ್ಸ್ ಫ್ರಮ್ ದ ಪೀಪಲ್ ಆಫ್ ಇಂಡಿಯಾ. ಸೊ ಪವರ್ಗಳು ಯಾವುದೇ ತರಹದ ತಂದೆ ಅಥವಾ ಅವ್ರ ತಾತ ಮುತ್ತಾತನಿಂದ ಬಂದಿಲ್ಲ, ಎಲ್ಲ ಪವರ್ಗಳು ಕೂಡ ಜನರಿಂದ ಸಿಕ್ಕಿರೋದು. ನೆಕ್ಸ್ಟು ನೇಚರ್ ಆಫ್ ಇಂಡಿಯಾ ಸ್ಟೇಟು. ಸೊ ಇಂಡಿಯನ್ ಸ್ಟೇಟ್ ಏನು ಅಂತಂದರೆ ಇಟ್ ಈಸ್ ಎನ್ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್ ಮತ್ತು ಡೆಮೊಕ್ರಾಟಿಕ್ ರಿಪಬ್ಲಿಕ್. ಆಬ್ಜೆಕ್ಟಿವ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಈ ಸಂವಿಧಾನದ ಮುಖ್ಯ ಉದ್ದೇಶಗಳೇನು ಅಂತಂದರೆ ಇಟ್ ಎನ್ಶೋರ್ಸ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಯಾವಾಗ ಅಡಾಪ್ಟ್ ಮಾಡಿಕೊಂಡ್ರು? ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಆನ್ 26 ನವಂಬರ್ 1949. ಎಷ್ಟು ಈಸಿ ಇದೆ ಅಲ್ವಾ? ಇದೇ ನಿಮ್ಮ ಕಾಂಪೊನೆಂಟ್ಸ್, ಇಲ್ಲಿರೋದೇ ಹಾಕಿರೋದು, ಇನ್ನೇನಿಲ್ಲ, ಎಕ್ಸ್ಟ್ರಾ ಹಾಕಿಲ್ಲ. ಆಯಿತಾ? ಎಕ್ಸ್ಟ್ರಾ ಇಲ್ಲಿಂದ ಶುರು ಆಗುತ್ತೆ. ಕೀವರ್ಡ್ಸು ಇಂದ ಪ್ರಿಯಾಂಬಲ್ ಇಲ್ಲಿಂದ ಆ್ಯಕ್ಚುಲಾಗಿ ಶುರು ಆಗುತ್ತೆ. ನೀಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ನೀವು ಕೇಳ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿಂದನಾದರೂ ನೀಟಾಗಿ ಕೇಳ್ಕೊಳ್ಳಿ. ಈಗ ಸಾವರ್ನಿಟಿ ಅಂತಂದರೆ ಏನು? ಸೊ ಸಾವರ್ನಿಟಿ ಅಂತಂದರೆ ಏನು? ಸಿಂಪಲಾಗಿ ಅಂದರೆ ಇಂಡಿಪೆಂಡೆಂಟಾಗಿ ಇರೋದು, ಯಾರ ಒಂದು ಅಡಿಯಲ್ಲೂ ಕೂಡ ಇರ್ತೇನೆ ಇಂಡಿಪೆಂಡೆಂಟಾಗಿ ಇರೋದಕ್ಕೆ ನಾವು ಸಾವರ್ನಿಟಿ ಅಂತ ಹೇಳ್ತೀವಿ. ಹೌದಾ? ಸೊ ಇಂಡಿಯಾ ಈಸ್ ಆನ್ ಇಂಡಿಪೆಂಡೆಂಟ್, ನಾಟ್ ಕಂಟ್ರೋಲ್ಡ್ ಬೈ ಎನಿ ಅದರ್ ಕಂಟ್ರೀಸ್. ಹೌದಾ? ಬೇರೆ ಯಾವ ದೇಶದ ಅಡಿಯಾಳಾಗಿ ನಾವು ಇಲ್ಲ, ನಾವೊಂದು ಇಂಡಿಪೆಂಡೆಂಟ್ ಕಂಟ್ರಿ, ದಟ್ಸ್ ಕಾಲ್ಡ್ ಸಾವರಿನ್. ಇಟ್ ಕ್ಯಾನ್ ಮೇಕ್ ಇಟ್ಸ್ ಓನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಡಿಸಿಷನ್. ಸೊ ಅದ್ರ ಇಷ್ಟ ಬಂದಂಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಡಿಸಿಷನ್ನ ತೊಗೋಬೋದು, ದಟ್ ಇಸ್ ಕಾಲ್ಡ್ ಸಾವರ್ನಿಟಿ. ಇಷ್ಟ ಬಂದಂಗೆ ಅಂದರೆ ಮುಂದೆ ಒಂದಷ್ಟು ಲಿಮಿಟೇಷನ್ಸ್ ಕೂಡ ಇದೆ. ಆಯಿತಾ? ಅದನ್ನು ಕೂಡ ಹೇಳ್ತೀನಿ. ಎಕ್ಸಾಂಪಲ್ಸ್: ಇಂಟರ್ನಲ್ಸ್ ಅಂತಂದರೆ ಏನು? ಮೇಕಿಂಗ್ ಇಟ್ಸ್ ಓನ್ ಲಾ. ಎಕ್ಸ್ಟರ್ನಲ್ ಅಂತಂದರೆ ಸೈನಿಂಗ್ ಟ್ರೀಟೀಸ್ ವಿತ್ ದ ಪ್ಯಾರಿಸ್ ಅಗ್ರಿಮೆಂಟ್, ಲೈಕ್ ಅ ಪ್ಯಾರಿಸ್ ಅಗ್ರಿಮೆಂಟ್. ಸೊ ಇದಕ್ಕೆ ನಾವು ಏನಂತೀವಿ? ಕಂಪ್ಲೀಟ್ಲಿ ಸಾವರಿನ್ ಅಂತ ಹೇಳ್ತೀವಿ. ಅಂದರೆ ತನ್ನಷ್ಟಕ್ಕೆ ತನ್ನ ದೇಶದ ಬಗ್ಗೆ ಬೇರೆ ದೇಶದ ಒಂದು ಅಡಿಯಾಳಾಗಿ ಇರದೇನೆ ತನ್ನ ದೇಶದ ಬಗ್ಗೆ ಏನು ಅಂದರೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋಕ್ಕೆ ನಾವು ಸಾವರ್ನಿಟಿ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟು ಟೈಪ್ಸ್ ಆಫ್ ಸಾವರ್ನಿಟಿ. ಸೊ ಇಂಟರ್ನಲ್ ಸಾವರ್ನಿಟಿ ಮತ್ತು ಎಕ್ಸ್ಟರ್ನಲ್ ಸಾವರ್ನಿಟಿ ಅಂತ ಇರುತ್ತೆ. ಸೊ ಇಂಟರ್ನಲ್ ಸಾವರ್ನಿಟಿ ಅಂತಂದರೆ ಏನು ಅಂದರೆ ಗೌರ್ಮೆಂಟ್ಸ್ ಪವರ್ ವಿತಿನ್ ಅ ಕಂಟ್ರಿ, ದಟ್ ಇಸ್ ಕಾಲ್ಡ್ ಇಂಟರ್ನಲ್ ಸಾವರ್ನಿಟಿ. ಎಕ್ಸ್ಟರ್ನಲ್ ಸಾವರ್ನಿಟಿ ಅಂದರೆ ರೆಕಗ್ನಿಷನ್ ಬೈ ಅದರ್ ಕಂಟ್ರೀಸ್ ಇನ್ ದ ವರ್ಲ್ಡ್, ಅಂದರೆ ಬೇರೆ ಕಂಟ್ರೀಸ್ಗಳು ರೆಕಗ್ನೈಸ್ ಮಾಡ್ತಾರಲ್ಲ, ಅದಕ್ಕೆ ನಾವು ಎಕ್ಸ್ಟರ್ನಲ್ ಸಾವರ್ನಿಟಿ ಅಂತ ಹೇಳ್ತೀವಿ. ನೆಕ್ಸ್ಟು ಡಿಸ್ಪೈಟ್ ಬೀಯಿಂಗ್ ಅ ಮೆಂಬರ್ ಆಫ್ ಕಾಮನ್ವೆಲ್ತ್, ಇದು ಕೂಡ ನಿಮಗೆ ಆಗಲೇ ಮಾಡಿದ್ದೀನಿ, ಇದ್ರ ಬಗ್ಗೆ ಜಾಸ್ತಿ ಹೋಗೋದು ಬೇಡ. ನೆಕ್ಸ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ ಒಂದಷ್ಟು ಕೊಟ್ಟಿದ್ದೀನಿ, ಅದು ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಇದನ್ನು. ಆಯಿತಾ? ಸೊ ಸಾವರ್ನಿಟಿ ಅಂತ ಎಲ್ಲಿಂದ ಬಂತು? ಇಟ್ ಕಮ್ಸ್ ಫ್ರಮ್ ಅ ಟ್ರಿಟಿ ಆಫ್ ವೆಸ್ಟ್ಫಾಲಿಯಾ. ಆಯಿತಾ? ಅಲ್ಲಿಂದ ಸಾವರಿನ್ ಅನ್ನೋ ಒಂದು ಐಡಿಯಾ ಶುರು ಆಯಿತು. ಕೊಲೋನಿಯಲ್ ಟೈಮ್ಸಲ್ಲಿ ಸ್ವಲ್ಪ ಅದು ಸಾವರಿನ್ ಅಂದರೆ ಮೇಜರ್ ಕಂಟ್ರೀಸ್ ಏನಿದೆ ದೇಶ ಅಂದರೆ ಇಡೀ ಭೂಮಿಯಲ್ಲಿ ಇರುವಂಥ ದೇಶಗಳು ಏನಿದೆಯಲ್ಲ ಅವು ಈ ಒಂದು ಬ್ರಿಟಿಷ್ ಕೊಲೋನಿಯಲ್ ಟೈಮಲ್ಲಿ ಎಲ್ಲ ಕಂಟ್ರೀಸ್ಗಳು ತಮ್ಮದೇ ಆದಂಥ ಸಾವರ್ನಿಟಿಗಳನ್ನ ಲಾಸ್ಟ್ ಅಂದರೆ ಕಳ್ಕೊಳ್ತು. ಹೌದಾ? ಓಕೆ, ಅದು ಬಿಟ್ಟರೆ ನೆಕ್ಸ್ಟು ಈಗ ಸಾವರ್ನಿಟಿ ಆ್ಯಂಡ್ ಗ್ಲೋಬಲೈಸೇಷನ್. ಈಗ ನಾನು ಸಾವರ್ನಿಟಿ ಅಂತಂದರೆ ನಾನು ಹೇಳಿದೆ ಇಟ್ ಇಸ್ ಇಂಡಿಯಾ ಇಸ್ ಅನ್ ಇಂಡಿಪೆಂಡೆಂಟ್ ಕಂಟ್ರಿ. ಹೌದಾ? ಇಂಡಿಯಾ ಯಾವುದೇ ಕಾರಣಕ್ಕೂ ಬೇರೆ ಯಾವ ದೇಶದ ಅಡಿಯಾಳಾಗಿಲ್ಲ. ಹೌದಾ? ಅದಕ್ಕೆ ನಾವು ಸಾವರ್ನಿಟಿ ಅಂತ ಹೇಳಿದೆ. ಹಾಗಾದರೆ ನಾವು ಸಾವರ್ನಿಟಿ ಅಂತ ಹೇಳಿದ ಮಟ್ಟಿಗೆ ನಾನು ಏನಾದರೂ ಮಾಡಬಹುದಾ ಅಂತ ಕೇಳಿದ್ರೆ ಇಲ್ಲ, ಅಲ್ಲೂ ಕೂಡ ನಿಮಗೆ ಒಂದಷ್ಟು ಲಿಮಿಟೇಷನ್ಸ್ಗಳಿರ್ತವೆ. ಏನಪ್ಪ ಲಿಮಿಟೇಷನ್ಸ್ ಅಂದರೆ ದಟ್ ಇಸ್ ಕಾಲ್ಡ್ ಗ್ಲೋಬಲೈಸೇಷನ್. ಏನಿದು ಗ್ಲೋಬಲೈಸೇಷನ್ ಅಂದರೆ ಸಿಂಪಲಾಗಿ ಹೇಳಿದ್ರೆ ಇಂಟರ್ನ್ಯಾಷನಲ್ ರೂಲ್ಸ್ಗಳಿರ್ತವೆ. ಹೌದಾ? ಈಗ
ಈಗ ಐ ಆಮ್ ಲೈಕ್ ಇಂಡಿಯಾ ಇಸ್ ಎನ್ ಸಾವರ್ನ್ ಕಂಟ್ರಿ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ನಾನು ಯಾವುದೋ ಬೇರೆ ದೇಶದ ಅಡಿಯಾಳಾಗಿ ನಾನು ಯಾವುದೇ ಕಾರಣಕ್ಕೂ ಇಲ್ಲ, ಬೇರೆ ದೇಶಗಳ ಮಾತು ಕೇಳೋದಿಲ್ಲ, ನನ್ನ ಇಷ್ಟ ಬಂದಾಗ ನಾನು ಮಾಡ್ತೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ, ಹೌದಾ? ಸೊ ಅದಕ್ಕೆ ಇಂಟರ್ನ್ಯಾಷನಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಒಂದಷ್ಟು ಇರ್ತದೆ, ಆಯಿತಾ? ಸೊ ಆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರೋದ್ರಿಂದ ಪ್ರತಿಯೊಂದು ದೇಶದ ಸಾವರ್ನಿಟಿಯಲ್ಲಿ ಸ್ವಲ್ಪ ಒಂದಷ್ಟು ವೀಕ್ನೆಸ್ ಇದ್ದೇ ಇರುತ್ತೆ. ನೋಡೋಣ ಒಂದೊಂದು. ಐ ಕಾಂಟ್ ಸೇ ವೀಕ್ನೆಸ್, ಇಟ್ ಈಸ್ ಕಾಲ್ಡ್ ಲಿಮಿಟೇಷನ್ಸ್. ಸೊ ಲಿಮಿಟೇಷನ್ ಅಂತ ಹೇಳೋಣ, ವೀಕ್ನೆಸ್ ಅಂತ ಹೇಳೋದು ಬೇಡ. ಸೊ ವೀಕ್ನೆಸ್ ಅನ್ನೋದು ಸ್ವಲ್ಪ ಹಾರ್ಶ್ ವರ್ಡ್ ಆಗುತ್ತೆ, ಸೊ ಅದನ್ನು ನಾವು ಲಿಮಿಟೇಷನ್ ಅಂತ ಕರೆಯೋಣ, ಆಯಿತಾ? ಸೊ ಡ್ಯೂ ಟು ಇಂಟರ್ನ್ಯಾಷನಲ್ ರೂಲ್ಸ್ ಆ್ಯಂಡ್ ಪ್ರೆಷರ್ಸ್ ಕಂಟ್ರೀಸ್ ಕಾಂಟ್ ಆ್ಯಕ್ಟ್ ಫುಲ್ಲಿ ಇಂಡಿಪೆಂಡೆಂಟ್ಲಿ, ಆಯಿತಾ? ಇಂಟರ್ನ್ಯಾಷನಲ್ ರೂಲ್ಸ್ಗಳು ಏನು ಮಾಡ್ಕೊಂಡಿದ್ದಾರಲ್ಲ, ಸೊ ಈ ಥರ ಮಾಡ್ಕೊಂಡಿರೋದ್ರಿಂದ ಒಂದು ಯಾವುದೇ ಒಂದು ಕಂಟ್ರಿ ಫುಲ್ಲಿ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ಹೇಳಿದ್ರೆ ಪೊಲಿಟಿಕಲ್ ರಿಸ್ಟ್ರಿಕ್ಷನ್ ಏನು ಅಂತ ಹೇಳಿದ್ರೆ ಗನೀವಾ ಕನ್ವೆನ್ಷನ್ ಇದೆ ಒಂದು. ಅಂದರೆ ಎಲ್ಲ ದೇಶಗಳು ಸೇರಿಕೊಂಡು ಒಂದು ರೂಲ್ಸ್ ಅಂತ ತೊಗೊಂಬಂದಿದ್ದಾರೆ. ಏನು ಅಂತಂದರೆ ಒಬ್ಬ ಪ್ರಿಸನರ್ನ ಹೇಗೆ ಟ್ರೀಟ್ ಮಾಡಬೇಕು, ಅದು ಕೂಡ ವಾರ್ ಪ್ರಿಸನರ್ಸ್ಗಳನ್ನ ಹೇಗೆ ಟ್ರೀಟ್ ಮಾಡಬೇಕು, ನಾರ್ಮಲ್ ಪ್ರಿಸನರ್ಸ್ಗಿಂತ ವಾರ್ ಪ್ರಿಸನರ್ಸ್ಗಳನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದಿದ್ದಾರೆ. ಸೊ ಅದು ಎಲ್ಲ ದೇಶಗಳು ಫಾಲೋ ಮಾಡಬೇಕು ಅಂತ. ಈಗ ನಾನು ಇಂಡಿಯಾ ಒಂದು ಸಾವರಿನ್ ಕಂಟ್ರಿ ಅಂತ ಹೇಳಿ ನಾನು ನಾರ್ಮಲ್ ಏನು ಪ್ರಿಸನರ್ಸ್ ಇರ್ತಾರಲ್ಲ ಅವ್ರನ್ನೂ ಮತ್ತು ಈ ಒಂದು ವಾರ್ ಪ್ರಿಸನರ್ಸ್ ಇರ್ತಾರಲ್ಲ ಅವ್ರನ್ನೂ ಇಬ್ಬರೂ ಕೂಡ ನಾನು ಸೇಮಾಗಿ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತಲೇ ಅವರು ಗೆನೀವಾ ಕನ್ವೆನ್ಷನ್ ಅಂತ ತೊಗೊಂಬಂದಿದ್ದಾರೆ. ನೆಕ್ಸ್ಟು ಪ್ಯಾರಿಸ್ ಅಗ್ರಿಮೆಂಟು. ಈಗ ನಿಮ್ಮ UPSC 2025 ಪ್ರಿಲಿಮ್ಸಲ್ಲೂ ಕೂಡ ಕೇಳಿದರು, ಹೌದಾ? ಏನಿದು ಪ್ಯಾರಿಸ್ ಅಗ್ರಿಮೆಂಟು? ಈಗ ಲೈಕ್ ಎಕ್ಸಾಂಪಲ್, ಈಗ ಇಂಡಿಯಾ ಇಸ್ ಅನ್ ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಹೇಳಿ ನಾನು ಸಿಕ್ಕಾಪಟ್ಟೆ ಕಾರ್ಬನ್ ಡೈಆಕ್ಸೈಡ್ಗಳನ್ನ ರಿಲೀಸ್ ಮಾಡೋದಕ್ಕಾಗಲ್ಲ, ಹೌದಾ? ಅದು ಒಂದೇ ದೇಶಕ್ಕೆ ಅಫೆಕ್ಟ್ ಆಗೋಲ್ಲ, ಇಡೀ ದೇಶ ಎಲ್ಲ, ಅಂದರೆ ಇಡೀ ಭೂಮಿಲಿರುವಂಥ ಎಲ್ಲ ದೇಶಕ್ಕೂ ಕೂಡ ಅಫೆಕ್ಟ್ ಆಗುತ್ತೆ, ಹೌದಾ? ಸೊ ಇದರಿಂದ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟಿಂದ ನಮ್ಮಲ್ಲಿ ಒಂದಷ್ಟು ಲಿಮಿಟೇಷನ್ಸ್ಗಳಿದೆ. ಇಂಡಿಪೆಂಡೆನ್ಸ್ ಇದ್ದರೂ ಕೂಡ, ಅಂದರೆ ಇಂಡಿಯಾ ಇಸ್ ಅನ್ ಇಂಡಿಪೆಂಡೆಂಟ್ ಕಂಟ್ರಿ ಇದ್ದರೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಇದ್ದೇ ಇರುತ್ತೆ, ಹೌದಾ? ಸೊ ಅ ಗವರ್ನಮೆಂಟ್ ಕಾಂಟ್ ಟೇಕ್ ಎನಿ ಸ್ಟೆಪ್ ಫ್ರೀಲಿ ಇನ್ ಅ ವಾರ್ ಆರ್ ಎನ್ವಿರಾನ್ಮೆಂಟಲ್ ಇಶ್ಯೂ, ಹೌದಾ? ನೆಕ್ಸ್ಟ್ ಇನ್ನೊಂದಿದೆ. ಈಗ ಇಂಡಿಪೆಂಡೆಂಟ್ ಅಂತ ಹೇಳಿ ಸಾವರಿನ್ ಕಂಟ್ರಿ ಅಂತ ಹೇಳಿ ನಾನು ಬೇರೆ ಕಂಟ್ರೀಸ್ಗಳ ಮೇಲೆ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಹಾಕೋದು ಅದು ಕೂಡ ತಪ್ಪು, ಹೌದಾ? ಅದು ಗೊತ್ತಿರಲಿ, ಅರ್ಥ ಆಗಿರುತ್ತೆ ಅನ್ಕೋತೆ ನಿಮಗೆ. ನೆಕ್ಸ್ಟ್ ಎಕನಾಮಿಕ್ ಕಂಟ್ರೋಲ್ ವೀಕನ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಯೂರೋ. ಈಗ ಎಕನಾಮಿಕ್ ಅಂದರೆ ಇಂಡಿಪೆಂಡೆಂಟಲ್ಲಿ ಕೂಡ, ಅಂದರೆ ಸಾವರ್ನಿಟಿ ಇದ್ರೂ ಕೂಡ ಕೆಲವೊಂದಷ್ಟು ಎಕನಾಮಿಕ್ ವೀಕ್ನೆಸ್ಗಳು ಹೇಳೋದಾದರೆ ಮೆನಿ ಯುರೋಪಿಯನ್ ಕಂಟ್ರೀಸ್ ಯೂಸ್ ಒನ್ ಕಾಮನ್ ಕರೆನ್ಸಿ, ಹೌದಾ? ಯುರೋಪಿಯನ್ ಯೂನಿಯನ್ಗಳಲ್ಲಿ ಸುಮಾರು ಅಲ್ಲಿರುವಂತಹ ಕಂಟ್ರೀಸ್ಗಳು ಒಂದೇ ಕರೆನ್ಸಿನ ಯೂಸ್ ಮಾಡ್ತದೆ. ಸೊ ಅದರಿಂದ ಏನಾಗುತ್ತೆ, ಅವರ ಒಂದು ಸಾವರ್ನಿಟಿ, ಅಂದರೆ ಈಗ ಸಪ್ರೇಟಾಗಿ ಒಂದು ಕಂಟ್ರಿ ಅಂದರೆ ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಇದಿರ್ಬೇಕು ತಾನೆ, ಅಂದರೆ ಕರೆನ್ಸಿ ಇರ್ಬೇಕು ತಾನೆ. ಸೊ ಅವ್ರೇನು ಮಾಡಿದ್ದಾರೆ ಅಂದರೆ ಒಂದೇ ಕರೆನ್ಸಿನ ಫಾಲೋ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಅವರಲ್ಲಿ ಸ್ವಲ್ಪ ಒಂದಷ್ಟು ಲಿಮಿಟೇಷನ್ಸ್ಗಳಿದೆ, ಅಂದರೆ ಸಾವರ್ನಿಟಿಲೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ಗಳಿದ್ದಾವೆ. ಸೊ ದೇ ಕಾಂಟ್ ಕಂಟ್ರೋಲ್ ದೇರ್ ಓನ್ ಕರೆನ್ಸಿ ಪಾಲಿಸಿ ಎನಿಮೋರ್. ನೆಕ್ಸ್ಟು ಸೋಷಿಯಲ್ ಪ್ರೆಷರು. ಎಕ್ಸಾಂಪಲ್ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಲೈಕ್ ಫೇಸ್ಬುಕ್ಕು, ಟ್ವಿಟ್ಟರ್ ನೋಡ್ಬೋದು ನೀವು. ಜಾಸ್ತಿ ಇನ್ಸ್ಟಾಗ್ರಾಮ್ಗಿಂತ ಟ್ವಿಟ್ಟರ್ ನೋಡಿ ಒಂದ್ಸತಿ. ಹೆವಿ ಅಂದರೆ ಪಾಲಿಟಿಕ್ಸ್ ಎಷ್ಟು ಆಗ್ತಿದೆ ಅಂತಂದರೆ ಹೆವಿ ಅಂದರೆ ಹೆವಿ ಆಗೋದೇ ಟ್ವಿಟ್ಟರ್ಲಿ, ಆಯಿತಾ? ಇದರಿಂದ ಏನಾಗುತ್ತೆ, ಇಟ್ ಸ್ಪ್ರೆಡ್ಸ್ ಅ ಗ್ಲೋಬಲ್ ಅವೇರ್ನೆಸ್, ಹೌದಾ? ಇಫ್ ಇನ್ಜಸ್ಟಿಸ್ ಹ್ಯಾಪನ್ಸ್ ಇನ್ ಅ ಕಂಟ್ರಿ ಗ್ಲೋಬಲ್ ಕ್ರಿಟಿಸಿಸಮ್ ಕಮ್ಸ್ ಕ್ವಿಕ್ಲಿ, ಹೌದಾ? ಎಕ್ಸಾಂಪಲ್ ಹೇಳಿದ್ರೆ ರೋಹಿಂಗ್ಯಾ ಇಶ್ಯೂ ಆಗಿತ್ತು. ಇಲ್ಲಿ ಮಯನ್ಮಾರ್ ಗೌರ್ಮೆಂಟ್ ಮೇಲೆ ಇಡೀ ವರ್ಲ್ಡು ಕ್ರಿಟಿಸೈಸ್ ಮಾಡಿತ್ತಂತೆ. ಅದ್ರ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ, ಜಸ್ಟ್ ಸಿಂಪಲಾಗಿ ಎಕ್ಸಾಂಪಲ್ ಮೆನ್ಷನ್ ಮಾಡಿ ಕೇಳಿದ್ರೆ ಹೌ ಗ್ಲೋಬಲೈಸೇಷನ್ ವೀಕನ್ ಸಾವರ್ನಿಟಿ ಅಂತ ಕೇಳಿದ್ರೆ ಬರೀರಿ, ಆಯಿತಾ? ಎಕನಾಮಿಕ್ಕು, ಪೊಲಿಟಿಕಲ್ಲು ಮತ್ತು ಸೋಷಿಯಲ್ ಪ್ರೆಷರ್ ಹೇಗಿದೆ, ಆಯಿತಾ? ನೆಕ್ಸ್ಟು ಹೌ ಗ್ಲೋಬಲೈಸೇಷನ್ ಸ್ಟ್ರೆಂಥನ್ ದ ಸಾವರ್ನಿಟಿ. ಇಷ್ಟು ನೋಡಿದ್ದು ನಾವೇನು, ಹೌ ಗ್ಲೋಬಲೈಸೇಷನ್ ವೀಕನ್ಸ್ ದ ಸಾವರ್ನಿಟಿ ಅಂತ ಹೇಳ್ಬೋದು. ನೋಡಿ, ಗ್ಲೋಬಲೈಸೇಷನ್ ವೀಕನ್ಸ್ ದ ಸಾವರ್ನಿಟಿ. ಈಗ ಹೌ ಗ್ಲೋಬಲೈಸೇಷನ್ ಸ್ಟ್ರೆಂತ್ ಅಂದ ಸಾವರ್ನಿಟಿ ಅಂತ ಹೇಳೋದಾದರೆ ಎಕ್ಸಾಂಪಲ್ ಫಸ್ಟ್ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ. ಇಲ್ಲಿ ಒಂದು ಕೊಟ್ಟಿದ್ದಾನೆ ಸೆಂಟೆನ್ಸಲ್ಲಿ, ಗ್ಲೋಬಲೈಸೇಷನ್ ಆಲ್ಸೋ ಮೇಕ್ಸ್ ಕಂಟ್ರೀಸ್ ಮೋರ್ ರೆಸ್ಪಾನ್ಸಿಬಲ್ ಆ್ಯಂಡ್ ಅಕೌಂಟಬಲ್ ವಿತ್ ಸ್ಟ್ರೆಂತ್ ಅಂದ ಗುಡ್ ಗವರ್ನೆನ್ಸ್. ನೋಡೋಣ ಏನು ಅಂತ. ಎಕ್ಸಾಂಪಲ್ಸ್ ಹೇಳಿದರೆ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ R2P ಅಂತೇನೋ ಇದೆ. ಇಫ್ ಅ ಗವರ್ನಮೆಂಟ್ ಈಸ್ ಹಾರ್ಮಿಂಗ್ ಇಟ್ಸ್ ಓನ್ ಪೀಪಲ್ ಆರ್ ನಾಟ್ ಪ್ರೊಟೆಕ್ಟಿಂಗ್ ದೆಮ್, ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಲೈಕ್ UN ಕ್ಯಾನ್ ಸ್ಟೆಪ್ ಇನ್. ಸೊ ಇಲ್ಲೂ ಕೂಡ ನಿಮ್ಮ ಸಾವರ್ನಿಟಿನೇ ಸ್ಟ್ರೆಂಥನ್ ಆಗುತ್ತಂತೆ. ಈಗ ಸಾವರ್ನಿಟಿ ಅಂತ ಹೇಳಿ ನಾನು ಬರೀ ಲೈಕ್ ಒಂದು ದೇಶ ಅಂತ ಹೇಳೋದಕ್ಕಾಗಲ್ಲ, ಅದು ಸ್ಟಾರ್ಟಿಂಗು ಪೀಪಲಿಂದ ಬರಬೇಕು, ಹೌದಾ? ಸೊ ಪೀಪಲ್ ಸಾವರ್ನಿಂದ ಬಂದು ಅದು ಕಂಪ್ಲೀಟ್ ಒಂದು ದೇಶ ಸಾವರಿನ್ ಅಂತ ಹೇಳ್ಬೋದು, ಹೌದಾ?
ಈಗ ಅಕಸ್ಮಾತು ಅಲ್ಲಿರುವಂಥ ದೇಶ ತನ್ನ ಜನರನ್ನು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ, ತನ್ನ ಜನರನ್ನು ತುಂಬ ಹಾರ್ಮ್ ಮಾಡ್ತಾ ಇದೆ, ಆಯಿತಾ, ತುಂಬ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೆ ಅಂತಂದಾಗ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಲೈಕ್ UN ಸ್ಟೆಪ್ ಆಗಿ ಅಲ್ಲಿರುವಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ರವಾಂಡ ಮತ್ತು ಸಿರಿಯಾದಲ್ಲಿ, ನಿಮಗೆ ಸಿರಿಯಾ ಬಗ್ಗೆ ಗೊತ್ತಿರುತ್ತೆ, ಹೌದಾ. ನೆಕ್ಸ್ಟು ಪ್ರೆಷರ್ ಫಾರ್ ಬೆಟರ್ ವ್ಯಾಲ್ಯೂಸ್, ಹೌದಾ. ಕಂಟ್ರೀಸ್ ಆರ್ ನೋ ಪ್ರೆಷರ್ ಟು ಫಾಲೋ ಹ್ಯೂಮನ್ ರೈಟ್ಸ್, ಎನ್ವಿರಾನ್ಮೆಂಟಲ್ ಲಾಸ್, ಮೈನಾರಿಟಿ ರೈಟ್ಸ್, ಹೌದಾ. ಇದು ಕೂಡ ಗೊತ್ತು ನಿಮಗೆ. ಇದರಿಂದ ಏನಾಗುತ್ತೆ, ಪ್ರೆಷರ್ ಮಾಡ್ತು ಅಂದರೆ, ಅಫ್ಕೋರ್ಸ್ ಹೊರಗಡೆಯಿಂದ ಒಂದು ಪ್ರೆಷರ್ ಬಂತು ಅಂತಂದರೆ ಹ್ಯೂಮನ್ ರೈಟ್ಸ್ ಮೇಲೆ ಪ್ರೆಷರ್ ಬಂತು, ಲೈಕ್ ಎನ್ವಿರಾನ್ಮೆಂಟಲ್ ಲಾ ಬಗ್ಗೆ, ಮೈನಾರಿಟಿ ರೈಟ್ಸ್ ಬಗ್ಗೆ ಪ್ರೆಷರ್ ಬಂತು ಅಂದರೆ ಅಲ್ಲೂ ಕೂಡ ಒಂದು ದೇಶದ ಒಂದು ಸಾವರ್ನಿಟಿ ಸ್ಟ್ರೆಂಥನ್ ಆಗುತ್ತೆ. ಅದು ಬಿಟ್ಟರೆ ಏನೇನಿದೆ, ಈಗ ಸಾವರ್ನಿಟಿ ಬಗ್ಗೆ ಎಕ್ಸ್ಟ್ರಾ ಒಂದಷ್ಟು ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ, ಥಿಂಕರ್ಸು ಮತ್ತು ವ್ಯೂಸು. ಸೊ ಗ್ರಾವಿಲ್ ಆಸ್ಟಿನ್ ಅವ್ರ ಪ್ರಕಾರ ಸಾವರ್ನಿಟಿ ಇಸ್ ಎ ಸುಪ್ರೀಮ್ ಆ್ಯಂಡ್ ಅನ್ಕ್ವಶನಬಲ್. ನೆಕ್ಸ್ಟು ರಜನಿ ಕೊತಾರಿ ಅವ್ರ ಪ್ರಕಾರ ಗ್ಲೋಬಲೈಸೇಷನ್ ಈಸ್ ಜೇನಸ್ ಫೇಸ್ಡ್ ಅಥವಾ ಡ್ಯುಯಲ್ ಸೈಡೆಡ್, ಬೋತ್ ಹೆಲ್ಪ್ಫುಲ್ ಆ್ಯಂಡ್ ಹಾರ್ಮ್ಫುಲ್. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಏನು ಅಂತ. ನೆಕ್ಸ್ಟು ಜಾರ್ಜ್ ಕ್ಯಾರಿಸ್ ಅವ್ರ ಪ್ರಕಾರ ಸಾವರ್ನಿಟಿ ಈಸ್ ಅಬ್ಸ್ಟ್ರಾಕ್ಟ್ ಮೀನಿಂಗ್ ಚೇಂಜಸ್ ಬೇಸ್ಡ್ ಆನ್ ಪಾಲಿಟಿಕ್ಸ್. ನೆಕ್ಸ್ಟು ಆಂಥನಿ ಗಿಡೆನ್ಸ್ ಅವ್ರ ಪ್ರಕಾರ ಗ್ಲೋಬಲೈಸೇಷನ್ ಅಂದರೆ ಕಂಪ್ರೆಷನ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ಪ್ಲಸ್ ಹ್ಯೂಮನ್ ಇಂಟರ್ ಕನೆಕ್ಟೆಡ್ನೆಸ್. ಇದ್ರ ಬಗ್ಗೆ ನೀವು ಒಂದು ಎರಡಾರು ಈಸಿಯಾಗಿರೋದು ನೋಡ್ಕೊಳ್ಳಿ. ಸಾವರ್ನಿಟಿ ಬಗ್ಗೆ ಕೇಳ್ತು ಅಂತಂದರೆ ಈ ಒಂದು ಥಿಂಕರ್ಸು ಮತ್ತು ಅವರ ಒಂದು ವ್ಯೂ ಅಥವಾ ಒಂದು ಈ ಕೋಟ್ ಲೈನ್ಸ್ ಅಂತ ಏನಿದೆಯಲ್ಲ ಇದನ್ನು ಮೆನ್ಷನ್ ಮಾಡಿ, ಆಯಿತಾ. ಈಗ ಸಾವರ್ನಿಟಿ ಕಂಪ್ಲೀಟಾಗಿ ಮುಗೀತು. ನೆಕ್ಸ್ಟು ಸೋಷಲಿಸ್ಟು, ಇದು ಕೂಡ ತುಂಬ ಈಸಿ. ಈಗಾಗಲೇ ನಾನು ಚೈನೀಸ್ ಕಾನ್ಸ್ಟಿಟ್ಯೂಷನಲ್ಲಿ ನಾನು ಸೋಷಲಿಸ್ಟ್ ಸ್ಟೇಟ್ ಬಗ್ಗೆ ಹೇಳಿದೆ ಅಲ್ವಾ. ಸೊ ಓಕೆ, ಈಗ ಸೋಷಲಿಸಮ್ ಅಂದ್ರೇನು, ಫಸ್ಟು ಸೋಷಲಿಸ್ಟ್ ಹೋಗೋಕ್ಕಿಂತ ಮುಂಚೆ ಸೋಷಲಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಚೈನೀಸ್ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳಿದೆ ಅಂತಂದೆ, ಹೌದಾ. ಸೋಷಲಿಸಮ್ ಅಂತಂದರೆ ಕಂಪ್ಲೀಟ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ, ಎಲ್ಲ ಲೈಕ್ ನಿಮ್ಮ ಎಜುಕೇಷನು, ಹೆಲ್ತು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರುತ್ತೆ ಮತ್ತು ಕಂಟ್ರೋಲ್ ಮಾಡುತ್ತೆ, ಹೌದಾ. ಕಂಪ್ಲೀಟ್ಲಿ ಏನಕ್ಕೆ ಅಂತಂದರೆ ಜನಗಳಿಗೆ, ಅಂದರೆ ಅಲ್ಲಿ ರಿಚ್ಚು ಮತ್ತು ಪೂರ್ ಅಂತ ಏನು ಡಿಫ್ರೆನ್ಸ್ ಮಾಡಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಬೇಸಿಕ್ ನೀಡ್ಸ್ ದೊರಕಬೇಕು ಅನ್ನೋದು ಒಂದು ಸೋಷಲಿಸಮ್ನ ಒಂದು ಮೈನ್ ಆಬ್ಜೆಕ್ಟಿವ್ ಅಂತಲೇ ಹೇಳ್ಬೋದು. ಈಗ ವಾಟ್ ಡಸ್ ದ ಸೋಷಲಿಸ್ಟ್ ಮೀನ್ ಇನ್ ದ ಪ್ರಿಯಂಬಲ್? ದ ವರ್ಡ್ ಸೋಷಲಿಸ್ಟ್ ವಾಸ್ ಆ್ಯಡೆಡ್ ಇನ್ 42nd ಅಮೆಂಡ್ಮೆಂಟ್ ಆ್ಯಕ್ಟ್, ಹೌದಾ. ಈಗಾಗಲೇ ನೋಡಿದ್ವು 42ನೇ ತಿದ್ದುಪಡಿಯಲ್ಲಿ ಒಟ್ಟು 3 ವರ್ಡ್ನ ಆ್ಯಡ್ ಮಾಡಿದ್ರು, ಹೌದಾ. ಯಾವುದು ಅಂತ ಹೇಳ್ತೀರಾ? ಸ್ಟಾರ್ಟಿಂಗೇ ನೋಡಿದ್ವಿ ಅದನ್ನು, ಹೌದಾ. ಇಟ್ ಮೀನ್ಸ್ ಇಂಡಿಯಾ ಸಪೋರ್ಟ್ಸ್ ಆ್ಯಂಡ್ ಸೊಸೈಟಿ ವೇರ್ ದರ್ ಇಸ್ ನೋ ಎಕ್ಸ್ಟ್ರೀಮ್ ಇನ್ಇಕ್ವಾಲಿಟೀಸ್. ಸೊ ಇಂಡಿಯಾ ಏನು ಅಂತಂದರೆ ಸೋಷಲಿಸ್ಟ್ ಅಂತಂದರೆ ಒಂದು ಸೊಸೈಟಿಲಿ ಯಾವುದೇ ಕಾರಣಕ್ಕೂ ಏನಂತಾರೆ ಕನ್ನಡದಲ್ಲಿ ಏನಂತಾರಪ್ಪ, ಈಕ್ವಾಲಿಟಿ, ಸಮಾನತೆ, ಅಸಮಾನತೆ ಇರಬಾರ್ದು. ಓಕೆ, ಒಂದು ಸೊಸೈಟಿ ಅಂತಂದರೆ ಎಲ್ಲರೂ ಕೂಡ ಸಮಾನವಾಗಿರಬೇಕು ಅನ್ನೋದು ಅರ್ಥ, ಅಷ್ಟೇನೇನಿಲ್ಲ. ಇಂಡಿಯಾ ಸಪೋರ್ಟ್ಸ್ ಅ ಸೊಸೈಟಿ ವೇರ್ ದರ್ ಇಸ್ ನೋ ಎಕ್ಸ್ಟ್ರೀಮ್ ಇನ್ಇಕ್ವಾಲಿಟಿ. ಅಫ್ಕೋರ್ಸ್ ಇನ್ಇಕ್ವಾಲಿಟಿ ಇದ್ದೇ ಇರುತ್ತೆ. ಈಗ ಕಾಣಿಸೆ ಫುಲ್ಲಿ ಈಕ್ವಲ್ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳೋದಕ್ಕಾಗಲ್ಲ, ಒಂದಷ್ಟು ಇನ್ಇಕ್ವಾಲಿಟೀಸ್ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ಇಟ್ ಅವಾಯ್ಡ್ಸ್ ಆ್ಯನ್ ಎಕ್ಸ್ಟ್ರೀಮ್ ಇನ್ಇಕ್ವಾಲಿಟೀಸ್, ಹೌದಾ. ನೆಕ್ಸ್ಟು ರಿಚ್ ಆ್ಯಂಡ್ ಪೂರ್ ಮಸ್ಟ್ ಬೋತ್ ಹ್ಯಾವ್ ಡಿಗ್ನಿಟಿ ಆ್ಯಂಡ್ ಅಪರ್ಚುನಿಟಿ. ಎಕ್ಸಾಂಪಲ್ ಹೇಳಿದರೆ ನಿಮ್ಮ ಆರ್ಟಿಕಲ್ 16 ಮೆನ್ಷನ್ ಮಾಡ್ಬೋದು ಇದಕ್ಕೆ, ಹೌದಾ. ಬರೋಣ ಮುಂದೆ. ಆರ್ಟಿಕಲ್ 16 ಸ್ವಲ್ಪ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಮುಂದೆ ನೀವು ನೋಡ್ಬೋದು ಏನು ಅಂತ. ನೆಕ್ಸ್ಟು ಇಟ್ ಡಸ್ ನಾಟ್ ಮೀನ್ ಫುಲ್ ಗೌರ್ಮೆಂಟ್ ಕಂಟ್ರೋಲ್ ಲೈಕ್ ಕಮ್ಯುನಿಸಮ್, ಇನ್ಸ್ಟೆಡ್ ಇಂಡಿಯಾ ಫಾಲೋಸ್. ಅಂತಂದರೆ ಈಗಪ್ಪ ನಾನು ಚೈನಾದಲ್ಲಿ ಏನಂತ ಹೇಳಿದೆ, ಸೋಷಲಿಸಮ್ ಅಂತಂದರೆ ಕಂಪ್ಲೀಟ್ಲಿ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದೆ. ಹಾಗಾದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಸೇಮ್ ಹಾಗೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಬೇರೆ ಥರ ಇದೆ. ನಮ್ಮ ಇಂಡಿಯಾದಲ್ಲಿ ಫುಲ್ಲಿ ಅಂದರೆ ಕಂಪ್ಲೀಟಾಗಿ ಗೌರ್ಮೆಂಟ್ ಏನು ಕಂಟ್ರೋಲ್ ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ನಾವು ಬೇರೆ ಅಪ್ರೋಚ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಡೆಮೊಕ್ರಾಟಿಕ್ ಸೋಷಲಿಸಮ್. ಸೊ ಡೆಮೊಕ್ರಾಟಿಕ್ ಸೋಷಲಿಸಮ್ ಅಂತಂದ್ರೇನು, ಇಟ್ ಈಸ್ ಅ ಮಿಕ್ಸ್ ಆಫ್ ಗೌರ್ಮೆಂಟ್, ಅಂದರೆ ಗೌರ್ಮೆಂಟು ಕೂಡ ಕಂಟ್ರೋಲ್ ಮಾಡುತ್ತೆ ಪ್ಲಸ್ ಪ್ರೈವೇಟ್ ಸೆಕ್ಟರ್ಗೂ ಕೂಡ ಕೊಟ್ಟಿದ್ದಾರೆ, ಆಯಿತಾ. ಅದೊಂದು ಗೊತ್ತಿರಲಿ. ಯಾರಾದರೂ ಕೇಳಿದ್ರೆ ಇಂಡಿಯನ್ ಸೋಷಲಿಸಮ್ ಏನು ಅಂತ ಕೇಳಿದ್ರೆ ನೀವು ಹೇಳಿ, ಇಂಡಿಯನ್ ಸೋಷಲಿಸಮ್ ಈಸ್ ಎ ಡೆಮೊಕ್ರಾಟಿಕ್ ಸೋಷಲಿಸಮ್. ಅಂದರೆ ಚೈನಾ ಥರ ಕಂಪ್ಲೀಟಾಗಿ ಗೌರ್ಮೆಂಟೇ ಕಂಟ್ರೋಲ್ ಮಾಡಲ್ಲ, ಅದಕ್ಕೆ ನಾವು ಕಮ್ಯುನಿಸಮ್ ಅಂತ ಹೇಳ್ತೀವಿ ಅಲ್ವಾ. ಕಮ್ಯುನಿಸ್ಟ್ ಪಾರ್ಟಿ ಜ್ಞಾಪಿಸ್ಕೊಳ್ಳಿ, ಒನ್ ಪಾರ್ಟಿ ಸಿಸ್ಟಮ್, ಚೈನೀಸ್ ಕಾನ್ಸ್ಟಿಟ್ಯೂಷನ್ ಜ್ಞಾಪಕ ಮಾಡ್ಕೋತೀರಾ ಅನ್ಕೋತೀನಿ, ಚೈನೀಸ್ ಕಾನ್ಸ್ಟಿಟ್ಯೂಷನ್ದು. ಸೊ ಡೆಮೊಕ್ರಾಟಿಕ್ ಸೋಷಲಿಸಮ್ಲಿ ಬೋತ್ ಮಿಕ್ಸ್ ಆಫ್ ಗೌರ್ಮೆಂಟ್ ಪ್ಲಸ್ ಪ್ರೈವೇಟ್ ಸೆಕ್ಟರ್ ಎರಡೂ ಕೂಡ ಇರ್ತದೆ. ಓಕೆ, ವಾಟ್ ಈಸ್ ಇಂಡಿಯನ್ ಸೋಷಲಿಸಮ್ ಬಗ್ಗೆ ಕೊಟ್ಟಿದ್ದೀನಿ. ಸೊ ಇಂಡಿಯನ್ ಸೋಷಲಿಸಮ್ ಬಂದು ಬೋತ್ ಮಾರ್ಕ್ಸಿಸಮ್ ಮತ್ತು ಗಾಂಧಿಸಮ್ ಎರಡೂ ಕೂಡ ಮಿಕ್ಸ್ ಆಗಿದೆ. ಇಟ್ ಫೋಕಸ್ ಆನ್ ಏನು ಮೇಯ್ನ್ ಉದ್ದೇಶ ಅಥವಾ ಮೇಯ್ನ್ ಫೋಕಸಸ್ ಏನು ಅಂತ ಹೇಳೋದಾದರೆ, ಒಂದು ಪಾವರ್ಟಿನ ಎರಾಡಿಕೇಟ್ ಮಾಡಬೇಕು, ಡಿಸೀಸ್ಗಳು ಬಂತಂದ್ರೆ ಫೈಟ್ ಮಾಡಬೇಕು ಬೈ ಗಿವಿಂಗ್ ಅ ಫ್ರೀ ವ್ಯಾಕ್ಸಿನ್ಸ್, ಹೌದಾ. ನೆಕ್ಸ್ಟು ನಾನು ಡಿಸ್ಕಸ್ ಮಾಡ್ತೀನಿ ಈಗ ಯಾವುದ್ರ ಬಗ್ಗೆ, COVID-19 ವ್ಯಾಕ್ಸಿನ್ಸ್ಗಳು ಕೊಟ್ಟರು ಗೊತ್ತಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಈಗ ನೆಕ್ಸ್ಟು, ಆಯಿತಾ. ನೆಕ್ಸ್ಟು ಎಂಡಿಂಗ್ ಇನ್ಇಕ್ವಾಲಿಟೀಸ್,
ಆಯಿತಾ. ಎಲ್ಲರನ್ನ ಸಮಾನತೆಯನ್ನು ನೋಡಬೇಕು ಮತ್ತು ಈ ಅಸಮಾನತೆ ಅಂತ ಏನಿದೆಯಲ್ಲ ಅದನ್ನು ನಾವು ತಡೆಗಟ್ಟಬೇಕು ಅನ್ನೋದು. ನೆಕ್ಸ್ಟು ಪ್ರಮೋಟಿಂಗ್ ಈಕ್ವಲ್ ಆಪರ್ಚುನಿಟಿ. ಎಕ್ಸಾಂಪಲ್ ಆರ್ಟಿಕಲ್ 16, ಆರ್ಟಿಕಲ್ 15 16 ಇದೆಯಲ್ವಾ. ಓಕೆ. ನೆಕ್ಸ್ಟು ಈವನ್ ಬಿಫೋರ್ ದ ಸೋಷಲಿಸ್ಟ್ ವಾಸ್ ಆ್ಯಡೆಡ್ ಇನ್ 1976, DPSPಲಿ ಮೊದಲೇ ಐತಂತೆ. ಸೊ ಸೋಷಲಿಸ್ಟ್ ಅನ್ನೋದನ್ನ ಪ್ರಿಯಂಬಲಲ್ಲಿ ಆ್ಯಡ್ ಮಾಡೋಕ್ಕಿಂತ ಮುಂಚೆ DPSPಲಿ ಮೊದಲೇ ಇತ್ತಂತಪ್ಪ. ಅದೇನು ಅಂತ ನನಗೂ ಕೂಡ ಗೊತ್ತಿಲ್ಲ, DPSP ಹೋದರೆ ಗೊತ್ತಾಗುತ್ತೆ, ಹೌದಾ. ಈಗ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಮೊಕ್ರಾಟಿಕ್ ಸೋಷಲಿಸಮ್ ಆ್ಯಂಡ್ ಸ್ಟೇಟ್ ಸೋಷಲಿಸಮ್, ಆಯಿತಾ. ಡೆಮೊಕ್ರಾಟಿಕ್ ಸೋಷಲಿಸಮ್ ಅಂತಂದ್ರೆ ಏನು, ಕಂಪ್ಲೀಟ್ಲಿ ಪಬ್ಲಿಕ್ಕು ಮತ್ತು ಪ್ರೈವೇಟ್ ಎರಡೂ ಕೂಡ ಮಿಕ್ಸ್ ಆಗಿರುತ್ತೆ. ಸ್ಟೇಟ್ ಸೋಷಲಿಸಮ್ ಅಂತಂದ್ರೇನು, ಕಂಪ್ಲೀಟ್ಲಿ ಗೌರ್ಮೆಂಟು ಓನರ್ಶಿಪ್ ಇರುತ್ತೆ. ಎಕ್ಸಾಂಪಲ್ ನಿಮ್ಮ ಚೈನಾ ಅಂತ ಹೇಳಿದೆ, ಹೌದಾ. ಪಾಲಿಟಿಕ್ಸ್ ಹೇಳಿದ್ರೆ ಇಲ್ಲಿ ಲಿಬರಲ್ ಡೆಮೋಕ್ರಸಿ, ಸ್ಟೇಟ್ ಸೋಷಲಿಸಮ್ಲಿ ಒನ್ ಪಾರ್ಟಿ ಸಿಸ್ಟಮ್, ಅಥವಾ ಇಲ್ಲಿ ನಮ್ಮ ಇಂಡಿಯಾಗೆ ಅಂತ ಮೆನ್ಷನ್ ಮಾಡ್ಬೋದು. ಇಲ್ಲಿ ಇಂಡಿಯಾ ಅಂದರೆ ಈ ಸೈಡ್ ಇಲ್ಲೇ ಮೆನ್ಷನ್ ಮಾಡಿದ್ದೀನಲ್ಲ, ಎಕ್ಸಾಂಪಲ್ ಇಂಡಿಯಾ. ಸ್ಟೇಟ್ ಸೋಷಲಿಸಮ್ ಅಂದರೆ ಚೈನಾ. ಫ್ರೀಡಮ್ ಬಗ್ಗೆ ಹೇಳಿದ್ರೆ ಇಟ್ ಮೇಂಟೈನ್ಸ್ ಇಂಡಿವಿಜುವಲ್ ರೈಟ್ಸ್, ಇಲ್ಲಿ ಸ್ವಲ್ಪ ಒಂದಷ್ಟು ಫ್ರೀಡಮ್ಗಳನ್ನ ರೆಸ್ಟ್ರಿಕ್ಟ್ ಮಾಡ್ತದೆ ಇಲ್ಲಿ ಚೈನಾದಲ್ಲಿ. ನೆಕ್ಸ್ಟು ಫೇಬಿಯನ್ ಸೋಷಲಿಸಮ್ ಇನ್ಸ್ಪೈರ್ಡ್ ನೆಹರು. ಸೊ ಫೇಬಿಯನ್ ಸೋಷಲಿಸಮ್ ಅಂತಂದರೆ ಏನು, ಸೊ ಸೋಷಲಿಸಮ್ ಅಂತ ತರಬೇಕು ಅಂದರೆ ಸೊಸೈಟಿಯಲ್ಲಿ ಒಂದು ರೆವಲ್ಯೂಷನ್ ಆಗಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ರು. ಈಗ ಸೋಷಲಿಸಮ್ ತರಬೇಕು ಅಂತಂದರೆ ಒಂದು ರೆವಲ್ಯೂಷನ್ ಆಗಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ರು, ಹೌದಾ. ಆದರೆ ನೆಹರು ಅವ್ರು ಏನು ಕಂಡ್ರು ಅಂತಂದರೆ ಈ ಒಂದು ಫೆಬಿಯನ್ ಸೋಷಲಿಸಮ್ನ ಕಂಡ್ರು. ನೋಡಪ್ಪ, ಒಂದು ದೇಶದಲ್ಲಿ ಸೋಷಲಿಸಮ್ ತರಬೇಕು ಅಂತಂದರೆ ರೆವಲ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಬೈ ಗಿವಿಂಗ್ ಆ್ಯನ್ ಎಜುಕೇಷನ್ ಮತ್ತು ಗ್ರ್ಯಾಜುವಲ್ ರಿಫಾರ್ಮ್ಸಿಂದ, ಯಾಕಂದರೆ ಇವರೆಲ್ಲ ಸ್ವಲ್ಪ ಮಾಡರೇಟ್ಸ್ ಅಲ್ವಾ, ಸೊ ಅವ್ರು ಗ್ರ್ಯಾಜುವಲ್ ರಿಫಾರ್ಮ್ಸ್ ಕೇಳ್ತಾರೆ. ಮತ್ತು ಎಜುಕೇಷನ್ನು ಮತ್ತು ಗ್ರ್ಯಾಜುವಲ್ ರಿಫಾರ್ಮ್ಸಿಂದ ಒಂದು ದೇಶದಲ್ಲಿ ಸೋಷಲಿಸಮ್ನ ನಾವು ಸ್ಪ್ರೆಡ್ ಮಾಡಬಹುದು ಅಂತ ಹೇಳಿ ನೆಹರು ಅವರು ಈ ಒಂದು ಫೆಮಿನಿಸಮ್ನ ಅಂದರೆ ಇನ್ಸ್ಪೈರ್ ಆಗ್ತಾರೆ ಫೆಮಿನಿಸಮಿಂದ, ಆಯಿತಾ. ನೆಕ್ಸ್ಟು ಸೋಷಲಿಸಮ್ ಅಂಡರ್ ಪ್ರೆಷರ್. ಸೊ ಸೋಷಲಿಸಮ್ ಯಾವಾಗ ತುಂಬ ಪ್ರೆಷರ್ ಬಂತು ಅಂದರೆ ಐ ಕ್ಯಾನ್ ಸೇ ಸೋಷಲಿಸಮ್ ತುಂಬ ಇಳಿದೋಗಿತ್ತು ಅಂತ ಹೇಳ್ಬೋದು. ಸೋಷಲಿಸಮು ತುದಿಯಲ್ಲಿ ಬಂದಿತ್ತು ಅಂತ ಯಾವಾಗ ಬಂದಿತ್ತು ಅಂತಂದರೆ ಆಫ್ಟರ್ 1991 ರಿಫಾರ್ಮ್ಸ್. ಸೊ 1991ರಲ್ಲಿ ಆಗ LPG ರಿಫಾರ್ಮ್ಸ್ ಆಯಿತು ನೋಡಿ. ಸೊ LPG ರಿಫಾರ್ಮ್ಸ್ ಆದಾಗ ಏನಾಗ್ತದೆ, ಸೋಷಲಿಸಮ್ಗೆ ಒಂದು ಕುತ್ತು ಬಂದ್ಬಿಡುತ್ತೆ. ಈಗ ದೇಶದಲ್ಲಿ ಸೋಷಲಿಸಮ್ ಇತ್ತು, ಓಕೆ, ಬಟ್ ಆ ಒಂದು ರಿಫಾರ್ಮ್ಸ್ ಆದಮೇಲೆ ದೇಶದಲ್ಲಿ ಸೋಷಲಿಸಮ್ ಅಷ್ಟಕ್ಕಷ್ಟೇ, ಅಂದರೆ ತುಂಬ ಹೊರಟೋಗಿರುತ್ತೆ. ಲೈಕ್ 90% ಹೊರಟೋಗುತ್ತೆ. 90% ಬೇಡ, 80%. 80% ಹೊರಟೋಗಿತ್ತು. ಏನು, ಆ ಒಂದು LPG ರಿಫಾರ್ಮ್ಸ್ ಆದಾಗ ನಮ್ಮ ಇಂಡಿಯಾ ಸೋಷಲಿಸಮಿಂದ ಸ್ವಲ್ಪ ಕ್ಯಾಪಿಟಲಿಸಮ್ ಕಡೆ ಮೂವ್ ಆಗುತ್ತೆ. ಸೊ ವಾಟ್ ಡು ಯು ಮೀನ್ ಬೈ ಕ್ಯಾಪಿಟಲಿಸಮ್, ನಾನು ಲಾಸ್ಟ್ 2-3 ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಕ್ಯಾಪಿಟಲಿಸ್ಟ್ ಸ್ಟೇಟು ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪಿಟಲಿಸ್ಟ್ ಸ್ಟೇಟ್ ಮತ್ತು ಸೋಷಲಿಸ್ಟ್ ಸ್ಟೇಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಹೌದಾ. ನೆಕ್ಸ್ಟು ವೆಲ್ಫೇರ್ ಪಾಲಿಸೀಸ್ ರಿಡ್ಯೂಸ್, ಅಂದರೆ ಪ್ರೈವೇಟ್ ಸೆಕ್ಟರ್ ಗಾಟ್ ಬಿಗ್ಗರ್ ರೋಲ್. ಸೊ ಮುಂಚೆ ಎಲ್ಲ ಕಂಪ್ಲೀಟಾಗಿ ಒಂದಷ್ಟು ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾಯಿತ್ತು. ಸೊ 1991ರಲ್ಲಿ ಒಂದಷ್ಟು ರಿಫಾರ್ಮ್ಸ್ ಆದಮೇಲೆ ಕೆಲವೊಂದು ಅಂತಲ್ಲ, ಮೋಸ್ಟ್ ಆಫ್ ಆಲ್ ಎಲ್ಲ ಪ್ರೈವೇಟೈಸೇಷನ್ ಆದಾಗ ಏನಾಗ್ತದೆ, ಕಂಪ್ಲೀಟ್ಲಿ ಪ್ರೈವೇಟ್ ಸೆಕ್ಟರ್ಗೆ ಜಾಸ್ತಿ ರೋಲ್ಗಳು ಪ್ಲೇ ಆಗೋದಕ್ಕೆ ಶುರು ಆಗ್ತದೆ. ಇದರಿಂದ ಏನಾಯಿತು, ಸೋಷಲಿಸಮು ಸ್ವಲ್ಪ ಕುತ್ತಿಗೆ ಬರೋದಕ್ಕೆ ಶುರು ಆಗುತ್ತೆ. ಆಗ ತುಂಬ ಕ್ರಿಟಿಸಿಸಮ್ ಆಯಿತು. ಆವಾಗ ತುಂಬ ಜನ ಹೇಳಿದ್ರು ಇಂಡಿಯಾದಲ್ಲಿರುವಂಥ ಸೋಷಲಿಸ್ಟ್ ಏನಿದೆಯಲ್ಲ ಅದು ತುಂಬ ಡೈಲ್ಯೂಟ್ ಆಗಿದೆ ಅಂತ ಹೇಳಿದ್ರು. ಯಾಕೆಂದರೆ ಡ್ಯೂ ಟು ದ LPG ರಿಫಾರ್ಮ್ಸಿಂದ ಏನಾಗಿದೆ, ಪ್ರೈವೇಟೈಸೇಷನ್ ಆಯಿತು ಮತ್ತು ಗ್ಲೋಬಲೈಸೇಷನ್ ಆಯಿತು ಮತ್ತು ಇನ್ನೊಂದು ಲಿಬರಲೈಸೇಷನ್ ಮುಂದೆ ಗೊತ್ತಾಗುತ್ತೆ ನಿಮಗೆ. ಎಕನಾಮಿಕ್ಸಲ್ಲಿ ಬರುತ್ತೆ ಅನ್ಕೋತೀನಿ ಅಲ್ವಪ್ಪ, LPG ರಿಫಾರ್ಮ್ಸು ಓದಿರ್ತೀರ ಅನ್ಕೋತೀನಿ. ಸೊ ಆ ಥರ ಆದಾಗ ಏನಾಯಿತು, ಸೋಷಲಿಸಮಿಂದ ಕ್ಯಾಪಿಟಲಿಸಮ್ ಕಡೆ ಮೂವ್ ಆದಾಗ, ಅಂದರೆ ಕಂಪ್ಲೀಟ್ಲಿ ಪ್ರೈವೇಟ್ ಸೆಕ್ಟರ್ಗಳಿಗೆ ಕೊಟ್ಟಾಗ, ಎಲ್ಲ ಇಂಡಸ್ಟ್ರೀಸ್ಗಳಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗಳಾಗಿರ್ಬೋದು, ಸೊ ಈ ಥರ ಎಲ್ಲ ಕೊಟ್ಟಾಗ ಏನಾಯಿತು, ನಮ್ಮ ಇಂಡಿಯಾದಲ್ಲಿರುವಂಥ ಸೋಷಲಿಸಮು ಸ್ವಲ್ಪ ಕುತ್ತಿಗೆ ಬಂದು ಏನಾಯಿತು, ಸ್ವಲ್ಪ ಕ್ಯಾಪಿಟಲಿಸಮ್ ಕಡೆ ಮೂವ್ ಆಗೋದಕ್ಕೆ ಶುರುವಾಯಿತು. ಈಗ ಹೇಳಿದ್ನ ನೋಡಿ ವ್ಯಾಕ್ಸಿನ್ಸ್ ಬಗ್ಗೆ, ಫ್ರೀ ವ್ಯಾಕ್ಸಿನ್ಸು, COVID-19 ಕೊಟ್ಟಂಥ ಫ್ರೀ ವ್ಯಾಕ್ಸಿನಲ್ಲೂ ಕೂಡ ಒಂದಷ್ಟು ಡಿಸ್ಕಷನ್ ಆಯಿತು. ಅಲ್ಲ ಕಣಪ್ಪ, ಸೋಷಲಿಸ್ಟ್ ಸ್ಟೇಟ್ ಅಂತ ಹೇಳ್ತಾರಾ, ಫ್ರೀ ವ್ಯಾಕ್ಸಿನ್ ಯಾಕೆ ಕೊಡೋಕ್ಕಾಗಲ್ಲ ನೀವು ಅಂತ ಹೇಳಿದ್ರು. ಆಯಿತು ಕೊಡೋಣ ಅಂತ ಕೊಟ್ಟರು, ಆಯಿತಾ, ಗೌರ್ಮೆಂಟ್ ಕೊಡ್ತು, ಎಲ್ಲರೂ ಕೊಡ್ತು, ಹೌದಾ. ಫ್ರೀ ವ್ಯಾಕ್ಸಿನ್ಸ್ ಎಲ್ರಿಗೂ ಸಿಕ್ತು. ದ ಪೂರ್ ಶುಡ್ ನಾಟ್ ಸಫರ್ ಡ್ಯೂ ಟು ದ ಲ್ಯಾಕ್ ಆಫ್ ಮನಿ, ಅಂದರೆ ಪ್ರತಿಯೊಬ್ಬನೂ ಕೂಡ ಸಿಗಬೇಕು. ಅವನು ಬಡವ ಅಂತಂದ್ಬಿಟ್ಟು, ಅವನಿಗೆ ದುಡ್ಡಿಲ್ಲ ಅಂತಂದ್ಬಿಟ್ಟು, ಅವನಿಗೆ ಹೆಲ್ತು ಏನು ಫೆಸಿಲಿಟೀಸ್ ಇದೆ ಅದು ಅವನಿಗೆ ಸಿಗೋ ರೀತಿ ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಫ್ರೀಯಾಗಿ ವ್ಯಾಕ್ಸಿನ್ಸ್ಗಳೆಲ್ಲ ಕೊಟ್ಟರು, ಹೌದಾ. ಇದರಿಂದ ಏನಾಯಿತು, ತುಂಬ ಜನ ಅದಕ್ಕೆ ಓಕೆ ಕರೆಕ್ಟಾಗಿ ಮಾಡಿದರೆ ಡಿಸಿಷನ್ ಅಂತ ಹೇಳಿದ್ರು. ಅದರಲ್ಲೂ ಕೂಡ ತುಂಬ ಜನ ಏನು ಮಾಡಿದ್ರು ಅಂತಂದರೆ ಅದಕ್ಕೆ ಅಗೇನ್ಸ್ಟ್ ಆಗಿದ್ದರು. ಅಲ್ಲ ಗುರು, ಫ್ರೀಯಾಗಿ ಕೊಡ್ತಾ ಇದ್ದೀರಲ್ಲ,
ದುಡ್ಡೇನು ಡ್ಯಾಡಿ ಕೊಡ್ತಾನ ಅಂತ ಹೇಳಿ ತುಂಬ ಜನ ಡಿಸ್ಕಸ್ ಮಾಡಿದ್ರು. ಅಂದರೆ ಟೂ ಮಚ್ ಸ್ಪೆಂಡಿಂಗ್, ಆಯಿತಾ. ಗೌರ್ಮೆಂಟ್ ತುಂಬ ಸ್ಪೆಂಡ್ ಮಾಡ್ತಾಯಿದೆ, ಯಾಕೆ ಫ್ರೀಯಾಗಿ ಕೊಡ್ತಾಯಿದೆ, ಅದಕ್ಕೊಂದು ಪ್ರೈಸ್ನ ಫಿಕ್ಸ್ ಮಾಡಿ ಅಂತ ತುಂಬ ಜನ ಹೇಳಿದ್ರು. ನೋಡಿ, ಸೋಷಲಿಸಮ್ ಅಂತ ಹೇಳಿ ನೀವು ಫ್ರೀ ವ್ಯಾಕ್ಸಿನ್ ಕೊಡ್ತೀರಾ ಅಂತ ಕೇಳಿದವರು ಅವರೇ, ಆಯಿತಾ. ಈಗ ಒಂದ್ಸತಿ ಫ್ರೀ ವ್ಯಾಕ್ಸಿನ್ಸ್ ಕೊಟ್ಟಾದಮೇಲೆ ತುಂಬ ನೀವು ಖರ್ಚು ವೆಚ್ಚಗಳನ್ನ ಮಾಡ್ತಾಯಿದ್ದೀರಾ, ಗೌರ್ಮೆಂಟ್ ತುಂಬ ದಿವಾಳಿ ಆಗುತ್ತೆ ಅಂತ ಹೇಳಿದವರು ಅವರೇ. ಯಾರು ಅಂತ ನಿಮಗೂ ಕೂಡ ಗೊತ್ತು, ಆಯಿತಾ, ನಾನೇನು ಹೇಳಬೇಕಾಗಿಲ್ಲ, ಆಯಿತಾ. ಅದಾದಮೇಲೆ ಒಂದಷ್ಟು ಥಿಂಕರ್ಸು, ಜಾನ್ ರಾಲ್ಸ್ ಅಂತ ಏನಿದ್ದಾರೆ ಅವ್ರು ಹೇಳಿದ್ರು, ಥಿಯರಿ ಆಫ್ ಜಸ್ಟಿಸ್ ಬಗ್ಗೆ ಹೇಳಿದ್ರು. ಅಂತಂದರೆ ಸಪೋರ್ಟ್ ದ ಲೀಸ್ಟ್ ಫಾರ್ಚುನೇಟ್, ಅಂತಂದರೆ ಅನ್ಲಕ್ಕಿ, ಅಂದರೆ ಅಂದರೆ ಒಂದು ಸೊಸೈಟಿಲಿ ತುಂಬ ಬಡವರು ಏನಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು, ಆಯಿತಾ. ಅದು ಬಿಟ್ಟರೆ ಇವಾಗ ಪೂರ್ ಆರ್ ನಾಟ್ ವ್ಯಾಕ್ಸಿನೇಟೆಡ್, ದ ರಿಚ್ ಆರ್ ಅಟ್ ರಿಸ್ಕ್, ಅದನ್ನು ಬೇಡ ಬಿಡಿ. ನೆಕ್ಸ್ಟು ಅದು ಬಿಟ್ಟರೆ ಫೈನಲ್ ಥಾಟ್ಸು, ಇಫ್ ವಿ ವ್ಯಾಲ್ಯೂ ದ ಹ್ಯೂಮನ್ ಡಿಗ್ನಿಟಿ ಆ್ಯಂಡ್ ರೈಟ್ಸ್ ದೆನ್ ಫ್ರೀ ವ್ಯಾಕ್ಸಿನ್ಸ್ ಫಾರ್ ಆಲ್ ಈಸ್ ಜಸ್ಟಿಫೈಡ್ ಈವನ್ ಇಫ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ಓಕೆ, ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇದು ನಿಮಗೆ ರೀಸೆಂಟ್ ಕರೆಂಟ್ ಅಫೇರ್ಸಲ್ಲಿ ಕ್ಯಾರಿ ಮಾಡ್ಬೋದಿತ್ತು ನಾನು. ನೀವು ಫ್ರೀ ವ್ಯಾಕ್ಸಿನ್ಸಲ್ಲಿ ತುಂಬ ಜನ ಸೋಷಲಿಸಮು ಕೇಳಿದ್ರು, ತುಂಬ ಜನ ಕೇಳಿದ್ರು, ಗುರು ಅಲ್ಲ ಗುರು ಇಂಡಿಯಾ ಸೋಷಲಿಸಮ್ ಅಂತ ಹೇಳ್ತಾರಲ್ಲ, ವೈ ಕಾಂಟ್ ಯು ಗಿವ್ ಅ ಫ್ರೀ ವ್ಯಾಕ್ಸಿನ್ಸ್ ಟು ಎವ್ರಿ ಒನ್ ಅಂತ ಕೇಳಿದ್ರು ತುಂಬ ಜನ. ಓಕೆ, ಗೌರ್ಮೆಂಟ್ ಏನು ಮಾಡ್ತು, ಹೌದು ನಾವು ಮಾಡಲೇಬೇಕು ಅಂತ ಹೇಳಿ ಗೌರ್ಮೆಂಟು ಓಕೆ ಕೊಡೋಣ ಅಂತ ಕೊಟ್ಟರು, ಫ್ರೀ ವ್ಯಾಕ್ಸಿನ್ಸ್ ಕೊಟ್ಟರು. ಫ್ರೀ ವ್ಯಾಕ್ಸಿನ್ಸ್ ಕೊಟ್ಟಾದ್ಮೇಲೆ ಏನು ಮಾಡಿದ್ರು, ಅಲ್ಲ ಗುರು ಫ್ರೀ ವ್ಯಾಕ್ಸಿನ್ಸ್ ಕೊಡ್ತಾ ಇದ್ರಲ್ಲ, ದುಡ್ಡೇನು ಡ್ಯಾಡಿ ಕೊಡ್ತಾರಾ ಅಂಥೇಳಿ ತುಂಬ ನೀವು ಈ ಥರ ಖರ್ಚು ಮಾಡ್ತಾಯಿದ್ರೆ, ಫ್ರೀಯಾಗಿ ಕೊಡ್ತಾಯಿದ್ರೆ ಗೌರ್ಮೆಂಟು ತುಂಬ ಬಿದ್ದೋಗುತ್ತೆ, ಅಂದರೆ ದಿವಾಳಿ ಆಗುತ್ತೆ, ದೇಶ ಸಾಲ ಹೊತ್ಕೊಂಡು ಸಾಯಬೇಕಾಗುತ್ತೆ ಅಂತ ಹೇಳಿದವರು ಅವರೇನೆ, ಆಯಿತಾ. ಅದೊಂದು ಗೊತ್ತಿರಲಿ. ಅದಾದಮೇಲೆ ಡೆಮೊಕ್ರಾಟಿಕ್ ಸೋಷಲಿಸಮ್ ಮತ್ತು ಕಮ್ಯುನಿಸ್ಟಿಕ್ ಸೋಷಲಿಸಮ್ ಬಗ್ಗೆ ಒಂದಷ್ಟು ಹಾಕಿದ್ದೀನಿ, ನೋಡ್ಕೊಳ್ಳಿ. ಈಗ ಸೆಕ್ಯುಲರ್, ಓಕೆ, ನನಗೆ ತುಂಬ ಇಷ್ಟವಾಗಿರುವಂತಹ ಟಾಪಿಕು ಸೆಕ್ಯುಲರಿಸಮ್. ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಟಾಪಿಕು ಆ್ಯಕ್ಚುಲಿ, ಆಯಿತಾ. ಸಂವಿಧಾನ ಬಂದಾಗ ಈ ಒಂದು ಸೆಕ್ಯುಲರ್ ಪದ ಇರಲಿಲ್ಲ ಆ್ಯಕ್ಚುಲಿ. 42ನೇ ತಿದ್ದುಪಡಿ ಏನಾಯ್ತಲ್ಲ, ಸೊ ತಿದ್ದುಪಡಿ ಆದಾಗ ಈ ಒಂದು ಸೆಕ್ಯುಲರ್ ವರ್ಡ್ ಕೂಡ ಆ್ಯಡ್ ಆಯಿತು, ಹೌದಾ. ಓಕೆ, ಇಂಡಿಯಾ ಡಸ್ ನಾಟ್ ರಿಜೆಕ್ಟ್ ರಿಲಿಜನ್ ನಾಟ್ ಡಸ್ ಇಟ್ ಪ್ರಮೋಟ್ ಎನಿ ರಿಲಿಜನ್. ಬೇಡ, ಈ ಪಾಯಿಂಟ್ ಬೇಡ, ಈ ಎರಡನೇ ಪಾಯಿಂಟ್ ನೋಡೋಣ. ಸೊ ಇಂಡಿಯಾ ರೆಸ್ಪೆಕ್ಟ್ ಆಲ್ ರಿಲಿಜನ್ ಈಕ್ವಲಿ. ಈಗ ಸೆಕ್ಯುಲಾರಿಸಮ್ ಅಂತಂದರೆ ಏನು, ಒಂದು ದೇಶದಲ್ಲಿ ಯಾವ ಒಂದು ಧರ್ಮ ಮೇಲಲ್ಲ, ಯಾವುದೊಂದು ಧರ್ಮ ಕೀಳಲ್ಲ, ಎಲ್ಲ ಧರ್ಮಗಳು ಒಂದು ಸಮಾನತೆ, ಹೌದಾ. ಸಮಾನತೆ ಇದೆಯಾ ನೋಡಿ, ಒಂದು ಕಡೆಯಿಂದ ಬರ್ತಾಯಿದೆ ಸಮಾನತೆ, ಬಟ್ ಬೇರೆ ಕಡೆಯಿಂದ ಬರ್ತಾ ಇಲ್ಲ. ಅದು ಕೂಡ ನಿಮಗೆ ತುಂಬ ಸತಿ ಹೇಳಿದ್ದೀನಿ ನಿಮಗೆ. ಸೊ ಸಮಾನತೆ ಅಂತ ಬರೋದು ಒಂದು ಕಡೆಯಿಂದ ಬರೋದಲ್ಲ, ಇದು ಪವನ್ ಕಲ್ಯಾಣ್ ಹೇಳಿದ್ದು, ಸ್ವಲ್ಪ ನಾನು ಹೇಳ್ತಲ್ಲ ಕಣಪ್ಪ. ಆಮೇಲೆ ಸೆಕ್ಯುಲರಿಸಮ್ ಅನ್ನೋದು ಒಂದು ಕಡೆಯಿಂದ ಬರೋದಲ್ಲ, ಒನ್ ಸೈಡ್ ಅಪ್ರೋಚ್ ಅಲ್ಲ, ಎರಡು ಕಡೆಯಿಂದನೂ ಬರಬೇಕು ಅಂತ ಪವನ್ ಕಲ್ಯಾಣ್ ಹೇಳಿದ್ದು ಅಂತಂದ್ಬಿಟ್ಟು ನೀವು ಮೇನ್ಸಲ್ಲಿ ಬರೆಯೋಕ್ಕೆ ಹೋಗಬೇಡಿ ಪವನ್ ಕಲ್ಯಾಣ್ ಅಂತಂದ್ಬಿಟ್ಟು. ಈ ಥರ ಒಂದಷ್ಟು ಹಾರ್ಶ್ ವರ್ಡ್ಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಮೈನ್ಸ್ ಆನ್ಸರ್ಲಿ ದಯವಿಟ್ಟು ಬರೀಬಾರ್ದು. ಹಿಂದೂ ಮುಸ್ಲಿಮ್ ಅದೇನು ಮೆನ್ಷನ್ ಮಾಡಬೇಡಿ ಕಣ್ರಪ್ಪ, ಆಯಿತಾ. ಓಕೆ, ನೆಕ್ಸ್ಟು ದಿಸ್ ಐಡಿಯಾ ಇಸ್ ಕಾಲ್ಡ್ ಪಾಸಿಟಿವ್ ಸೆಕ್ಯುಲರಿಸಮ್. ಸೊ ಪಾಸಿಟಿವ್ ಸೆಕ್ಯುಲರಿಸಮ್ ಅಂದ್ರೇನು ಅಂದರೆ ಎಲ್ಲ ಧರ್ಮಗಳು ಈಕ್ವಲ್ಲು ಅಂತ ಹೇಳೋದು, ಆಯಿತಾ. ಎಲ್ಲ ಧರ್ಮಗಳನ್ನು ಫೇರ್ಲಿಯಾಗಿ ಟ್ರೀಟ್ ಮಾಡೋದು. ಮತ್ತು ಸ್ಟೇಟ್ ಡಸ್ ನಾಟ್ ಪ್ರಿಫರ್ ಎನಿ ರಿಲಿಜನ್. ಅಂದರೆ ಸ್ಟೇಟ್ ಅಂತಂದರೆ ಈಗ ಇದಾವಲ್ಲ ಆ ಥರ ಸ್ಟೇಟ್ ಅಲ್ಲ, ಅಂದರೆ ಕಂಪ್ಲೀಟ್ ಹೋಲ್ ಕಂಟ್ರಿನ ನಾವು ಸ್ಟೇಟ್ ಅಂತ ಹೇಳ್ತೀವಿ. ಯಾವ ಒಂದು ಸ್ಟೇಟು ಕೂಡ ಒಂದು ಧರ್ಮವನ್ನು ಫಾಲೋ ಮಾಡಬಾರ್ದು ಅಂತ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಸೆಕ್ಯುಲರಿಸಮ್ ಪದದ ಅರ್ಥ. ಆದರೆ ಪಾಕಿಸ್ತಾನ ಏನಿದೆ ಅದು ಒಂದು ರಿಲಿಜನ್ನ ಇಟ್ಕೊಂಡು ಫಾಲೋ ಮಾಡಿ ಪ್ರಿಫರ್ ಮಾಡಿ ಆ್ಯಕ್ಚುಲಿ ಇದೆ, ಅದಕ್ಕೆ ನಾವು ನೆಗೆಟಿವ್ ಸೆಕ್ಯುಲರಿಸಮ್ ಅಂತ ಹೇಳ್ಬೋದು, ಆಯಿತಾ. ನೋಡಿ ಅಲ್ಲೊಂದು ಕರೆಂಟ್ ಅಫೇರ್ಸು, ಆಯಿತಾ. ಸೊ ಈ ಕೀವರ್ಡ್ ಯಾವಾಗ ಆ್ಯಡ್ ಮಾಡಿದ್ರಪ್ಪ ಅಂದರೆ 42ನೇ ತಿದ್ದುಪಡಿಲಿ ಆ್ಯಡ್ ಮಾಡಿದ್ರು ಪ್ರಿಯಂಬಲ್ಗೆ, ಸೊ ಗೊತ್ತು ನಮಗೆ. ಸೊ ಕಂಪ್ಯಾರಿಸನ್ ಆಫ್ ಸೆಕ್ಯುಲರಿಸಮ್ ಟೈಪ್ಸ್, ಇದು ಕೂಡ ನೋಡಿ, ಅದರಲ್ಲೂ ಕೂಡ ಟೈಪ್ಸ್ ಆಫ್ ಸೆಕ್ಯುಲರಿಸಮ್ ಇದೆ. ಥಿಯೋಕ್ರಾಟಿಕ್ ಸ್ಟೇಟು, ಅಥಿಸ್ಟಿಕ್ ಸ್ಟೇಟು ಮತ್ತು ಇಂಡಿಯಾ ಸೆಕ್ಯುಲರ್ ಸ್ಟೇಟು. ಸೊ ನಮ್ಗೆ ಗೊತ್ತು ಇಂಡಿಯಾದಲ್ಲಿರುವಂಥ ಸೆಕ್ಯುಲರ್ ಸ್ಟೇಟ್ ಇಂಡಿಯಾ ಇಟ್ ರೆಸ್ಪೆಕ್ಟ್ ಆ್ಯಂಡ್ ಸಪೋರ್ಟ್ಸ್ ಆಲ್ ರಿಲಿಜನ್ ವಿತೌಟ್ ಬಯಾಸ್. ಅಂದರೆ ತಾರತಮ್ಯ ಇಲ್ಲದೇ ಎಲ್ಲ ಧರ್ಮಗಳು ಕೂಡ ಸೇಮ್ ಅಂತ ಟ್ರೀಟ್ ಮಾಡುತ್ತೆ. ಸೊ ಅಥಿಯಸ್ಟಿಕ್ ಸ್ಟೇಟ್ ಅಂತ ಹೇಳೋದಾದರೆ ಇಟ್ ರಿಜೆಕ್ಟ್ಸ್ ಆಲ್ ರಿಲಿಜನ್, ಎಕ್ಸಾಂಪಲ್ ನಿಮ್ಮ ರಷ್ಯಾ, ಹೌದಾ. ನೆಕ್ಸ್ಟು ಥಿಯೋಕ್ರಾಟಿಕ್ ಸ್ಟೇಟ್ ಅಂತ ಹೇಳಿದರೆ ಡಿಕ್ಲೇರ್ಸ್ ಒನ್ ಅಫಿಷಿಯಲ್ ರಿಲಿಜನ್ ಲೈಕ್ ಪಾಕಿಸ್ತಾನ್ ಆ್ಯಂಡ್ ಶ್ರೀಲಂಕಾ, ಹೌದಾ. ನಿಮಗೆ ಕೂಡ ಗೊತ್ತು, ಈಗಾಗಲೇ ಹೇಳಿದೆ, ಹೌದಾ. ನೆಕ್ಸ್ಟು ವೈ ಈ ಸೆಕ್ಯುಲರಿಸಮ್ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಸೆಕ್ಯುಲರಿಸಮ್ ಇಂಡಿಯಾಗೆ ಯಾಕೆ ಇಂಪಾರ್ಟೆಂಟು. ಸೊ ಮೊದಲನೇದು, ಇಂಡಿಯಾದಲ್ಲಿ ಯಾವ ಒಂದು ಧರ್ಮ ಮೆಜಾರಿಟಿ ಅಥವಾ ಮೈನಾರಿಟಿ ಅಂತೇಳಿ ಎಲ್ಲ ಧರ್ಮಗಳು ಇದ್ದಾವೆ. ಐ ಕಾಂಟ್ ಸೇ ಮೆಜಾರಿಟಿ ಮೈನಾರಿಟಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅಂದರೆ ಮೈನಾರಿಟೀಸ್ ಇದ್ದಾವೆ. ಅಂದರೆ ನಮ್ಮ ಇಂಡಿಯಾ ಒಂದು ಡೈವರ್ಸ್ ಕಂಟ್ರಿ ಅಂತಲೇ ಹೇಳ್ಬೋದು. ತುಂಬ ಲಿಂಗ್ವಿಸ್ಟಿಕ್ ಡೈವರ್ಸಿಫೈ ಇದೆ, ರಿಲೀಜನ್ಗಳಲ್ಲಿ ತುಂಬ ಡೈವರ್ಸಿಫಿಕೇಷನ್ ಇದೆ. ಸೊ ಇದರಿಂದ ಏನಾಗುತ್ತೆ,
ಒಂದು ದೇಶದಲ್ಲಿ ಪ್ರತಿಯೊಂದು ಧರ್ಮದ ಲೈಕ್ ಒಂದು ಧರ್ಮನ ಫಾಲೋ ಮಾಡಿಬಿಟ್ರೆ ಏನಾಗುತ್ತೆ, ಅದೊಂಥರ ಡಾಮಿನೆಂಟ್ ಆಗಿಬಿಡುತ್ತೆ. ಲೈಕ್ ಈಗ ಒಂದು ದೇಶದಲ್ಲಿ ಈಗ ಹಿಂದೂ ಜಾಸ್ತಿ ಆಯಿತು ಅಂದರೆ ಡಾಮಿನೆಂಟ್ ಆಗುತ್ತೆ, ಮುಸ್ಲಿಂ ಜಾಸ್ತಿ ಆಯಿತು ಅಂದರೆ ಡಾಮಿನೆಂಟ್ ಆಗುತ್ತೆ, ಅದು ಬೇರೆ ಒಂದು ಸಿಖ್ ಧರ್ಮ ಬಂದು ಅದು ಡಾಮಿನೆಂಟ್ ಆಗಿಬಿಡುತ್ತೆ ಅಂತ ಹೇಳಿ ಅವ್ರೇನು ಮಾಡಿದ್ರು, 1976ರಲ್ಲಿ ಸೆಕ್ಯುಲರ್ ಅಂತ ಆ್ಯಡ್ ಮಾಡಿಬಿಟ್ರು. ಸೊ ಈ ಥರ ಸೆಕ್ಯುಲರ್ ಅಂತ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಒಂದು ದೇಶದಲ್ಲಿ ಪ್ರತಿ ಧರ್ಮ ಕೂಡ ಈಕ್ವಲ್ಲು ಅಂತ ಹೇಳುತ್ತೆ. ಹೌದಾ? ಇದು ನಾನು ಹೇಳ್ತಾ ಇಲ್ಲ, ಅವ್ರು ತಿದ್ದುಪಡಿ ಮಾಡಿದಾಗ ಹೇಳಿದಂಥ ಒಂದು ಅರ್ಥ. ಆಯಿತಾ? ಸೊ ಇಂಡಿಯಾ ಈಸ್ ಎನ್ ರಿಲಿಜಿಯಸ್ಲಿ ಆ್ಯಂಡ್ ಲಿಂಗ್ವಿಸ್ಟಿಕ್ಲಿ ಡೈವರ್ಸಿಫೈ. ಸೊ ಡೈವರ್ಸ್, ಮೆನಿ ಫೈಸ್ ಆ್ಯಂಡ್ ಮೆನಿ ಲ್ಯಾಂಗ್ವೇಜಸ್ ಇದೆ, ಅದರಲ್ಲೂ ಕೂಡ ಲಿಂಗ್ವಿಸ್ಟಿಕ್ ಸೆಕ್ಯುಲರಿಸಮ್ ಕೂಡ ಬೇಕು. ಹೌದಾ? ಓಕೆ. ನೆಕ್ಸ್ಟು ವಿತೌಟ್ ಸೆಕ್ಯುಲರಿಸಮ್ ಮೆಜಾರಿಟಿ ಗ್ರೂಪ್ಸ್ ಕುಡ್ ಡಾಮಿನೇಟ್ ಲೀಡಿಂಗ್ ಟು ವೈಲೆನ್ಸ್ ಆ್ಯಂಡ್ ಈವನ್ ಜೀನೋಸೈಡ್. ಆಯಿತಾ? ಸೊ ಈ ಥರ ಸೆಕ್ಯುಲರಿಸಮ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಜೀನೋಸೈಡ್ ಆಗುತ್ತೆ, ತುಂಬ ವೈಲೆನ್ಸ್ ಆಗುತ್ತೆ, ಒಂದು ಮೆಜಾರಿಟಿ ಗ್ರೂಪು ಡಾಮಿನೇಟ್ ಆಗುತ್ತೆ. ನೆಕ್ಸ್ಟು ಗಾಂಧೀಜಿಯವರು ಹೇಳಿದ್ದಾರೆ, ಗಾಂಧೀಜಿ ಪ್ರಮೋಟೆಡ್ ಸರ್ವಧರ್ಮ ಸಂಭವ, ಈಕ್ವಲ್ ರೆಸ್ಪೆಕ್ಟ್ ಫಾರ್ ಆಲ್ ರಿಲಿಜನ್. ಆಯಿತಾ? ದಯವಿಟ್ಟು ಇದನ್ನು ಮೆನ್ಷನ್ ಮಾಡಿ. ಸೆಕ್ಯುಲರಿಸಮ್ ಬಗ್ಗೆ ಕೇಳ್ತು ಅಂದರೆ ಗಾಂಧಿಯವರು ಈ ಥರ ಹೇಳಿದ್ದಾರೆ, ಸರ್ವಧರ್ಮ ಸಂಭವ ಅಂತ ಹೇಳಿದ್ದಾರೆ ಅಂತ ಹೇಳಿ ಹಾಕಿ. ನೆಕ್ಸ್ಟು ರಾಜೀವ್ ಭಾರ್ಗವ ಅವರು ಹೇಳಿದ್ದಾರೆ, ಇಂಡಿಯಾದಲ್ಲಿರುವಂತಹ ಮಾಡೆಲ್ ಒಂದು ಪ್ರಿನ್ಸಿಪಲ್ ಸೆಕ್ಯುಲರಿಸಮ್. ಅಂದರೆ ಇಂಡಿಯಾದಲ್ಲಿರುವಂಥ ಸೆಕ್ಯುಲರಿಸಮ್ ಬಂದು ಪ್ರಿನ್ಸಿಪಲ್ ಸೆಕ್ಯುಲರಿಸಮ್. ಏನು ಅಂದರೆ ಆ್ಯಕ್ಚುಯಲ್ ಸೆಕ್ಯುಲರಿಸಮ್ನ ಮೀನಿಂಗು ಎಲ್ಲರೂ ಒಂದು ಕಡೆ ನೋಡ್ಬೋದು ಅಂತಂದರೆ ಇಂಡಿಯಾ ಅಂತ ಹೇಳ್ದಂಗೆ. ಆಯಿತಾ? ಆದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಬಿಡಿ, ಅಲ್ಲಿ ಒಂಥರ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತಲೇ ಹೇಳ್ಬೋದು. ಸೊ ಅವ್ರು ಹೇಳೋದೊಂದು ಮಾಡೋದೊಂದು ಬೇಡ ನಮಗೆ. ಜಸ್ಟ್ ಇಂಡಿಯಾದಲ್ಲಿರುವಂಥದ್ದು ಪ್ರಿನ್ಸಿಪಲ್ ಸೆಕ್ಯುಲರಿಸಮ್ ತಿಳ್ಕೊಳ್ಳಿ ಸಾಕು. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಸಪೋರ್ಟ್. ಈಗ ಸಂವಿಧಾನದ ಒಂದಷ್ಟು ಆರ್ಟಿಕಲ್ಸ್ಗಳನ್ನು ಮೆನ್ಷನ್ ಮಾಡ್ತೀನಿ ಅಂತಂದರೆ ಬರೀರಿ. ಸೊ ಪ್ರಿಯಂಬಲ್ ಇರೋದು ಬರೀರಿ. ಆಯಿತಾ? ಆರ್ಟಿಕಲ್ 25 28 ಇದೆ, ಅಲ್ಲಿ ಗ್ಯಾರಂಟಿ ಫ್ರೀಡಮ್ ಆಫ್ ರಿಲಿಜನ್ ಅದ್ರ ಬಗ್ಗೆ ಬರೀರಿ. ಆರ್ಟಿಕಲ್ 32 ಬಗ್ಗೆ ಬರೀರಿ, ಅಲೋ ಸುಪ್ರೀಂ ಕೋರ್ಟ್ ಟು ಪ್ರೊಟೆಕ್ಟ್ ದೀಸ್ ರೈಟ್ಸ್. ಅಂದರೆ ಫಂಡಮೆಂಟಲ್ ರೈಟ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ರಿಟ್ಸ್ ಅಂತ ತೊಗೊಂಬಂದಿದೆ, ಅದನ್ನು ಕೂಡ ಮೆನ್ಷನ್ ಮಾಡಿ. ಆಯಿತಾ? ಈಸ್ ಇಂಡಿಯಾ ಡಿವಿಯೇಟಿಂಗ್ ಫ್ರಮ್ ಇದು ಯಾಕೆ ಇಲ್ಲಿ ಬಂತು? ಇದು ಆ್ಯಕ್ಚುಲಿ ಸೋಷಲಿಸಮಲ್ಲಿ ಇರಬೇಕಾಯ್ತು, ಸಾರಿ, ಇಲ್ಲ ಹಾಕ್ಬಿಟ್ಟಿದ್ದೀನಿ. ಅಂದರೆ ಈಸ್ ಇಂಡಿಯಾ ಡಿವಿಯೇಟಿಂಗ್ ಫ್ರಮ್ ಸೋಷಲಿಸಮ್. ಓಕೆ, ಈಗ ಸೆಕ್ಯುಲರಿಸಮ್ ಮುಗೀತು ಅನ್ಕೋತೀನಿ. ಸೆಕ್ಯುಲರಿಸಮ್ ಮುಗೀತು. ಈಗ ಸೋಷಲಿಸಮ್ ಹಂಗೆ ಸ್ವಲ್ಪ ರಿವಿಷನ್ ಮಾಡ್ದಂಗೆ ಆಗುತ್ತೆ ಬಿಡಿ. ಈಗ ಇಂಡಿಯಾ ಸೋಷಲಿಸಮ್ ಇಂದ ಮೂವ್ ಆಗ್ತಾ ಇದೆಯಾ ಕ್ಯಾಪಿಟಲಿಸಮ್ ಕಡೆಗೆ ಅಂತ ಏನೋ ಒಂದು ಕ್ವಶನ್ ಕೇಳಿದ್ದಾನೆ. ಈಗ ಬ್ಯಾಕ್ಗ್ರೌಂಡ್ ಬೇಡ ನಮಗೆ, ಆ್ಯಕ್ಚುಲಾಗಿ ಏನಾಗಿತ್ತು ಅಂತ ತಿಳ್ಕೊಳ್ಳೋಣ. ಸೊ 1991ರಲ್ಲಿ ನ್ಯೂ ಎಕನಾಮಿಕ್ ಪಾಲಿಸಿ, LPG ರಿಫಾರ್ಮ್ಸ್ ಅಂತ ಅಂತಂದ್ರಲ್ಲ, ಸೊ ಲಿಬರಲಿಸಮ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನು. ಸೊ ಈ ಥರ ತಂದಾಗ ಮೇಜರ್ ಇಂಡಸ್ಟ್ರೀಸ್ ಅಂತ ಏನಿತ್ತಲ್ಲ ಅದೆಲ್ಲ ಪ್ರೈವೇಟೈಸೇಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ಪ್ರೈವೇಟ್ ಸೆಕ್ಟರ್ ಕಂಟ್ರೋಲ್ ತುಂಬ ಜಾಸ್ತಿ ಆಗುತ್ತೆ ಕಂಟ್ರಿಯಲ್ಲಿ. ಸೊ ಆವಾಗ ಏನಾಗುತ್ತೆ, ಕ್ರಿಟಿಸಿಸಮ್ ಆಗುತ್ತೆ. ಅಲ್ಲ ಗುರು, ಎಲ್ಲ ಪ್ರೈವೇಟ್ ಕಂಪ್ನಿಗಳಿಗೆ ನೀವು ಕೊಟ್ಬಿಟ್ರೆ, ಕಂಪ್ನಿಗಳನ್ನ ಮತ್ತು ಇಂಡಸ್ಟ್ರೀಸ್ಗಳನ್ನ, ಜೊತೆಗೆ ಲೈಸೆನ್ಸ್ಗಳನ್ನ ನೀವು ಕೊಟ್ಬಿಟ್ರೆ ಏನಾಗುತ್ತೆ, ಈ ಒಂದು ಇಂಡಿಯಾ ಏನು ಸೋಷಲಿಸ್ಟ್ ಕಂಟ್ರಿ ಅಂತೇನಿದೆಯಲ್ಲ, ಸೋಷಲಿಸಮ್ಮು ಅಂತೇನಿದೆಯಲ್ಲ, ಅದು ಕ್ಯಾಪಿಟಲಿಸ್ಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಎಕ್ಸಾಂಪಲ್ ನಿಮ್ಮ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನು, ಅಂದರೆ ಗೌರ್ಮೆಂಟ್ ಸೇಲ್ಸ್ ಆರ್ ಲೀಸಸ್ ಅಸೆಟ್ಸ್, ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್, ಇವೆಲ್ಲ ನಿಮ್ಮ ಎಕನಾಮಿಕ್ಸಲ್ಲಿ ಬರೋಂಥದ್ದು. ಹಾಗಿದ್ರೆ ನಮ್ಮ ದೇಶದಲ್ಲಿ ಕಂಪ್ಲೀಟಾಗಿ ಸೋಷಲಿಸಮ್ ಹೊರಟೋಗಿದೆಯಾ ಅಂತಾರೆ? ಕಂಪ್ಲೀಟಾಗಿ ಹೋಗಿಲ್ಲ, ಕೆಲವೊಂದಷ್ಟು ಇದ್ದಾವೆ. ಅಂದರೆ ಸೋಷಲಿಸಮ್ ಇನ್ನೂ ಇದೆ ಅಂತ ಹೇಳೋದಕ್ಕೆ ಎಕ್ಸಾಂಪಲ್ ಹೇಳಿದ್ರೆ ಫ್ರೀ ವ್ಯಾಕ್ಸಿನ್ಸ್ ಕೊಟ್ಟರಲ್ಲ, ಫ್ರೀ ವ್ಯಾಕ್ಸಿನ್ಸ್ ಕೊಡೋದ್ರಿಂದ ಆ್ಯಕ್ಚುಲಿ ಸೋಷಲಿಸಮ್ ಇದೆ ಅಂತ ಹೇಳ್ಬೋದು. ಮತ್ತು ಫ್ರೀ ರೇಷನ್ ಸ್ಕೀಮ್ಗಳು, ಹೌದಾ? ಫ್ರೀ ರೇಷನ್ ಕೊಡ್ತಾರಲ್ಲ, ಸೊ ಈ ಫ್ರೀ ರೇಷನ್ ಕೊಡೋದ್ರಿಂದ ನಿಮ್ಗೊಂದು ಅರ್ಥ ಆಗುತ್ತೆ, ಅಂದರೆ ಸೋಷಲಿಸಮ್ ಇನ್ನೂ ಬದುಕಿದೆ ಅಂತ ಅರ್ಥ. ಆಯಿತಾ? ಅದಾದಮೇಲೆ ಒಂದಷ್ಟು ಕನ್ಕ್ಲೂಷನ್ ಏನು ಹಾಕಿದ್ದೀನಿ ಬಿಡಿ. ನೆಕ್ಸ್ಟು ಡೆಮೋಕ್ರಾಟಿಕ್. ಈಗ ಡೆಮೋಕ್ರಾಟಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ದ ಪ್ರಿಯಂಬಲ್ ಆಫ್ ಇಂಡಿಯಾ as a democratic polity the preamble declares India as a democratic polity, meaning supreme power lies with the people. ಓಕೆ, ಡೆಮೋಕ್ರಾಟಿಕ್ ಅಂತ ಕೇಳಿದ ತಕ್ಷಣ ಬರೆದ್ಬಿಡಿ. ಏನು ಅಂತಂದರೆ ಇಟ್ ಮೀನ್ಸ್ ಸುಪ್ರೀಂ ಪವರ್ ಅಂತಂದರೆ ಅಲ್ಟಿಮೇಟ್ ಪವರ್ ಯಾರಿಂದ ಬರುತ್ತೆ? ತಾತ ಮುತ್ತಾತನಿಂದ ಬರೋದಿಲ್ಲ. ತುಂಬ ಸತಿ ಹೇಳಿದೆ ನಿಮಗೆ. ಪವರ್ಗಳು ಅಂದರೆ ಏನು ಜನ ಅಂದರೆ ದೇಶ ಆಳ್ತಾರಲ್ಲ, ಅವ್ರಿಗೆ ಪವರು ಯಾರೋ ಬೇರೆಯವ್ರು ಕೊಟ್ಟಿಲ್ಲ. ಅವ್ರಿಗೆ ಸಿಕ್ಕಿರುವಂಥ ಪವರು ಜನಗಳಿಂದ ಬಂದಿದೆ. ಅಂದರೆ ಇಂಡಿಯಾ ಫಾಲೋಸ್ ಆ್ಯನ್ ಇಂಡೈರೆಕ್ಟ್ ಡೆಮೋಕ್ರಸಿ, ಅದು ಕೂಡ ಹೇಳಿದ್ದೀನಿ ನಿಮಗೆ. ಡೈರೆಕ್ಟ್ ಡೆಮೋಕ್ರಸಿ, ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಹೇಳಿದ್ದೀನಿ, ಹೌದಾ? ಸೊ ಡೈರೆಕ್ಟ್ ಡೆಮೋಕ್ರಸಿ ಅಂದರೆ ಡೈರೆಕ್ಟಾಗಿ ಪೀಪಲ್ ಹೋಗಿ ಏನೋ ಒಂದು ಲಾಗಳನ್ನ, ಅಂದರೆ ಲೈಕ್ ಸ್ವಿಟ್ಜರ್ಲ್ಯಾಂಡ್ ಹೇಳಿದೆ ಅಲ್ವಾ, ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳಿದೆ ಡೈರೆಕ್ಟ್ ಡೆಮೋಕ್ರಸಿ ಮತ್ತು ಇಂಡೈರೆಕ್ಟ್ ಡೆಮೋಕ್ರಸಿ. ಬಿಡಿ, ಮತ್ತೆ ಮೆನ್ಷನ್ ಮಾಡೋದು ಬೇಡ. ವೇರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಗವರ್ನ್ಸ್ ಆನ್ ಬಿಹಾಫ್ ಆಫ್ ಪೀಪಲ್. ದ ಇಂಡಿಯನ್ ಸಿಸ್ಟಮ್ ಈಸ್ ಎ ಪಾರ್ಲಿಮೆಂಟರಿ ಡೆಮೋಕ್ರಸಿ, ಇದು ಕೂಡ ನಮ್ಗೆ ಗೊತ್ತು. ವೇರ್ ದ ಎಕ್ಸಿಕ್ಯೂಟಿವ್ ಈಸ್ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್, ಹೌದಾ? ಇನ್ ಇಂಡಿಯಾ
the government must answer to the elected representatives. This means the government has to explain its actions and decisions to the people who were elected by the citizens. If the elected representatives are not happy with the government performance, they can remove it from power. ಸೊ ಅಲ್ಲಿ ಏನಿದೆ ಓದ್ಕೊಳ್ಳಿ. ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ, ಪಾರ್ಲಿಮೆಂಟ್ ಡೆಮೋಕ್ರಸಿ ಬಗ್ಗೆ. ಅಲ್ಲಂಥದ್ದು ಏನಿಲ್ಲ, ಆಯಿತಾ. ಈಗ ಟೈಪ್ಸ್ ಆಫ್ ಡೆಮೋಕ್ರಸಿ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಡೆಮೋಕ್ರಸಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಂಡಿಯಾ ನೋಡಿದ್ದೀವಿ ಆಗಲೇ. ಸೊ ವಾಟ್ ಆರ್ ದ ಡಿವೈಸಸ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ? ಈಗಲೂ ಕೂಡ ಅದನ್ನು ಲೈಕ್ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸ್ವಿಟ್ಜರ್ಲ್ಯಾಂಡಲ್ಲಿ ರೆಫರೆಂಡಮ್ ಅಂತಾರೇನು, ಇನಿಷಿಯೇಟಿವ್, ರೀಕಾಲ್, ಪಬ್ಲಿಸೈಡ್, ಹೌದಾ? ಓಕೆ, ಇದನ್ನೆಲ್ಲ ಡಿಸ್ಕಸ್ ಮಾಡಾಗಿದೆ. ಈಗ ಇನ್ನೊಂದು ತಿಳ್ಕೊಬೇಕು, ಫೀಚರ್ಸ್ ಆಫ್ ಇಂಡಿಯನ್ ಡೆಮೋಕ್ರಸಿ ಇನ್ಕ್ಲೂಡ್ಸ್. ಈಗ ವಾಟ್ ಆರ್ ದ ಫೀಚರ್ಸ್ ಆಫ್ ಇಂಡಿಯನ್ ಡೆಮೋಕ್ರಸಿ ಏನಿದೆ ಅಂತಂದರೆ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಪೀರಿಯೋಡಿಕ್ ಎಲೆಕ್ಷನ್ ಆಗುತ್ತೆ, ರೂಲ್ ಆಫ್ ಲಾ, ಜುಡಿಷಿಯಲ್ ಇಂಡಿಪೆಂಡೆನ್ಸ್, ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಸರ್ಟನ್ ಗ್ರೌಂಡ್ಸ್, ಆಯಿತಾ. ಅದಾದಮೇಲೆ ಕೆಲವೊಂದು ಪಾಯಿಂಟ್ಸ್ಗಳು ಹಾಕಿದ್ದೀನಿ, ಅದರ ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಬಗ್ಗೆ ಅದು ನೋಡ್ಕೊಳ್ಳಿ, ಆಯಿತಾ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಾಟರ್ನಿಟಿ ಅಂತಿದೆಯಲ್ಲ, ದೀಸ್ ಆರ್ ಕಾಲ್ಡ್ ಫಾರ್ಮ್ ಆ ಟ್ರಿನಿಟಿ. ಅಂದರೆ ಈ ಮೂರು ಪದಗಳು ಒಂದು ಟ್ರಿನಿಟಿ, ಅಂದರೆ ಒಂದು ಪಿಲ್ಲರು, ಮೂರು ಪಿಲ್ಲರ್ಗಳು ಅಂತ ಹೇಳಿದ್ದಾರೆ, ಆಯಿತಾ. ಇಂಟರ್ ಡಿಪೆಂಡೆಂಟ್ ಆ್ಯಂಡ್ ಎಸೆನ್ಷಿಯಲ್ ಫಾರ್ ಟ್ರೂ ಡೆಮೋಕ್ರಸಿ. ಒಂದು ದೇಶದಲ್ಲಿ ಟ್ರೂ ಡೆಮೋಕ್ರಸಿ ಇರಬೇಕು ಅಂತಂದರೆ ಈ ಮೂರು ಕೂಡ ಇರಲೇಬೇಕಂತೆ, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಾಟರ್ನಿಟಿ, ಆಯಿತಾ. ಸೊ ವಿತೌಟ್ ಈಕ್ವಾಲಿಟಿ, ಲಿಬರ್ಟಿ ಏನಾಗುತ್ತೆ ಅಂದರೆ ಇಟ್ ಲೀಡ್ಸ್ ಟು ಡಾಮಿನೆನ್ಸ್ ಆಫ್ ಫ್ಯೂ. ನೋಡಿ, ದೇಶದಲ್ಲಿ ಈಕ್ವಾಲಿಟಿ ಇಲ್ಲ ಅಂತಂದರೆ ಲಿಬರ್ಟಿ ಏನಾಗುತ್ತೆ, ಅದು ಡಾಮಿನೆನ್ಸ್ ಆಗುತ್ತೆ. ಅಕಸ್ಮಾತ್ ವಿತೌಟ್ ಲಿಬರ್ಟಿ, ಅಕಸ್ಮಾತ್ ಲಿಬರ್ಟಿ ಇರಲಿಲ್ಲ ಅಂತಂದರೆ ಈಕ್ವಾಲಿಟಿ ಸ್ಟಿಫಲ್ಸ್ ಇಂಡಿವಿಜುವಲ್ ಗ್ರೋತ್, ಆಯಿತಾ. ಈಗ ಅವರು ಅಂದರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ವಿತೌಟ್ ಈಕ್ವಾಲಿಟಿ ಲಿಬರ್ಟಿ ಲೀಡ್ಸ್ ಡಾಮಿನೆನ್ಸ್ ಆಫ್ ಫ್ಯೂ, ವಿತೌಟ್ ಲಿಬರ್ಟಿ ಈಕ್ವಾಲಿಟಿ ಸ್ಟಿಫಲ್ಸ್ ಇಂಡಿವಿಜುವಲ್ ಗ್ರೋತ್. ಇದ್ರ ಬಗ್ಗೆ ಹಾಕಿದ್ದೀನಿ ಎಕ್ಸಾಂಪಲ್ ಕೂಡ, ನೀವು ಒಂದ್ಸತಿ ಓದಿ, ಆಯಿತಾ. ವಿತೌಟ್ ಈಕ್ವಾಲಿಟಿ ಏನಾಗುತ್ತೆ, ವಿತೌಟ್ ಲಿಬರ್ಟಿ ಏನಾಗುತ್ತೆ ದೇಶದಲ್ಲಿ ಅಂತ ನೋಡಿ ಒಂದ್ಸತಿ. ನೆಕ್ಸ್ಟು ರಿಪಬ್ಲಿಕ್. ಸೊ ರಿಪಬ್ಲಿಕ್ ಅಂತಂದ್ರೇನು? ರಿಪಬ್ಲಿಕ್ ಮೀನ್ಸ್ ದ ಹೆಡ್ ಆಫ್ ಅ ಸ್ಟೇಟ್ ಈಸ್ ಎಲೆಕ್ಟೆಡ್, ನಾಟ್ ಹೆರಿಡಿಟರಿ. ಅಂದರೆ ಮೊನಾರ್ಕಿ ಅಲ್ಲ ಅಂತ ಹೇಳಿದಕ್ಕೆ. ಸೊ ಮೊನಾರ್ಕಿ ಮತ್ತು ರಿಪಬ್ಲಿಕ್ ಬಗ್ಗೆ ಗೊತ್ತಿರಬೇಕು, ಹೌದಾ. ಸೊ ಮೊನಾರ್ಕಿ ಅಂದರೆ ಅವ್ರ ತಾತ ಮುತ್ತಾತ ಅವ್ರವರವರೇ ಆಳ್ತಾರೆ ದೇಶನ. ರಿಪಬ್ಲಿಕ್ ಅಂತಂದರೆ ಏನು ಅಂತಂದರೆ, ಅವ್ರಿಗೆ ಅಂದರೆ ಹೆಡ್ ಆಫ್ ಸ್ಟೇಟು ಒಂದು ಎಲೆಕ್ಟೆಡ್, ಜನಗಳಿಂದ ಚುನಾಯಿತರಾದಂತಹ, ಐ ಕಾಂಟ್ ಸೇ ಜನರಿಂದ, ಅದು ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಆಗಿ ಅವರು ಬಂದಿರೋದು ಅಂತ ಹೇಳೋದೆ, ಆಯಿತಾ. ಅದು ಹೆರಿಡಿಟರಿ ಅಲ್ಲ. ಇನ್ ಇಂಡಿಯಾ ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಫಾರ್ ಅ ಫಿಕ್ಸ್ಡ್ ಟರ್ಮ್ ಆಫ್ 5 years, ಹೌದಾ. ಇಂಡೈರೆಕ್ಟು ಅಂದರೆ ಎಲೆಕ್ಟೋರಲ್ ಕಾಲೇಜಿಂದ 5 ವರ್ಷದ ಟರ್ಮ್ಗೆ ಎಲೆಕ್ಟೆಡ್ ಆಗ್ತಾರೆ. ಇಟ್ ಆಲ್ಸೋ ಸಿಗ್ನಿಫೈಸ್, ಸೊ ಇದರಿಂದ ಏನಾಗುತ್ತೆ ಅಂದರೆ ಪೊಲಿಟಿಕಲ್ ಸಾವರ್ನಿಟಿ ಗೊತ್ತಾಗುತ್ತೆ, ಮತ್ತು ನೋ ಪ್ರಿವಿಲೇಜ್ ಕ್ಲಾಸಸ್, ಅಂದರೆ ಡಿಸ್ಕ್ರಿಮಿನೇಷನ್ ಏನು ಇರೋದಿಲ್ಲ, ಆಯಿತಾ. ಆಲ್ ಪಬ್ಲಿಕ್ ಆಫೀಸಸ್ ಆರ್ ಓಪನ್ ಟು ಆಲ್ ಸಿಟಿಸನ್ ವಿತೌಟ್ ಡಿಸ್ಕ್ರಿಮಿನೇಷನ್, ಆಯಿತಾ. ನನಗೆ ಗೊತ್ತಿಲ್ಲ, ಇಷ್ಟ ರಿಪಬ್ಲಿಕ್ ಅಂಥದ್ದೇನಿಲ್ಲ. ಸಿಂಪಲ್ ಪಾಯಿಂಟ್ಸು, ರಿಪಬ್ಲಿಕ್ ಮೀನ್ಸ್ ಹೆಡ್ ಆಫ್ ಅ ಸ್ಟೇಟ್ ಈಸ್ ಎಲೆಕ್ಟೆಡು, ಮತ್ತು ನಾಟ್ ಹೆರಿಡಿಟರಿ. ಇನ್ ಇಂಡಿಯಾ ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಫಾರ್ ಅ ಫಿಕ್ಸ್ಡ್ ಟರ್ಮ್ ಆಫ್ 5 years, ಅಷ್ಟೇ, ಇನ್ನೇನಿಲ್ಲ. ಸೊ ಜಸ್ಟಿಸ್ ಅಂದರೆ ನ್ಯಾಯ, ಹೌದಾ. ಓಕೆ, ದ ಟರ್ಮ್ ಜಸ್ಟಿಸ್ ಇನ್ಕ್ಲೂಡ್ 3 forms. ಸೊ ನ್ಯಾಯ ಅಂದರೆ ಸೋಷಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಮತ್ತು ಪೊಲಿಟಿಕಲ್ ಜಸ್ಟಿಸ್. ಈ ಮೂರು ತುಂಬ ಈಸಿ ಇದೆ. ಸೊ ಸೋಷಲ್ ಜಸ್ಟಿಸ್ ಅಂದರೆ ಏನು? ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ಸಿಟಿಸನ್ಸ್. ನೋಡಿ, ಸೊ ಅವನು ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಥವಾ ಅವನು SC ST OBC ವುಮೆನ್ ಅಂತ ಅಂದ್ಬಿಟ್ಟು, ಅಥವಾ ಕ್ಯಾಸ್ಟ್ ಮೇಲೆ, ರಿಲಿಜನ್ ಮೇಲೆ, ಜೆಂಡರ್ ಮೇಲೆ ಯಾವುದೇ ಕಾರಣಕ್ಕೂ ಅವನ್ನ ತಾರತಮ್ಯ ಮಾಡಬಾರ್ದು. ದಟ್ ಇಸ್ ಕಾಲ್ಡ್ ಸೋಷಲ್ ಜಸ್ಟಿಸ್, ಸೋಷಲ್ ಇಂಜಸ್ಟಿಸ್ ಅಲ್ಲ, ಸೋಷಲ್ ಜಸ್ಟಿಸ್. ಓಕೆ. ಸೊ ಸೋಷಲ್ ಜಸ್ಟಿಸ್ ಅಂತಂದರೆ ಪ್ರತಿಯೊಬ್ಬರು ಕೂಡ ಈಕ್ವಲ್ಲು, ಎಲ್ಲರೂ ಕೂಡ ಈಕ್ವಲ್ಲು, ಅವನನ್ನು ಯಾವುದೇ ಕಾರಣಕ್ಕೂ ಕ್ಯಾಸ್ಟ್, ರಿಲಿಜನ್ ಮತ್ತು ಜೆಂಡರಿಂದ ಅವನ್ನ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಬಾರ್ದು ಅಂತಿದೆ. ನೆಕ್ಸ್ಟು ಎಕನಾಮಿಕ್ ಜಸ್ಟಿಸ್ ಅಂದರೆ ಏನು ಅಂದರೆ ಎಲಿಮಿನೇಟಿಂಗ್ ಇನ್ಇಕ್ವಾಲಿಟೀಸ್ ಇನ್ ವೆಲ್ತ್, ಇನ್ಕಮ್, ಪ್ರಾಪರ್ಟಿ, ಎನ್ಶೋರಿಂಗ್ ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ದ ಎಕನಾಮಿಕ್ ಸ್ಟೇಟಸ್. ಯಾವುದೇ ಕಾರಣಕ್ಕೂ ಅವನನ್ನು ಬಡವ, ತುಂಬ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ನೆಕ್ಸ್ಟು ಪೊಲಿಟಿಕಲ್ ಜಸ್ಟಿಸ್ ಅಂತ ಹೇಳೋದಾದರೆ ಪ್ರತಿಯೊಬ್ಬರು ಕೂಡ ಈಕ್ವಲ್ ಆಪರ್ಚುನಿಟೀಸ್ ಇರಬೇಕು, ಅದು ಈಕ್ವಲ್ ಪಾರ್ಟಿಸಿಪೇಷನ್. ನೋಡಿ, ಈಕ್ವಲ್ ಪಾರ್ಟಿಸಿಪೇಷನ್ ಇನ್ ಗವರ್ನೆನ್ಸ್, ಅದೊಂದು. ನೆಕ್ಸ್ಟು ಟುಗೆದರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಫಾರ್ಮ್ ಆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ನೆಕ್ಸ್ಟು ದ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಇನ್ ದ ಪ್ರಿಯಂಬಲ್ ಈಸ್ ಇನ್ಸ್ಪೈರ್ಡ್ ಬೈ ದ ರಷ್ಯನ್ ರೆವಲ್ಯೂಷನ್. 1917 ಆದಂತಹ ರಷ್ಯನ್ ರೆವಲ್ಯೂಷನ್ ಮೇಲೆಗೆ ಈ ಒಂದು ಜಸ್ಟಿಸ್ನ ಎತ್ಕೊಂಡ್ರು, ಆಯಿತಾ. ತುಂಬ ಈಸಿ. ಜಸ್ಟಿಸ್ ಅಂತ ಕೇಳಿದ್ರೆ ಜಸ್ಟ್ ನ್ಯಾಯ ಅಷ್ಟೇ, ಎಲ್ಲರೂ ಕೂಡ ನ್ಯಾಯಯುತವಾಗಿ ಇರಬೇಕು ದೇಶದಲ್ಲಿ. ಅದು ಕೂಡ ಸೋಷಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಈಗ ನೆಕ್ಸ್ಟು ಲಿಬರ್ಟಿ. ವಾಟ್ ಡು ಯು ಮೀನ್ ಬೈ ಲಿಬರ್ಟಿ? ಸೊ ಲಿಬರ್ಟಿ ಮೀನ್ಸ್ ಅ ಫ್ರೀಡಮ್ ಫ್ರಮ್ ರಿಸ್ಟ್ರೈನ್ ಆ್ಯಂಡ್ ಪ್ರೊವೈಡಿಂಗ್ ಅ ಆಪರ್ಚುನಿಟಿ ಫಾರ್ ಇಂಡಿವಿಜುವಲ್ ಡೆವಲಪ್ಮೆಂಟ್, ಹೌದಾ. ಅವನಿಗೆ ಪ್ರತಿಯೊಂದು ಕೂಡ ಫ್ರೀಡಮ್ ಇರಬೇಕು,
ಆನೆಸ್ಟಕ್ಕೆ ಅವನು ಏನಾದ್ರು ಬಿಸ್ನೆಸ್ ಮಾಡ್ಬೋದು. ಲೈಕ್ ಎಕ್ಸಾಂಪಲ್, ಈಗ ನಾನೇನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ನಾನು ಒಂದು ಸಾಫ್ಟ್ವೇರ್ ಕಂಪ್ನಿ ಇಡಬೇಕು ಅಂತ ಅನ್ಕೋತೀನಿ. ಸೊ ಆ ಥರ ಇಡಬೇಕು ಅಂತ ಅಂದ್ಕೊಂಡಾಗ ನನಗೆ ಎಕ್ಸ್ಟರ್ನಲ್ ಫೋರ್ಸ್ಗಳು ಅದನ್ನು ರೆಸ್ಟ್ರಿಕ್ಟ್ ಮಾಡಬಾರ್ದು. ಸೊ ಲಿಬರ್ಟಿ ಮೀನ್ಸ್ ನನಗೆ ಒಂದು ಫ್ರೀಡಮ್ ಸಿಗಬೇಕು, ಫ್ರೀಡಮ್ ಫ್ರಮ್ ರಿಸ್ಟ್ರೈನಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಆಪರ್ಚುನಿಟೀಸ್. ಹೌದಾ, ನನಗೆ ಎಲ್ಲ ಲೈಕ್ ಈಗ ನಾನು ಸಾಫ್ಟ್ವೇರ್ ಕಂಪ್ನಿ ನಾನು ಒಂದು ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತಂದರೆ ನನಗೆ ಬೇರೆ ಕಡೆಯಿಂದ ರೆಸ್ಟ್ರಿಕ್ಷನ್ ಮಾಡಬಾರ್ದು, ಗೌರ್ಮೆಂಟ್ ಆದರೂ ಕೂಡ ಮತ್ತು ಎಕ್ಸ್ಟರ್ನಲ್ ಫೋರ್ಸಸ್ಸು ಯಾವ್ದಾದ್ರು ಆಗಿರ್ಬೋದು. ಸೊ ದಟ್ ಇಸ್ ಕಾಲ್ಡ್ ಲಿಬರ್ಟಿ. ಸೊ ದ ಪ್ರಿಯಂಬಲ್ ಗ್ಯಾರಂಟೀಸ್ ಲಿಬರ್ಟಿ ಆಫ್ ಥಾಟ್ಸ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್ ಥ್ರೂ ದ ಫಂಡಮೆಂಟಲ್ ರೈಟ್ಸ್. ಇದು ನಿಮಗೆ ಫಂಡಮೆಂಟಲ್ ರೈಟ್ಸ್ ಓದಿದಾಗ ನಿಮಗೆ ಅರ್ಥ ಆಗುತ್ತೆ. ವಾಟ್ ಡು ಮೀನ್ ಬೈ ಎಕ್ಸ್ಪ್ರೆಷನ್, ಥಾಟ್ಸ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್, ಕಂಪ್ಲೀಟ್ ಫಂಡಮೆಂಟಲ್ ರೈಟ್ಸು ಇಲ್ಲೇ ಇದೆ, ಆಯಿತಾ. ಸೊ ಲಿಬರ್ಟಿ ಇಸ್ ನಾಟ್ ಆಬ್ಸಲ್ಯೂಟ್ ಅಂತ, ಇಟ್ ಮಸ್ಟ್ ಬಿ ಎಕ್ಸಸೈಸ್ ವಿತಿನ್ ದ ಲಿಮಿಟ್ ಸೆಟ್ ಬೈ ದ ಕಾನ್ಸ್ಟಿಟ್ಯೂಷನ್. ಸೊ ಲಿಬರ್ಟಿ ಅಂತ ಹೇಳೋದ ಮಟ್ಟಿಗೆ ಕಂಪ್ಲೀಟಾಗಿ ಫ್ರೀಡಮ್ ಕೊಡಬಾರ್ದು. ಐ ಮೀನ್ ಕಂಪ್ಲೀಟಾಗಿ ಫ್ರೀಡಮ್ ಅಂತಂದಾಗ ಏನಾಗುತ್ತೆ, ಈಗ ಲೈಕ್ ಎಕ್ಸಾಂಪಲ್, ಈಗ ನಾನೀಗ ಸಾಫ್ಟ್ವೇರ್ ಕಂಪ್ನಿ ಅಂತ ಹೇಳಿದೆ, ಹೌದಾ, ಓಕೆ ಸಾಫ್ಟ್ವೇರ್ ಕಂಪ್ನಿನ ಆಯಿತು ಎಸ್ಟಾಬ್ಲಿಷ್ ಮಾಡಪ್ಪ ಅಂತ ಹೇಳ್ತಾರೆ. ಅದೇ ಈಗ ನನಗೆ ಒಂದು ಫ್ರೀಡಮ್ ಇದೆ ಅಂತ ಹೇಳಿ ಈಗ ನಾನು ಗಾಂಜಾ ಬೆಳೆಯೋದಕ್ಕಾಗತ್ತಾ? ಸೊ ಅದು ತಪ್ಪಾಗ್ತದೆ. ಸೊ ಹಾಗಾಗಿ ಲಿಬರ್ಟಿ ಇಸ್ ನಾಟ್ ಆಬ್ಸಲ್ಯೂಟ್, ಅದು ಗೊತ್ತಿರಲಿ. ಐ ಕಾಂಟ್ ಡೂ ಎನಿಥಿಂಗ್. ಈಗ ನಾನು ಫ್ರೀಡಮ್ ಇದೆ ಅಂತ ಹೇಳಿ ಅದು ಕೂಡ ನಾನು ಡೀಟೇಲಾಗಿ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಮಾಡಬೇಕಾದ್ರೆ, ಫಂಡಮೆಂಟಲ್ ರೈಟ್ಸ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ, ಆಯಿತಾ. ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ನನಗೆ ಫ್ರೀಡಮ್ ಇದೆ ಅಂತ ಹೇಳಿ ನಾನು ನೋಡಪ್ಪ ನಂಗೆ ಫ್ರೀಡಮ್ ಇದೆ ಅಂತ ಹೇಳ್ಬಿಟ್ಟು ನಾನು ಬಾಂಬ್ ಹಾಕೋದಕ್ಕಾಗತ್ತಾ? ಇಲ್ಲ. ಅಥವಾ ನಾನು ಗಾಂಜಾ ಬೆಳೆಯೋದಕ್ಕಾಗತ್ತಾ? ಇಲ್ಲ. ಸೊ ಅಲ್ಲೂ ಕೂಡ ಒಂದಷ್ಟು ರೆಸ್ಟ್ರಿಕ್ಷನ್ ಇದೆ, ದಟ್ ಇಸ್ ಕಾಲ್ಡ್ ನಾಟ್ ಆಬ್ಸಲ್ಯೂಟ್, ಆಯಿತಾ. ಅಲ್ಲೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಇರಬೇಕು. ನೆಕ್ಸ್ಟ್, ದ ಐಡಿಯಾ ಆಫ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ವರ್ ಇನ್ಸ್ಪೈರ್ಡ್ ಬೈ ಫ್ರೆಂಚ್ ರೆವಲ್ಯೂಷನ್. ಬಟ್ ನೆಕ್ಸ್ಟ್ ಈಕ್ವಾಲಿಟಿ ನಿಮಗೆ ಅಲ್ಲೇನಿಲ್ಲ, ಸಮಾನತೆ ಅಷ್ಟೇ, ಇನ್ನೇನಿಲ್ಲ ಗುರು. ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಎಲ್ಲರೂ ಕೂಡ ಈಕ್ವಲ್ ಆಪರ್ಚುನಿಟೀಸ್ ಇರಬೇಕು, ಹಾಗೆ ಹೀಗೆ ಅಂತೆಲ್ಲ ಇದೆ. ಅದಾದಮೇಲೆ ಆರ್ಟಿಕಲ್ ಒಂದಷ್ಟು ಮೆನ್ಷನ್ ಮಾಡಿದ್ದೀನಿ, ಇದು ನಿಮಗೆ ಬೇಕಾಗುತ್ತೆ ಅನ್ಕೋತೀನಿ, ಯಾಕಂದರೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಓದ್ತೀರ, ಆದರೂ ಕೂಡ ಜಸ್ಟ್ ಮೆನ್ಷನ್ ಮಾಡಿದ್ದೀನಿ. ಈಕ್ವಾಲಿಟಿ ಬಿಫೋರ್ ಲಾ ಆರ್ಟಿಕಲ್ 15, 16, 17, 18 ಅದಿದೆ. ಅದಾದಮೇಲೆ ಪೊಲಿಟಿಕಲ್ ಈಕ್ವಾಲಿಟಿ ಇದೆ, ಆರ್ಟಿಕಲ್ 325 ಮತ್ತು 326 ಅದು ಕೂಡ ಒಂದಷ್ಟು ಮೆನ್ಷನ್ ಮಾಡಿದ್ದೀನಿ, ಅಷ್ಟೇ, ಇನ್ನೇನಿಲ್ಲ. ಈಕ್ವಾಲಿಟಿ ಅಂದರೆ ಸಮಾನತೆ ಬಗ್ಗೆ ಒಂದಷ್ಟು ಕೊಟ್ಟಿದ್ದೀನಿ, ಓದ್ಕೊಳ್ಳಿ. ನೆಕ್ಸ್ಟು ಫ್ರೆಟರ್ನಿಟಿ. ಈಗ ಫ್ರೆಟರ್ನಿಟಿ ನೋಡೋಣ. ಸೊ ಫ್ರೆಟರ್ನಿಟಿ ಅಂದರೆ ಅಣ್ಣ ತಮ್ಮ, ನಾವು ನೀವೆಲ್ಲ ಅಣ್ಣ ತಮ್ಮ ಇದ್ದಂಗೆ, ಎಲ್ಲರೂ ಕೂಡ ಬ್ರದರ್ಹುಡ್ಡು, ಜೊತೆಗೆ ಪ್ರಮೋಟೆಡ್ ಬೈ ಸಿಂಗಲ್ ಸಿಟಿಸನ್ಶಿಪ್ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್. ಅದು ನೋಡೋಣ. ಅದಕ್ಕಿಂತ ಮುಂಚೆ ಬ್ರದರ್ಹುಡ್ ಬಗ್ಗೆ ನೋಡೋಣ. ಅಂದರೆ ಪ್ರತಿ ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಎಲ್ಲ ಅಣ್ಣ ತಮ್ಮದ ಥರ ಇರಬೇಕಂಡ್ರಪ್ಪ ಅಂತ ಹೇಳ್ತಾರೆ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಫ್ರೆಟರ್ನಿಟಿ ಎನ್ಶೋರ್ಸ್ ಡಿಗ್ನಿಟಿ ಆಫ್ ಇಂಡಿವಿಜುವಲ್. ಹೌದಾ, ಒಂದು ಪರ್ಸನ್ನ ಡಿಗ್ನಿಟಿನ ಅದು ಎನ್ಶೋರ್ ಮಾಡುತ್ತೆ. ರೆಕಗ್ನೈಸ್ ದ ಸ್ಯಾಕ್ರೆಡ್ನೆಸ್ ಆಫ್ ಎವ್ರಿ ಇಂಡಿವಿಜುವಲ್ ಪರ್ಸನಾಲಿಟಿ ಸಪೋರ್ಟ್ ಬೈ ದ ಫಂಡಮೆಂಟಲ್ ರೈಟ್, ಡಿಪಿಎಸ್ಪಿ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್. ಸೊ ಅಲ್ಲಂಥದ್ದು ಏನಿಲ್ಲ, ಇದು ಅಷ್ಟು ಇಂಪಾರ್ಟೆಂಟು ಅಲ್ಲ. ಫ್ರೆಟರ್ನಿಟಿ ಜಸ್ಟ್ ನೋಡ್ಕೊಂಡಿರಿ ಸಾಕು, ಆಯಿತಾ. ನೆಕ್ಸ್ಟು ಟ್ರಿನಿಟಿ ಬಗ್ಗೆ ಹೇಳಿದೆ ನೋಡಿ. ಸೊ ವಾಟ್ ಡು ಮೀನ್ ಬೈ ಟ್ರಿನಿಟಿ? ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಫ್ರೆಟರ್ನಿಟಿ ಬಗ್ಗೆ ಹೇಳ್ಬಿಡಲಾಗಿತ್ತು, ಆಯಿತು ಬಿಡಿ, ಡಿಸ್ಕಸ್ ಮಾಡೋಣ, ಅದಕ್ಕೆ ಸ್ಕಿಪ್ ಮಾಡೋದು ಇದನ್ನು. ಓಕೆ, ಫ್ರೆಟರ್ನಿಟಿ ಎನ್ಶೋರ್ಸ್ ಅ ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ನೇಷನ್, ಆಯಿತಾ. ಈಗ ಒಂದು ದೇಶದ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಹೇಗೆ ಗೊತ್ತಾಗುತ್ತೆ ಅಂದರೆ ಅಲ್ಲಿರುವಂತಹ ಜನರ ಒಂದು ಹಾವಭಾವ ನೋಡಿ ಹೇಳ್ಬೋದಲ್ವ. ಈಗ ಒಬ್ಬನ ನೋಡಿ ಇಲ್ಲಿ, ಹೌದು ಎಲ್ಲ ದೇಶದಲ್ಲೂ ಇದ್ದೇ ಇರುತ್ತೆ, ಹೌದಪ್ಪ. ಈಗ ಒಬ್ಬನ ನೋಡಿ ಒಬ್ಬನಿಗಾಗಲ್ಲ, ಅದು ನಾರ್ಮಲ್ ಆಗಿದೆ. ಬಟ್ ಸ್ಟಿಲ್ ಈಗ ರೋಡಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ನೀವು ಹೋಗಲ್ವೇನ್ರಪ್ಪ, ಹೋಗಿ ಹೆಲ್ಪ್ ಮಾಡಲ್ವ ನೀವು? ಸೊ ದಟ್ ಇಸ್ ಕಾಲ್ಡ್ ಬ್ರದರ್ಹುಡ್, ಹೌದಾ. ಸೊ ಪ್ರತಿಯೊಬ್ಬರು ಕೂಡ ಅಣ್ಣ ತಮ್ಮದ ಥರ ಇರಬೇಕು, ಏನಾದರೂ ಕೂಡ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು, ದಟ್ ಇಸ್ ಕಾಲ್ಡ್ ಫ್ರೆಟರ್ನಿಟಿ, ಆಯಿತಾ. ನೆಕ್ಸ್ಟ್, ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ಸ್ ಆಲ್ಸೋ ಇನ್ಕ್ಲೂಡ್ ದ ಪ್ರೊಟೆಕ್ಟಿಂಗ್ ವುಮೆನ್ಸ್ ಡಿಗ್ನಿಟಿ. ಸೊ ಇಂಡಿವಿಜುವಲ್ ಡಿಗ್ನಿಟಿ ಅಂತ ಹೇಳಿ ಬರೀ ಮೆನ್ ಅಂತಂತಲ್ಲ, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಅ ಪ್ರೊಟೆಕ್ಟಿಂಗ್ ದ ವುಮೆನ್ಸ್ ಡಿಗ್ನಿಟಿ ಆ್ಯಂಡ್ ರಿನೌನ್ಸಿಂಗ್ ಅ ಡೆರೋಗೇಟರಿ ಪ್ರಾಕ್ಟೀಸಸ್. ಸೊ ನಿಮ್ಮ ಆರ್ಟಿಕಲ್ 51A ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ ಬಂದಾಗ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಇನ್ಕ್ಲೂಡ್ಸ್ ಬೋತ್ ಸೈಕಲಾಜಿಕಲ್ ಆ್ಯಂಡ್ ಟೆರಿಟೋರಿಯಲ್ ಇಂಟಿಗ್ರೇಷನ್. ಆರ್ಟಿಕಲ್ 1 defines India as a union of states, meaning a state cannot secede. ಅದೇ ಹೇಳಿದಲ್ವ ನಿಮಗೆ, ಇಂಡೆಸ್ಟ್ರಕ್ಟಿಬಲ್ ಸೆಂಟರ್ ಅಥವಾ ಇಂಡೆಸ್ಟ್ರಕ್ಟಿಬಲ್ ಯೂನಿಯನ್ ಆ್ಯಂಡ್ ಡೆಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಅಂತ ಹೇಳಿದೆ, ಹೌದಾ. ಅದು ಇದೆ ನಿಮ್ಮ ಆರ್ಟಿಕಲ್ 1ನಲ್ಲಿ ಕೊಟ್ಟಿರೋದು ನಾನು. ಇಫ್ ಇಟ್ ಕೌಂಟರ್ಸ್ ಡಿವಿಸಿವ್ ಇಶ್ಯೂಸ್ ಲೈಕ್ ಕಮ್ಯುನಿಸಮ್, ರೀಜನಲಿಸಮ್ ಆ್ಯಂಡ್ ಕ್ಯಾಸ್ಟಿಸಮ್. ಮತ್ತು ಓಕೆ, ನೆಕ್ಸ್ಟು ಟ್ರಿನಿಟಿ ಬಗ್ಗೆ. ಈಗಾಗಲೇ ನಾನು ಹೇಳಿದೆ ಅಂಬೇಡ್ಕರ್ ಅವರು ಇದನ್ನು ಮೆನ್ಷನ್ ಮಾಡಿದರು ಅಂತ, ಬಟ್ ಆ್ಯಕ್ಚುಲಿ ತೊಗೊಂಡು ಬಂದಿದ್ದಾರು ಅಂತಂದರೆ ಎರ್ನೆಸ್ಟ್ ಬಾರ್ಕರ್ ಅವರು. ಸೊ ಅವ್ರು ಏನು ಹೇಳಿದರು ಅಂತಂದರೆ, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂತ ಏನಿದೆಯಲ್ಲ, ಈ ಮೂರು ಕೂಡ ಇಂಟರ್ ಡಿಪೆಂಡೆಂಟು ಮತ್ತು ಜೊತೆಗೆ ಹೋಗಬೇಕು. ಈ ಮೂರು ಕೂಡ ಒಟ್ಟಿಗೆ ಜೊತೆಗಿತ್ತು ಅಂತಂದರೆ ಅದಕ್ಕೆ ನಾವು ಟ್ರೂ ಡೆಮೋಕ್ರಸಿ ಅಂತ ಹೇಳ್ತೀವಿ ಅಂತ ಹೇಳಿದ್ರು, ಆಯಿತಾ.
ಹಾಗಾದರೆ ಒಂದು ದೇಶದಲ್ಲಿ ಲಿಬರ್ಟಿ ಇದೆ ಬಟ್ ಈಕ್ವಾಲಿಟಿ ಇಲ್ಲ ಅಂತಂದ್ರೆ ಏನಾಗುತ್ತೆ? ಮತ್ತು ಒಂದು ದೇಶದಲ್ಲಿ ಈಕ್ವಾಲಿಟಿ ಇದೆ ಬಟ್ ಫ್ರೆಟರ್ನಿಟಿ ಇಲ್ಲ ಅಂತಂದ್ರೆ ಏನಾಗುತ್ತೆ? ಸೊ ಅದನ್ನೆಲ್ಲ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ದಯವಿಟ್ಟು ಒಂದ್ಸತಿ ಓದಿ ಈಕ್ವಾಲಿಟಿ ಲಿಬರ್ಟಿ ಬಗ್ಗೆ, ಆಯಿತಾ? ಸೊ ಅದು ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲಿ, ಆಯಿತಾ? ನೆಕ್ಸ್ಟು 42ನೇ ತಿದ್ದುಪಡಿಯಲ್ಲಿ ಇದನ್ನು ಇಂಟಿಗ್ರಿಟಿನ ಆ್ಯಡ್ ಮಾಡಿದ್ರು, ಸರಿ. ಅದು ಬಿಟ್ಟರೆ ಇನ್ನೇನಿಲ್ಲ ಗುರು, ಅಂಥದ್ದೇನಿಲ್ಲ ಪಾಯಿಂಟ್ಸು. ನೆಕ್ಸ್ಟು ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಾಂಬಲು. ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಾಂಬಲ್ ಆ್ಯಕ್ಚುಲಿ ಇದನ್ನು ಓದಬೇಡಿ, ನಾನು ಎಕ್ಸ್ಟ್ರಾ ಇನ್ನೊಂದು ಪಾಯಿಂಟ್ಸ್ ಕೊಡ್ತೀನಿ. ಆ ಪಾಯಿಂಟ್ಸ್ ಜೊತೆಗೆ ನೀವು ಎಕ್ಸ್ಟ್ರಾ ಒಂದಷ್ಟು ಮೆನ್ಷನ್ ಮಾಡಬೇಕು. ಈ ಥರ ನೋಡಿ ಸರ್, ಅಲ್ಲಾಡಿ ಕೃಷ್ಣಸ್ವಾಮಿ ಯಾರು ಏನು ಹೇಳಿದ್ರು ಅಂದರೆ ಅವರ ಒಂದು ವ್ಯೂ ಏನಾಗಿತ್ತು ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಾಂಬಲ್ ಬಗ್ಗೆ, ಅಂದರೆ ಪ್ರಿಯಾಂಬಲ್ಸ್ ಅವ್ರಿಗೆ ಏನು ಅನ್ನಿಸ್ತು ಸಿಗ್ನಿಫಿಕೆನ್ಸು ಅನ್ನೋದನ್ನು ನೀವು ಬರೀಬೇಕು. ಕೆ ಎಮ್ ಮುಂಕ್ಷಿ ಅವರು ಏನು ಅನ್ನಿಸ್ತು ಅವ್ರಿಗೆ, ಪಂಡಿತ್ ಥಾಕೂರ್ ದಾಸ್ ಭಾರ್ಗವ ಅವ್ರದ್ದು, ಎರ್ನೆಸ್ಟ್ ಬಾರ್ಕರ್ ಅವ್ರ ಪ್ರಕಾರ, ಹಿದಾಯುತ್ತಲ ಅವ್ರ ಪ್ರಕಾರ. ಸೊ ಇದ್ರ ಬಗ್ಗೆ ನೀವು ಸಿಗ್ನಿಫಿಕೆನ್ಸ್ ಬರೀಬೇಕು. ತಲೆ ಕೆಡ್ಸ್ಕೊಬೇಡಿ, ಈಸಿ ಪಾಯಿಂಟ್ಸೇ ಹಾಕ್ತೀನಿ, ಅಪ್ಡೇಟ್ ಮಾಡ್ತೀನಿ, ಈಗಲೇ ಅಪ್ಡೇಟ್ ಮಾಡ್ತೀನಿ ಕ್ಲಾಸ್ ಎಂಡ್ ಆದಮೇಲೆ. ಒಂದ್ಸತಿ ಹೋಗಿ ಓದಿ, ಸರಿನಾ? ಅದೇ ಹೇಳಿದ್ನಲ್ಲ, ಅವ್ರ ಪ್ರಕಾರ ಏನಾಗಿತ್ತು ಅಂತಂದರೆ ಪ್ರಿಯಾಂಬಲ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ, ಆಯಿತಾ? ನೆಕ್ಸ್ಟು ಪ್ರಿಯಾಂಬಲ್ ಆ್ಯಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇಲ್ವಾ? ಓಕೆ, ಪ್ರಿಯಾಂಬಲ್ ಈಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ನು ಅಥವಾ ನಾಟ್ ಪಾರ್ಟ್ ಆಫ್ ಅ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರೆ ನನ್ನ ಆನ್ಸರು ಒಂದೇ ಆನ್ಸರು, ಪ್ರಿಯಾಂಬಲ್ ಈಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಬಟ್ ಅದು ಅಮೆಂಡಬಿಲಿಟಿ ಬಗ್ಗೆ ಹೇಳೋದಾದರೆ ಎಸ್ ಇಟ್ ಕ್ಯಾನ್ ಬಿ ಅಮೆಂಡೆಡ್ ಬಟ್ ಇಟ್ ಶುಡ್ ನಾಟ್, ಅಂದರೆ ನೀವೇನು ಅಮೆಂಡ್ಮೆಂಟ್ ಮಾಡ್ತಿರಲ್ಲ, ಸೊ ದಟ್ ಅಮೆಂಡ್ಮೆಂಟ್ ಶುಡ್ ನಾಟ್ ಅಫೆಕ್ಟ್ ದ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕೇಶವಾನಂದ ಭಾರತಿ ಕೇಸಲ್ಲಿ ಬಂತು. ಏನಿದು ಕೇಸ್ ಸ್ಟಡಿಗಳು ಅವೆಲ್ಲ ನಿಮಗೆ ಮುಂದೆ ಕ್ಲಾಸಲ್ಲಿ ಒಂದೊಂದಾಗ ಬಂದಾಗ ಗೊತ್ತಾಗುತ್ತೆ. ಸೊ ಫಸ್ಟು ಬೇರುಬಾರಿ ಯೂನಿಯನ್ ಕೇಸಲ್ಲಿ ಆ ಥರ ಆಯಿತು. ಸೊ ಬೇರುಬಾರಿ ಯೂನಿಯನ್ ಕೇಸಲ್ಲಿ ಆ ಥರ ಆದಾಗ ಪ್ರಿಯಾಂಬಲ್ಲೂನ ಅವ್ರು ಕನ್ಸಿಡರ್ ಮಾಡಲಿಲ್ಲ. ಸೊ ಅಲ್ಲಿ ಏನಾಯಿತು ಅಂದರೆ ಪ್ರಿಯಾಂಬಲ್ ಇಸ್ ನಾಟ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಬಿಟ್ರು. ಅದಾದಮೇಲೆ ಕೇಶವಾನಂದ ಭಾರತಿ ಕೇಸಲ್ಲಿ ಏನಾಯಿತು ಅಂತಂದರೆ ನೋಡಪ್ಪ ಇಲ್ಲ, ಪ್ರಿಯಾಂಬಲ್ ಇಸ್ ಎನ್ ಪಾರ್ಟ್ ಆಫ್ ಅ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು. ಅದಾದಮೇಲೆ LIC ಆಫ್ ಇಂಡಿಯಾ ಕೇಸಲ್ಲಿ ಏನಾಯಿತು ಅಂದರೆ ಫೈನಲಾಗಿ ಹೇಳಿಬಿಟ್ರು, ಏನು ಕಾಣಿಸ ಫೈನಲಾಗಿ ಅದನ್ನು ಮತ್ತೆ ರೀಅಫರ್ಮ್ ಮಾಡಿದ್ರು, ಅಂದರೆ ಕನ್ಫರ್ಮ್ ಮಾಡಿದ್ರು, ಅಂದರೆ ರೀಕನ್ಫರ್ಮ್ ಅಂತಲೇ ಹೇಳ್ಬೋದು. ಅಂದರೆ ಪ್ರಿಯಾಂಬಲ್ ಈಸ್ ಇಂಡೀಡ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು, ಆಯಿತಾ? ನೆಕ್ಸ್ಟು ಅಮೆಂಡಬಿಲಿಟಿ ಬಗ್ಗೆ, ಇದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಮೆಂಡಬಿಲಿಟಿ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅಮೆಂಡಬಿಲಿಟಿ ಬಗ್ಗೆ ಕೇಳಿದ್ರೆ ಪ್ರಿಯಾಂಬಲ್ನ ಅಮೆಂಡ್ಮೆಂಟ್ ಮಾಡ್ಬೋದಾ ಅಂತ ಯಾರಾದ್ರು ಕೇಳಿದ್ರೆ ಎಸ್, ವಿ ಕ್ಯಾನ್ ಅಮೆಂಡ್ ದ ಪ್ರಿಯಾಂಬಲ್. ಅದು ಒಂದೇ ಸತಿ ಅಮೆಂಡ್ಮೆಂಟ್ ಆಗಿದ್ದು 42ನೇ ತಿದ್ದುಪಡಿ 1976ರಲ್ಲಿ. ಜೊತೆಗೆ ಆ ಒಂದು ಅಮೆಂಡ್ಮೆಂಟ್ ಮಾಡಿದಾಗ 3 ಪದಗಳನ್ನ ಆ್ಯಡ್ ಮಾಡಿದ್ರು, ಅದೇನು ಅಂತ ನಿಮಗೆ ಗೊತ್ತು, ಸೆಕ್ಯುಲರು, ಸೋಷಲಿಸ್ಟು ಮತ್ತು ಇಂಟಿಗ್ರಿಟಿ, ಹೌದಾ? ಈಗ ಅಮೆಂಡ್ಮೆಂಟ್ ಮಾಡ್ಬೋದಾ ಮಾಡಬಾರ್ದು ಅಂತ ಕೇಳಿದಾಗ ಎಸ್, ವಿ ಕ್ಯಾನ್ ಅಮೆಂಡ್ ದ ಪ್ರಿಯಾಂಬಲ್ ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್, ನೋಡಿ ಇಟ್ ಶುಡ್ ನಾಟ್ ಡೆಸ್ಟ್ರಾಯ್, ನೋಡಿ ಇಟ್ ಶುಡ್ ನಾಟ್, ಇಲ್ಲಿದೆ ನೋಡಿ, ಇಟ್ ಶುಡ್ ನಾಟ್ ಯೂಸ್ ಟು ಅಲ್ಟರ್ ಆರ್ ಡೆಸ್ಟ್ರಾಯ್ ದ ಬೇಸಿಕ್ ಸ್ಟ್ರಕ್ಚರ್ ಆರ್ ಫಂಡಮೆಂಟಲ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಆಯಿತಾ? ಇದು ನಿಮ್ಮ ಕೇಶವಾನಂದ ಭಾರತಿ ಕೇಸಲ್ಲಿ ಬಂತು, ಗೊತ್ತಿರಲಿ, ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ಅಮೆಂಡ್ಮೆಂಟ್ ಮಾಡ್ಬೋದಾ ಮಾಡಬಾರ್ದು ಅನ್ನೋದಕ್ಕೆ ಮಾಡ್ಬೋದು ಅಷ್ಟೇ ಆನ್ಸರು. ಈಗ ಇಷ್ಟೇ ಮುಗಿದು, ಪ್ರಿಯಾಂಬಲ್ ಬಗ್ಗೆ ಮುಗಿದು. ಏನಾರು ಡೌಟ್ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ಲಿ ಹಾಕಿ. ನೋಡಪ್ಪ, ಡೌಟ್ ಇತ್ತು ಅಂದರೆ ಫಸ್ಟು ಈ ನೋಟ್ಸ್ನ ಓದಿ, ಅದಾದಮೇಲೆ ಇನ್ನೂ ಡೌಟ್ ಬಂತಂದರೆ ಕಮೆಂಟಲ್ಲಿ ಹಾಕಿ, ಸರಿನಾ? ಅಕಸ್ಮಾತ್ ಎಕ್ಸ್ಟ್ರಾ ಕೆಲವೊಂದು ಪಾಯಿಂಟ್ಸ್ಗಳು ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಬೇಕಾದ್ರೆ ನಾನು ಹೇಳಿ ಮೆನ್ಷನ್ ಮಾಡಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನಾನು ನೋಟ್ಸಲ್ಲಿ ನಾನು ಅದನ್ನು ಒಂದು ಸ್ಟ್ರಕ್ಚರ್ ಮಾಡ್ತೀನಿ, ಅದರ ನಿಮ್ಗೆ ಅರ್ಥ ಆಗೋ ರೀತಿ, ಸರಿನಾ? ಈಗ 2016ರಲ್ಲಿ ಏನಾಗಿತ್ತು ಕ್ವಶನು ನೋಡೋಣ ಬನ್ನಿ. ಈಗ ಡಿಸ್ಕಸ್ ದ ಈಚ್ ಅಡ್ಜೆಕ್ಟಿವ್ ಅಟ್ಯಾಚ್ ಟು ದ ವರ್ಡ್ ರಿಪಬ್ಲಿಕ್ ಇನ್ ದ ಪ್ರಿಯಾಂಬಲ್, ಆರ್ ದ ಡಿಫೆಂಡಬಲ್ ಇನ್ ದ ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸಸ್. ಓಕೆ, ಇದನ್ನು ಕೇಳಿದ್ದಾನೆ. ಈಗ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಪ್ರಿಯಾಂಬಲ್ ಪಾಠ ಇದೆಯಲ್ಲ, ಆ ಪ್ರಿಯಾಂಬಲ್ ಪಾರ್ಟಲ್ಲಿರುವಂತಹ ಫಸ್ಟ್ ಪೇಜಲ್ಲೇ ನೋಡಿ ಒಂದ್ಸರು, ಹಂಗೆ ಓಪನ್ ಮಾಡಿ, ನೋಡಿ ಇದನ್ನು. ಈಗ ಪ್ರಿಯಾಂಬಲ್ ಇದೆ, ಹೌದಾ? ಈಗ ಪ್ರಿಯಾಂಬಲಲ್ಲಿ ಒಂದು ನಿಮಿಷ, ಈಗ ಪ್ರಿಯಾಂಬಲ್ಲೇ ರಿಪಬ್ಲಿಕ್ ಇದೆಯಲ್ಲಪ್ಪ, ಈ ರಿಪಬ್ಲಿಕ್ ಬಿಡಿ. ಈ ರಿಪಬ್ಲಿಕ್ ಜೊತೆಗೆ ಏನೆಲ್ಲ ಅಟ್ಯಾಚ್ ಆಗಿದೆಯಪ್ಪ ಅಕ್ಕಪಕ್ಕ? ಸಾವರಿನ್ ಇದೆ, ಸೋಷಲಿಸ್ಟ್ ಇದೆ, ಸೆಕ್ಯುಲರ್ ಇದೆ, ಡೆಮೊಕ್ರೆಟಿಕ್ ಇದೆ, ಹೌದಾ? ಸೊ ದಯವಿಟ್ಟು ಪ್ರಿಯಾಂಬಲ್ನ, ನಾನು ಇದನ್ನು ಹೇಳಬಾರ್ದು ಆದರೂ ಕೂಡ ಹೇಳ್ತಾ ಇದ್ದೀನಿ, ಪ್ರಿಯಾಂಬಲ್ನ ಮಂದಟ್ ಮಾಡಿಬಿಡ್ರಪ್ಪ, ಆಯಿತಾ? ಬಾಯ್ ಹಾರ್ಟ್ ಮಾಡಿಬಿಡಿ. ಯಾರು ಕೇಳಿದ್ರೆ ಸುಮ್ಮನೆ ಹೇಳಬೇಕು, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋನ್ ರಿಸೋರ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಅ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆ್ಯಂಡ್ ಟು ಸೆಕ್ಯುಲರ್ ಟು ಆಲ್ ಇಟ್ಸ್ ಸಿಟಿಸನ್. ಅಲ್ಲಿಂದ ಹೇಳಿ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಬಾಯ್ ಹಾರ್ಟ್ ಮಾಡಿಬಿಡಿ, ತಲೆ ಕೆಡ್ಸ್ಕೊಬೇಡಿ. ಯಾಕೆಂದರೆ ಇಂಟರ್ವ್ಯೂಯಲ್ಲಿ ಒಂದಿಬ್ಬರು ಕೇಳಿದ್ರಂತೆ, ಒಂದಷ್ಟು ಜನ ನೋಡಿದೆ ನಾನು, ಅವರ ಒಂದು ಪಾಡ್ಕಾಸ್ಟಲ್ಲಿ ಹೇಳ್ತಾಯಿದ್ರು, ಕೇಳಿದ್ರು ನನಗೆ ಕಂಪ್ಲೀಟ್ ಪ್ರಿಯಾಂಬಲ್ ಹೇಳು ಅಂತ ಹೇಳಿದರು, ಆಯಿತಾ?
ಹಾಗಾಗಿ ಈಗ ಕ್ವಶನ್ ಬರೋಣ. ಆ್ಯಸ್ ಪರ್ ದ ಕ್ವಶನ್, ರಿಪಬ್ಲಿಕ್ ಜೊತೆಗೆ ಏನಿದೆ, ಸಾವರ್ನಿಟಿ ಮೆನ್ಷನ್ ಮಾಡ್ತೀರಾ, ಸೋಷಲಿಸ್ಟ್ ಮಾಡ್ತೀರಾ, ಸೆಕ್ಯುಲರ್ ಮಾಡ್ತೀರಾ, ಡೆಮೊಕ್ರಾಟಿಕ್ ಮಾಡ್ತೀರಾ, ಹೌದಾ? ಅಷ್ಟೇ, ಇನ್ನೇನಿಲ್ಲ. ಈಗ ಆ್ಯಸ್ ಪರ್ ದ ನಾನು ಕೀವರ್ಡ್ ಬೇಸಿಸ್ ಅನಾಲಿಸಿಸ್ ಕೂಡ ಮಾಡಿದ್ದೀನಿ, ನೀವು ಓದಿ ಏನಿದೆ ಅಂತ ಅಂದ್ಬಿಟ್ಟು. ಸೊ ಆ್ಯಸ್ ಪರ್ ದ ಕ್ವಶನ್ ಡಿಮ್ಯಾಂಡ್ ಏನು ಅಂದರೆ, ಡಿಮ್ಯಾಂಡ್ ಆಫ್ ದ ಕ್ವಶನ್ ಏನು ಅಂತಂದರೆ, ನೀವು ಏನೆಲ್ಲ ಐಡೆಂಟಿಫೈ ಮಾಡಿ ಅಬ್ಜೆಕ್ಟಿವ್ಸ್ನ ಏನೇನು ಬರೀಬೇಕು ಅನ್ನೋದು ಮೆನ್ಷನ್ ಮಾಡಿದ್ದೀನಿ, ಆಯಿತಾ? ಅದಾದ್ಮೇಲೆ ಐಡಿಯಾ ಸ್ಟ್ರಕ್ಚರ್ ಏನಿರಬೇಕು, ಇಲ್ಲಿಂದ ಶುರು ಆಗುತ್ತೆ. ಸೊ ಫಸ್ಟ್ ಏನು ಮಾಡಿ ಅಂತಂದರೆ, ಒಂದು ಕೋಟ್ ಲೈನ್ ಹಾಕಿ, ಪ್ರಿಯಂಬಲ್ ಬಗ್ಗೆ ಒಂದು ಕೋಟ್ ಲೈನ್ ಹಾಕಿ, ಆಯಿತಾ? ಪ್ರಿಯಂಬಲ್ ಅಂತಂದರೆ ಏನೊಂದು ಬರೀರಿ, ಪ್ರಿಯಂಬಲ್ ಈಸ್ ಅನ್ ಇಂಟ್ರೊಡಕ್ಷನ್ ಪೇಜ್ ಆರ್ ಸಮ್ಮರಿ ಶೀಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಬರೀರಿ, ಆಯಿತಾ? ಸೊ ಅದಾದಮೇಲೆ ರಿಪಬ್ಲಿಕ್ ಅಂತ ಇದೆಯಲ್ಲ, ಆ ರಿಪಬ್ಲಿಕ್ ನಾನು ಒಂದು ಸತಿ ಡಿಸ್ಕ್ರೈಬ್ ಮಾಡಿ ಅಥವಾ ಡಿಫೈನ್ ಮಾಡಿ ಇದನ್ನು. ಸೊ ಡಿಫೈನ್ ಮಾಡಾದ್ಮೇಲೆ ಬಾಡಿಲಿ ಏನೆಲ್ಲ ಅಬ್ಜೆಕ್ಟಿವ್ಸ್ಗಳಿತ್ತು ಅನ್ನೋದನ್ನು ಬರೀರಿ. ಮೊದಲನೇದು ಸಾವರಿನ್ ಅಂತಂದರೆ ಇನ್ನೊಂದು ಬರೀರಿ, ಅದು ಡಿಫೆಂಡಬಲ್ಲ ಇಲ್ವಾ ಅಂತಲೂ ಬರೀರಿ. ನೋಡಿ ಇಲ್ಲಿದೆ ಡಿಫೆಂಡಬಲ್ಲ, ನೋಡಿ ಅಲ್ಲಿ ಆರ್ ದೇ ಡಿಫೆಂಡಬಲ್ ಇನ್ ಕರೆಂಟ್ ಸರ್ಕಮ್ಸ್ಟಾನ್ಸಸ್ ಅಂತ ಕೇಳಿದ್ದಾನೆ ಕ್ವಶನಲ್ಲಿ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಕ್ರಿಟಿಕಲ್ ಅನಾಲಿಸಿಸ್ ಮಾಡಬೇಕು. ಆ ಥರ ಕೇಳಿದಾಗ ಕರೆಂಟ್ ಸರ್ಕಮ್ಸ್ಟಾನ್ಸಸ್ ಅಂತ ಕೇಳಿಬಿಟ್ಟು ಆರ್ ದೇ ಅಂತ ಕೇಳಿದ್ದಾನೆ ಅಲ್ವಾ? ಸೊ ಆರ್ ದೇ ಅಂತ ಕೇಳಿದಾಗ ನೀವು ಅದನ್ನು ಕ್ರಿಟಿಕಲ್ ಅನಾಲಿಸಿಸ್ ಮಾಡಬೇಕು. ಸೊ ಕ್ರಿಟಿಕಲ್ ಅನಾಲಿಸಿಸ್ ಅಂದರೆ ನೀವು ಒಳ್ಳೆಯದು ಬರೀಬೇಕು, ಕೆಟ್ಟದ್ದು ಬರೀಬೇಕು. ಈಗ ಡಿಫೆಂಡಬಲ್ಲ ಅಂತ ಕೇಳಿದರೆ ಹೌದು ಇಟ್ ಇಸ್ ಡಿಫೆಂಡಬಲ್ ಅಂತ ಅಂದಾಗ ಏನೊಂದು ಬರೀಬೇಕು, ನೋ ಇಟ್ ಇಸ್ ನಾಟ್ ಡಿಫೆಂಡಬಲ್ ಅಂತಂದರೆ ಏನೊಂದು ಬರೀಬೇಕು ನೀವು ಇಲ್ಲಿ. ನೋಡಿ ಅದು ಎರಡೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಆಯಿತಾ? ನೆಕ್ಸ್ಟು ಸೋಷಲಿಸ್ಟ್ ಅಂದರೆ ಏನೊಂದು ಬರೀರಿ, ಡಿಫೆಂಡಬಲ್ಲ ಎಸ್ ಅಂತಂದರೆ ಏನೊಂದು ಬರೀರಿ, ಎಸ್ ಅಂದರೆ ನಿಮ್ಮ ಮನ್ರೇಗಾ ಅದು ಇದು ಒಂದಷ್ಟು ಸ್ಕೀಮ್ಸ್ಗಳು ಮೆನ್ಷನ್ ಮಾಡಿ. ನೋ ಅಂತಂದರೆ ಏನೊಂದು ಬರೀರಿ, ಸೆಕ್ಯುಲರ್ ಬಗ್ಗೆ ಏನೊಂದು ಬರೀರಿ, ಡೆಮೊಕ್ರಾಟಿಕ್ ಏನೊಂದು ಬರೀರಿ, ಕಂಕ್ಲೂಷನ್ ಹಾಕಿ. ಕಂಕ್ಲೂಷನ್ ತಲೆ ಕೆಡ್ಸ್ಕೊಬಿಟ್ಟು ನಾನು ಇನ್ನೂ ಹೇಳ್ಕೊಟ್ಟಿಲ್ಲ, ಒಂದು ಕ್ಲಾಸ್ ಸಪ್ರೇಟಾಗಿ ತೊಗೊಂಡು ಹೇಳ್ಕೊಡ್ತೀನಿ ಕಂಕ್ಲೂಷನ್ ಹೇಗೆ ಬರೀಬೇಕು ಅಂತ. ಸೊ ಆ್ಯಕ್ಚುಲಿ ಕಂಕ್ಲೂಷನ್ ಏನು ಬರೀಬೇಕು ಅಂದರೆ, ಅಪ್ಕಮಿಂಗ್ ನೆಕ್ಸ್ಟ್ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನೀವು ಬರೀಬೇಕು, ಆಯಿತಾ? ಅದಕ್ಕೆ ಬಿಡಿ, ಈಗ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಈಗ ಒಂದು ಮಾಡಲ್ ಆನ್ಸರ್ ಇದೆ, ಸೊ ನೋಡ್ಬೋದು ಇಲ್ಲಿ ಮಾಡಲ್ ಆನ್ಸರು, ಆಯಿತಾ? ಸೊ ಮಾಡಲ್ ಆನ್ಸರ್ ಇಂಟ್ರೊಡಕ್ಷನ್ ಇದೆ. ಇಲ್ಲಿಂದ ನೋಡಿ ಸಾವರಿನ್ ಅಂತಂದ್ರೆ ಏನು, ಸೋಷಲಿಸ್ಟ್ ಅಂತಂದ್ರೆ ಏನು, ಆಯಿತಾ? ಅದ್ರ ಡಿಫೆಂಡಬಲ್ಲ ಇಲ್ವಾ ಅದನ್ನು ಹಾಕಿದ್ದೀನಿ, ಆಯಿತಾ? ನೆಕ್ಸ್ಟ್ ಸೆಕ್ಯುಲರಿಸಮು ಮತ್ತು ಡೆಮೊಕ್ರಾಟಿಕ್ ಅದ್ರ ಬಗ್ಗೆ ಹಾಕಿಬಿಟ್ಟು ಒಂದು ಕಂಕ್ಲೂಷನ್ ಹಾಕಿದ್ದೀನಿ, ಆಯಿತಾ? ಇದ್ರ ಜೊತೆಗೆ ನೀವೇನೆಲ್ಲ ವ್ಯಾಲ್ಯೂಡೇಷನ್ ಮಾಡ್ಬೋದು ಅಂತಂದರೆ, ನೋಡ್ರಪ್ಪ ನಾನು ಸ್ಟಾರ್ಟಿಂಗಿಗೆ ಹೇಳಿದೆ ನಿಮಗೆ, ಪ್ರಿಯಂಬಲ್ ಬಗ್ಗೆ ಕೇಳಿದ್ರೆ ದಯವಿಟ್ಟು ಈ ಥರ ಒಂದಷ್ಟು ಕೋಟ್ ಲೈನ್ಗಳು ಹಾಕಿ ಅಂತ, ಆಯಿತಾ? ಸೊ ಪಾಲ್ಕಿವಾಲ ಅವ್ರ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಅಂತ ಪ್ರಿಯಂಬಲ್ ಅಂತಂದರೆ ಏನು ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟು ಒಂದಷ್ಟು ಹೇಳಿದೆ ಅಲ್ವಾ ಅದು, ಓಕೆ. ನೆಕ್ಸ್ಟು ಎಕ್ಸಾಂಪಲ್ಸ್ಗಳೇನೆಲ್ಲ ಕೊಡ್ಬೋದು. ಈಗ ಸೆಕ್ಯುಲರಿಸಮ್ಗೆ ಏನೆಲ್ಲ ಎಕ್ಸಾಂಪಲ್ ಕೊಡ್ಬೋದು ನೀವು, ಹಿಜಾಬ್ ಕಾಂಟ್ರವರ್ಸಿ ಕೊಡ್ಬೋದು. ಕರ್ನಾಟಕದಲ್ಲಿ ಆದಂತಹ ಒಂದು ಹಿಜಾಬ್ ಕಾಂಟ್ರವರ್ಸಿ, ಟ್ರಿಪಲ್ ತಲಾಕ್ ಜಡ್ಜ್ಮೆಂಟು, ಹೌದಾ? ಇದರಿಂದ ಸೆಕ್ಯುಲರಿಸಮ್ ಏನಾಯಿತು, ಹೌದಾ? ಆ ಸೆಕ್ಯುಲರಿಸಮ್ ಬಗ್ಗೆ ಬರಿಬೋದಾ ಹಿಜಾಬ್ ಕಾಂಟ್ರವರ್ಸಿ ಇಟ್ಕೊಂಡು? ಜಸ್ಟ್ ಎಕ್ಸಾಂಪಲ್ ಮೆನ್ಷನ್ ಮಾಡಿ ಸಾಕು. ಈಗ ಹಿಜಾಬ್ ಕಾಂಟ್ರವರ್ಸಿ ಅಂತ ಹಾಕ್ಬಿಟ್ಟು, ಸಾರ್ ಇದು ಹಿಜಾಬ್ ಕಾಂಟ್ರವರ್ಸಿ ಉಡುಪಿಲಿ ಉದ್ಭವ ಆಯಿತು, ಮಂಗಳೂರಲ್ಲಿ ಇದಾಯಿತು, ತುಂಬ ಇದಾಯಿತು ಅಂತೆಲ್ಲ ಬರೆಯೋಕೆ ಹೋಗ್ಬಿಡಿ. ಜಸ್ಟು ಸೆಕ್ಯುಲರಿಸಮ್ ಬಗ್ಗೆ ನೀವು ಬರೀತೀರಲ್ಲ, ಸೊ ಬರೆದಾದ ಕೆಳಗಡೆ ನೀವು ಎಕ್ಸಾಂಪಲ್ಸ್ ಅಂತ ಹಾಕ್ಬಿಟ್ಟು ಟ್ರಿಪಲ್ ತಲಾಕ್ ಜಡ್ಜ್ಮೆಂಟ್ ಅಂತ ಹಾಕಿ, ಮತ್ತು ಹಿಜಾಬ್ ಕಾಂಟ್ರವರ್ಸಿ ಇನ್ ಕರ್ನಾಟಕ ಅಂತ ಹಾಕಿ. ಇಷ್ಟು ಡೆಮೊಕ್ರಾಟಿಕ್ ಬಗ್ಗೆ ಹೇಳ್ತಿದ್ರೆ, 2024 ಜನರಲ್ ಎಲೆಕ್ಷನ್ಲಿ ನಾರ್ಮಲಾಗಿ ಏನೋ ಒಂದು ವೋಟಿಂಗ್ ನಡೀತಾ ಇತ್ತು, ಅದಕ್ಕಿಂತ ಈ ಸತಿ ಆದಂತಹ ವೋಟು ತುಂಬ ಜಾಸ್ತಿ ಇತ್ತು, ಅದು ಕೂಡ ಮೆನ್ಷನ್ ಮಾಡಿ, ಆಯಿತಾ? ಸೋಷಲಿಸ್ಟ್ ಬಗ್ಗೆ ಕೇಳಿದಾಗ ಡಿಜಿಟಲ್ ಇಂಡಿಯಾ ಮತ್ತು DBT ಸ್ಕೀಮ್ಸ್ಗಳ ಬಗ್ಗೆ ಮೆನ್ಷನ್ ಮಾಡಿ. ನೆಕ್ಸ್ಟು ಆರ್ಟಿಕಲ್ಸ್ಗಳು, ನೋಡಪ್ಪ ಇದು ಮಾತ್ರ ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಸೆಕ್ಯುಲರ್ ಅಂತ ಕೇಳಿದಾಗ ಸೆಕ್ಯುಲರ್ ಅನ್ನೋ ಒಂದು ವರ್ಡ್ಗೆ ಏನೆಲ್ಲ ಆರ್ಟಿಕಲ್ಸ್ಗಳನ್ನ ನೀವು ಲಿಂಕ್ ಮಾಡ್ಬೋದು ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಲೈಕ್ ಎಕ್ಸಾಂಪಲ್ ಆರ್ಟಿಕಲ್ 1, ಆರ್ಟಿಕಲ್ 51, ಇದು ಸಾವರಿನ್ಗೆ ಇದು. ನೆಕ್ಸ್ಟು ಸೋಷಲಿಸ್ಟ್ಗೆ DPSP ಇದೆ, ಹೌದಾ? ನೆಕ್ಸ್ಟು ಸೆಕ್ಯುಲರ್ಗೆ ಆರ್ಟಿಕಲ್ 25 to 28, ನೆಕ್ಸ್ಟು ಡೆಮೊಕ್ರಾಟಿಕ್ಗೆ ಆರ್ಟಿಕಲ್ 326, ಆರ್ಟಿಕಲ್ ಎಲೆಕ್ಷನ್ದು ಆರ್ಟಿಕಲ್ ಬರ್ತದೆ, ಹೌದಾ? ಇದನ್ನೆಲ್ಲ ಮೆನ್ಷನ್ ಮಾಡಬೇಕು. ಇಷ್ಟೊಂದು ಮಾಡ್ತವ್ರೆ ನಿಮಗೆ ಮಾರ್ಕ್ಸ್ ಸಿಗ್ತದೆ. ನಾರ್ಮಲಾಗಿ ಇದು ನಿಮಗೆ ಆನ್ಸರು ನೋಡಿ, ಇದು ಆ್ಯಕ್ಚುಲಿ ಮಾಡಲ್ ಆನ್ಸರ್ ಇದೆಯಲ್ಲ, ಇದೊಂದು ರಾ ಆನ್ಸರ್ ಇದು, ಆಯಿತಾ? ಒಂಥರ ಇದು ರಾ ಅಷ್ಟೇ. ಇದ್ರ ಜೊತೆಗೆ ನೀವು ಎಕ್ಸಾಂಪಲ್ಗಳನ್ನ ಮೆನ್ಷನ್ ಮಾಡಬೇಕು. ಗೊತ್ತಿರಲಿ, ಪ್ರತಿಯೊಂದು ಆನ್ಸರ್ ನೀವು ಏನೇ ಬರೆದ್ರೂ ಕೂಡ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ಗಳು ಈ ಥರ ಒಂದಷ್ಟು ಲಿಂಕೇಜ್ಗಳು ಮಾಡಬೇಕು. ಅದು ಏನಾದ್ರು ಆಗಿರ್ಬೋದು, ಕರೆಂಟ್ ಅಫೇರ್ಸರು ಲಿಂಕ್ ಮಾಡಿ, ಅಥವಾ ಸ್ಕೀಮ್ಸ್ಗಳಾದ್ರು ಲಿಂಕ್ ಮಾಡಿ, ಏನಾದರೂ ಮಾಡಿ, ಆಯಿತಾ? ಅಲ್ಲಿಗೆ ಒಂದು ಕ್ವಶನ್ ಡಿಸ್ಕಸ್ ಮಾಡಾಯಿತು, ಹೌದಾ? ನೆಕ್ಸ್ಟ್ ಇನ್ನೊಂದು ಕ್ವಶನು, ವಾಟ್ ಕ್ಯಾನ್ ಫ್ರಾನ್ಸ್ ಲರ್ನ್ ಫ್ರಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಪ್ರೋಚ್ ಟು ಸೆಕ್ಯುಲರಿಸಮ್? ಈಗ ಆ್ಯಕ್ಚುಲಿ ಏನಿದೆ ಸೆಕ್ಯುಲರಿಸಮ್ ಬಗ್ಗೆ, ಈಗ ನೀವೇನು ತಿಳ್ಕೊಬೇಕು ಅಂದರೆ, ಈಗ ಫ್ರಾನ್ಸು ಏನೆಲ್ಲ ತಿಳ್ಕೊಬೇಕು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿರುವಂಥ ಸೆಕ್ಯುಲರಿಸಮಿಂದ ಅಂತ ಅಂದ್ಬಿಟ್ಟು ಕ್ವಶನ್ ಇದೆ. ಆ ಕ್ವಶನ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಇಂಡಿಯನ್ ಸೆಕ್ಯುಲರಿಸಮ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಅದನ್ನು ಬರೀರಿ ನೀಟಾಗಿ,
ಆಯಿತಾ. ಫಸ್ಟ್ ಅದನ್ನು ಬರೀರಿ. ಸಾರ್ ಎಲ್ಲಿ ಕ್ವಶನ್ ಕೇಳಿರೋದೇ ಒಂದು, ನೀವು ಹೇಳ್ತಾ ಇರೋದೇ ಒಂದು, ಅವೆಲ್ಲ ಬೇಡ, ಅದನ್ನು ಬಿಡಿ. ಅದು ಬೇರೆದು ಇದ್ದರೂ ಕೂಡ ಈಗ ಇಂಡಿಯನ್ ಸೆಕ್ಯುಲರಿಸಮ್ ಬಗ್ಗೆ ಗೊತ್ತಲ್ಲಪ್ಪ, ನೀಟಾಗಿ ಬರೀರಿ, ಅಷ್ಟೇ, ಮುಗೀತು. ನೆಕ್ಸ್ಟು ಕೀವರ್ಡ್ ಬೇಸ್ ಅನಾಲಿಸಿಸ್ ಮಾಡಿದ್ದೀನಿ ಇಲ್ಲಿ. ಸೊ ಕೀ ಕಾನ್ಸೆಪ್ಟ್ ಏನೆಲ್ಲ ಗೊತ್ತಿರಬೇಕು ಅಂದರೆ ಇಂಡಿಯನ್ ಸೆಕ್ಯುಲರಿಸಮ್ ಬಗ್ಗೆ ಗೊತ್ತಿರಬೇಕು, ಫ್ರೆಂಚ್ ಸೆಕ್ಯುಲರಿಸಮ್ ಬಗ್ಗೆ ಗೊತ್ತಿರಬೇಕು, ರಿಲಿಜಿಯಸ್ ಫ್ರೀಡಮ್ ಎಲ್ಲ ಹೇಗಿದೆ, ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಹೇಗಿದೆ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ನಿಮಗೆ, ಆಯಿತಾ. ಸೊ ಡಿಮಾಂಡ್ ಏನಿದೆ, ಕ್ವಶನ್ ಆ್ಯಸ್ ಪರ್ ದ ಕ್ವಶನ್ ಏನೆಲ್ಲ ಡಿಮಾಂಡ್ ಇದೆ ಅಂತಂದರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಹೌ ಇಂಡಿಯಾ ಸೆಕ್ಯುಲರಿಸಮ್ ವರ್ಕ್. ಸೊ ಇಂಡಿಯಾದಲ್ಲಿರುವಂಥ ಸೆಕ್ಯುಲರಿಸಮ್ ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಂಡಿರ್ಬೇಕು. ಸೊ ಫ್ರಾನ್ಸಲ್ಲಿರೋದು ಹೇಗಿದೆ ಅಂತ ತಿಳ್ಕೊಬೇಕು, ಆಯಿತಾ. ಅಷ್ಟು ತಿಳ್ಕೊಂಡ್ರೆ ನಿಮ್ಗೆ ಸಾಕು. ನೆಕ್ಸ್ಟು ಐಡಿಯಾ ಸ್ಟ್ರಕ್ಚರ್ ಹೇಳೋದಾದರೆ ಸೆಕ್ಯುಲರಿಸಮ್ ಬಗ್ಗೆ ಬರೀರಿ, ಮತ್ತು ಒಂದಷ್ಟು ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ಗಳೆಲ್ಲ ಮೆನ್ಷನ್ ಮಾಡಿ, ಆಯಿತಾ. ಅದಾದಮೇಲೆ ಮೆನ್ಷನ್ ಇಂಡಿಯಾ ಮತ್ತು ಫ್ರಾನ್ಸ್ ಎರಡೂ ಕೂಡ ಒಂದು ಸೆಕ್ಯುಲರ್ ಕಂಟ್ರಿಗಳಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿ. ಆದರೆ ಸೆಕ್ಯುಲರ್ ಕಂಟ್ರೀಸ್ ಇದ್ದರೂ ಕೂಡ ಎರಡೂ ದೇಶಗಳು ಬೇರೆ ಬೇರೆ ಮಾಡಲ್ಸ್ಗಳನ್ನ ಫಾಲೋ ಮಾಡ್ತಿದೆ ಅಂತ ಹಾಕ್ಬಿಟ್ಟು, ಏನಪ್ಪ ಅದು ಮಾಡಲು ಅಂತ ಅಂದಾಗ, ಬಾಡಿಲಿ ಫ್ರಾನ್ಸಲ್ಲಿರುವಂತಹ ಲೈಸೈಟ್ ಮಾಡೆಲ್ ಮತ್ತು ಇಂಡಿಯಾದಲ್ಲಿರುವಂತಹ ಇನ್ಕ್ಲೂಸಿವ್ ಸೆಕ್ಯುಲರಿಸಮ್, ಈ ಒಂದು ಮಾಡಲ್ಗಳ ಬಗ್ಗೆ ಮೆನ್ಷನ್ ಮಾಡಿ, ಆಯಿತಾ. ಸೊ ಫ್ರಾನ್ಸಲ್ಲಿ ಏನಿದೆ, ಫ್ರಾನ್ಸಲ್ಲಿ ನೋ ರಿಲಿಜಿಯಸ್ ಸಿಂಬಲ್ ಆರ್ ಎಕ್ಸ್ಪ್ರೆಷನ್ ಇನ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್. ನೋಡಿ, ಪಬ್ಲಿಕಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಒಂದಷ್ಟು ಲೈಕ್ ರಿಲಿಜಿಯಸ್ ಸಿಂಬಲ್ಗಳನ್ನ, ಎಕ್ಸ್ಪ್ರೆಷನ್ಗಳನ್ನ ಯೂಸ್ ಮಾಡಬಾರ್ದು. ಅಂದರೆ ಕಂಪ್ಲೀಟಾಗಿ ನ್ಯೂಟ್ರಲಿಟಿ ಇರಬೇಕು. ಲೈಕ್ ಎಕ್ಸಾಂಪಲ್ ಹಿಜಾಬ್ ಬ್ಯಾನು, ಹೌದಾ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಫ್ರಾನ್ಸಲ್ಲಿ ಹಿಜಾಬ್ ಬ್ಯಾನ್ ಆಗಿದೆ, ಹೌದಾ. ಸೊ ಅದ್ರ ಬಗ್ಗೆ. ನೆಕ್ಸ್ಟು ಇಂಡಿಯಾದಲ್ಲಿ ಹೇಗಿದೆ, ಇಂಡಿಯಾದ ಬಗ್ಗೆ ಬರ್ರಿ. ಇಂಡಿಯಾದಲ್ಲಿರುವಂತಹ ಒಂದು ಟ್ರಿಪಲ್ ತಲಾಕ್ ಬಗ್ಗೆ ಮೆನ್ಷನ್ ಮಾಡಿ, ಅನ್ಟಚಬಿಲಿಟಿ ಬ್ಯಾನ್ ಬಗ್ಗೆ ಮಾತಾಡಿ ಸೆಕ್ಯುಲರಿಸಮ್ ಇದರಲ್ಲಿ, ಹಾಂ. ನೆಕ್ಸ್ಟು ಆರ್ಟಿಕಲ್ 17 ಬಗ್ಗೆ ಮೆನ್ಷನ್ ಮಾಡಿ. ಅದಕ್ಕಿಂತ ಬೇಕೇನ್ರಪ್ಪ ಆರ್ಟಿಕಲ್ಸ್ ನಿಮಗೆ? ಓಕೆ. ನೆಕ್ಸ್ಟು ವಾಟ್ ಕ್ಯಾನ್ ಫ್ರಾನ್ಸ್ ಲರ್ನ್. ಹಾಗಾದರೆ ಫ್ರಾನ್ಸು ನಮ್ಮ ಇಂಡಿಯಾದಲ್ಲಿರುವಂತಹ ಸೆಕ್ಯುಲರಿಸಮ್ ನೋಡಿ ಏನೆಲ್ಲ ಕಲಿಬಹುದು ಅಂತ ಹೇಳೋದಾದರೆ, ನೋಡಿ ಮೆನ್ಷನ್ ಮಾಡಿ ಇದನ್ನು. ಫಸ್ಟು ಇಂಡಿಯಾಸ್ ಅಪ್ರೋಚ್ ಏನಿದೆಯಪ್ಪ ಅದನ್ನು ಮೆನ್ಷನ್ ಮಾಡಿ. ಸೊ ಇಲ್ಲಿ ಅಷ್ಟು ಆನ್ಸರ್ ನಿಮಗೆ ಕಷ್ಟ ಅನಿಸುತ್ತೆ ಅನ್ಕೋತೀನಿ. ಇದು ದಯವಿಟ್ಟು ಇದನ್ನು ಚೇಂಜ್ ಮಾಡ್ತೀನಿ ಬಿಡಿ ಇದನ್ನು, ಆಯಿತಾ. ಫ್ರಾನ್ಸ್ ಚಾಲೆಂಜ್ ಮತ್ತು ಇಂಡಿಯಾಸ್ ಅಪ್ರೋಚ್ ಏನಿದೆ. ಸೊ ನಾನು ಏನು ಹಾಕಿದ್ದೀನಿ ಅಂತಂದರೆ, ಫ್ರಾನ್ಸು ಏನು ಚಾಲೆಂಜ್ ಇದೆ ಆ್ಯಕ್ಚುಲಿ, ಅಂದರೆ ಅವ್ರ ದೇಶದಲ್ಲಿ ಸೆಕ್ಯುಲರಿಸಮ್ ಇದ್ದರೂ ಕೂಡ ಏನೆಲ್ಲ ಕೊರತೆ ಇದೆ ಅಂತ ಅಂದ್ಬಿಟ್ಟು ಒಂದಷ್ಟು ಹಾಕಿದ್ದೀನಿ ಇಲ್ಲಿ. ಏನೆಲ್ಲ ಕೊರತೆ ಇದೆ ಅಂದರೆ, ಲೈಕ್ ಓವರ್ ರೆಸ್ಟ್ರಿಕ್ಷನ್ ಫಾರ್ ರಿಲಿಜಿಯಸ್ ಸಿಂಬಲ್ಸು, ಅಂದರೆ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇವರು ಒಂದು ಲೈಕ್ ರಿಲಿಜಿಯಸ್ ಒಂದಷ್ಟು ಸ್ಟ್ರಕ್ಚರ್ಗಳನ್ನ ಅಥವಾ ಫ್ಲ್ಯಾಗ್ಗಳು ಇಟ್ಕೊಂಡು ಇದು ಮಾಡೋದು, ಸೊ ಆ ಥರ ಸಿಂಬಲ್ಸ್ಗಳು ಯೂಸ್ ಮಾಡೋದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ, ಆಯಿತಾ. ಆಮೇಲೆ ಟೆನ್ಷನ್ ಇನ್ ಇಂಟಿಗ್ರೇಷನ್ ಪಾಲಿಸಿ, ಮತ್ತು ಒಂದಷ್ಟು ಈ ಒಂದು ರಿಲಿಜಿಯಸ್ಗಳ ಮೇಲೆ ಸ್ಟ್ರಿಕ್ಟರ್ ಒಂದಷ್ಟು ಪಾಲಿಸಿಗಳಿದ್ದಾವೆ, ಲೈಕ್ ಪಬ್ಲಿಕ್ ಬ್ಯಾಕ್ ಆನ್ ಹಿಜಾಬ್ ಮತ್ತು ಬುರ್ಕಾ ಬ್ಯಾನ್ಗಳು. ಸೊ ಹಿಜಾಬು ಮತ್ತು ಬುರ್ಕಾ ಬ್ಯಾನ್ ಏನು ಮಾಡಿದ್ದಾರೆ, ಅದರಿಂದ ಸ್ವಲ್ಪ ಒಂದಷ್ಟು ಟೆನ್ಷನ್ಸ್ಗಳು ಇದ್ದೇ ಇರುತ್ತೆ. ಅಂದರೆ ಟೆನ್ಷನ್ಸ್ ಅಂತಂದರೆ ಒಂದಷ್ಟು ಲೈಕ್ ಸ್ಟ್ರೈಕ್ ಮಾಡೋದಾಗಿರ್ಬೋದು, ಆ ಥರ. ಸೊ ಇದನ್ನೆಲ್ಲ ಫ್ರಾನ್ಸಲ್ಲಿ ಒಂದಷ್ಟು ಚಾಲೆಂಜಸ್ಗಳಿದ್ದಾವೆ ಅಂತೆ, ಆಯಿತಾ. ಬಟ್ ಫ್ರಾನ್ಸು ಈ ಥರ ಚಾಲೆಂಜಸ್ ಇಟ್ಕೊಂಡು ನಮ್ಮ ದೇಶದಲ್ಲಿ ಏನೆಲ್ಲ ನೋಡ್ಕೊಂಡು ಕಲಿಬೋದು ಅಂತಂದರೆ, ಪ್ಲೂರಲಿಸಮ್ ಆ್ಯಂಡ್ ರಿಲಿಜಿಯಸ್ ಅಕಾಮಡೇಷನ್, ಫ್ರೀಡಮ್ ವಿತ್ ರೀಸನಬಲ್ ರೆಸ್ಟ್ರಿಕ್ಷನ್, ಅಂದರೆ ಫ್ರೀಡಮ್ ಕೊಡಿ ಬಟ್ ರೀಸನಬಲ್ ರೆಸ್ಟ್ರಿಕ್ಷನ್ ಇಡಿ. ನೆಕ್ಸ್ಟು ಬ್ಯಾಲೆನ್ಸಿಂಗ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ, ಮತ್ತು ಎಂಕರೇಜಿಂಗ್ ಡೈಲಾಗ್ ಆ್ಯಂಡ್ ಕಲ್ಚರಲ್ ಸೆನ್ಸಿಟಿವಿಟಿ. ಸೊ ಇಷ್ಟನ್ನು ನೋಡಿಕೊಂಡು ಫ್ರಾನ್ಸು ಅವರಲ್ಲಿರುವಂತಹ ಚಾಲೆಂಜಸ್ಗಳನ್ನ ಅವರು ಓವರ್ಕಮ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟು ಫ್ರಾನ್ಸ್ ಕ್ಯಾನ್ ಬೆನಿಫಿಟ್ ಫ್ರಮ್ ಇಂಡಿಯಾಸ್ ಫ್ಲೆಕ್ಸಿಬಿಲಿಟಿ, ಇನ್ಕ್ಲೂಸಿವ್ ಆ್ಯಂಡ್ ಅಕಾಮಡೇಟ್ ಸೆಕ್ಯುಲರಿಸಮ್ ವಿಚ್ ಪ್ರಮೋಟ್ಸ್ ಬೋತ್ ರಿಲಿಜಿಯಸ್ ಫ್ರೀಡಮ್ ಆ್ಯಂಡ್ ಸೋಷಿಯಲ್ ಹಾರ್ಮನಿ ವಿತೌಟ್ ಎನ್ಫೋರ್ಸಿಂಗ್ ಯೂನಿಫಾರ್ಮಿಟಿ. ಬರೋಕ್ಕಾಗಲ್ವೇನ್ರಪ್ಪ? ನೋಡ್ರಪ್ಪ, ನನಗೆ ಗೊತ್ತು ಸ್ವಲ್ಪ ಇದು ಕಷ್ಟ ಆಗುತ್ತೆ ಅಂತ, ಯಾಕಂದರೆ ವಾಟ್ ಫ್ರಾನ್ಸ್ ಕ್ಯಾನ್ ಲರ್ನ್ ಅಂತ ಬಂದಾಗ ನಿಮಗೆ ಫ್ರಾನ್ಸ್ ಚಾಲೆಂಜಸ್ ಗೊತ್ತಿತ್ತು ಅಂತಂದ್ರೆ ನೀವು ಬರೀಬೋದು. ಫ್ರಾನ್ಸು ಆ್ಯಕ್ಚುಲಿ ಆ ದೇಶದಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಬರೋದಕ್ಕಾಗಲ್ಲ, ಹೌದಾ. ತಲೆ ಕೆಡಿಸ್ಕೊಬೇಡಿ, ಈ ಪಾಯಿಂಟ್ನ ತೆಗೆದುಬಿಟ್ಟು ನಾನು ಈಸಿ ಪಾಯಿಂಟ್ಸ್ ಹಾಕ್ತೀನಿ, ಆಯಿತಾ. ಇಲ್ಲಿ ಸ್ವಲ್ಪ ನಾನು ಏನದು ಸುಮ್ಮನೆ ಹಾಕ್ತಾ ಇರಲಿ ಅಂತ ಅಂದ್ಬಿಟ್ಟು, ಇದು ಸ್ವಲ್ಪ ಈಗ ನಾನೇ ಓದ್ತಾ ಇದ್ದೀನಲ್ವ, ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅಂದರೆ ಫ್ರಾನ್ಸ್ ಚಾಲೆಂಜಸ್ ಏನಿದೆ ಅವರಲ್ಲಿ, ಅಂದರೆ ಆ ದೇಶದಲ್ಲಿರುವಂತಹ ಚಾಲೆಂಜಸ್ಗಳು ನಮ್ಮ ಇಂಡಿಯಾದಲ್ಲಿ ಆ ಚಾಲೆಂಜಸ್ಗಳನ್ನ ಓವರ್ಕಮ್ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಆಯಿತಾ. ಈಗ ಅಲ್ಲಿ / ಇತ್ತಲ್ಲಪ್ಪ ಹಿಜಾಬು ಮತ್ತು ಬುರ್ಕಾ ಬ್ಯಾನು. ಹಾಗಾದರೆ ಏನು ಮಾಡಬೇಕು, ನಮ್ಮ ಇಂಡಿಯಾದಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ಫ್ರೀಡಮ್ ಕೊಟ್ಟಿದ್ದಾರೆ, ಹೌದಾ. ಸೊ ಬುರ್ಕಾ ಹಾಕೋಬೋದು, ಹಂಗೆ ಹಿಂಗೆ ಅಂತೆಲ್ಲ. ಇದರಿಂದ ಏನಾಗುತ್ತೆ, ಕಲ್ಚರಲ್ ಸೆನ್ಸಿಟಿವಿಟಿ ಕಾಪಾಡುತ್ತೆ, ಹೌದಾ. ಇದರಿಂದ ಏನಾಗುತ್ತೆ, ಅವರಲ್ಲಿ ಇರುವಂಥ ಟೆನ್ಷನ್ಸ್ಗಳು ಕಮ್ಮಿ ಆಗುತ್ತೆ. ಅದನ್ನು ತಲೆ ಕೆಡ್ಸ್ಕೊಬಿಟ್ಟು ಬೇರೆ ಪಾಯಿಂಟ್ಸ್ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ, ಆಯಿತಾ. ಅದ್ರ ಜೊತೆಗೆ ಒಂದು ಮಾಡಲ್ ಆನ್ಸರ್ ಹಾಕಿದ್ದೀನಿ. ಅದು ಈ ಮಾಡಲ್ ಆನ್ಸರು ಬೇಡ, ಇದನ್ನು ಓದಬೇಡಿ, ನಾನು ಬೇರೆ ಆನ್ಸರ್ ಹಾಕ್ತೀನಿ, ಸರಿನಾ. ಇದು ಆ್ಯಕ್ಚುಲಿ ಫೋರಮ್ ಐಸಲ್ಲಿ ಕೊಟ್ಟಂಥ ಒಂದು ಮಾಡಲ್ ಆನ್ಸರ್ ಇದು, ಆಯಿತಾ. ಫೋರಮ್ ಐಸರ ಒಂದು ಆನ್ಸರ್ ನಾನು ಒಂದಷ್ಟು ಆ ಕಡೆ ಈ ಕಡೆ ಮಾಡಿ ಒಂದಷ್ಟು ಹಾಕಿದ್ದೀನಿ. ಲೈಕ್ ಟ್ರಿಪಲ್ ತಲಾಕ್ ಬಗ್ಗೆ ಮೆನ್ಷನ್ ಮಾಡಿದ್ರು ಅಲ್ಲಿ, ಹಿಜಾಬ್ ಬ್ಯಾನ್ ಬಗ್ಗೆ ಹೇಳಿದ್ರು ಅಲ್ಲಿ,
ಬಿಡಿ ಅದನ್ನು. ನೆಕ್ಸ್ಟ್ ವ್ಯಾಲಿಡೇಷನ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಮೆನ್ಷನ್ ಮಾಡಬಹುದು ಅಂತಂದರೆ ಕೇಸ್ ಲಾಗಳು. ನಾನು ಎಲ್ಲ ಆನ್ಸರ್ಲು ಹೇಳ್ದಂಗೆ ಕೇಸ್ ಸ್ಟಡಿಗಳನ್ನ ಜಾಸ್ತಿ ಮೆನ್ಷನ್ ಮಾಡಬೇಕು. ಲೈಕ್ ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನೆಕ್ಸ್ಟ್ ಲಾಸ್ಟ್ ಆನ್ಸರ್ ನೋಡಿದ್ವಿ ನಾವು ಕೇಶವಾನಂದ ಭಾರತಿ ಕೇಸು, ಬೇರುಬಾರಿ ಯೂನಿಯನ್ ಕೇಸು. ಸೊ ಈ ಥರ ಒಂದಷ್ಟು ಕೇಸ್ ಸ್ಟಡಿಗಳನ್ನ ನೀವು ಮೆನ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಆನ್ಸರ್ಗಳಲ್ಲಿ ಒಂದು 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 ತೂಕ ಸಿಗುತ್ತೆ ಆನ್ಸರ್ಗೆ, ಆಯಿತಾ. ಅದಾದ್ಮೇಲೆ ಆರ್ಟಿಕಲ್ಸ್ಗಳು ಮೆನ್ಷನ್ ಮಾಡಿ, ಅಷ್ಟೇ ಸಾಕು, ಇನ್ನೇನು ಇಲ್ಲ. ಸೊ ಇಷ್ಟೇ ಈ ಆನ್ಸರು. ನನಗೆ ಗೊತ್ತು ಈ ಆನ್ಸರ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ, ಬಟ್ ಸ್ಟಿಲ್ ನೀವು ಕರೆಂಟ್ ಅಫೇರ್ಸ್ಗಳನ್ನ ನೀವು ಕವರ್ ಮಾಡ್ತಾ ಇರಬೇಕು. ಸೊ ಆ ಥರ ಕವರ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ, ಆಯಿತಾ. ಇದು ಯಾವಾಗ ಬಂದಿದ್ದು ಅಂತಂದರೆ ಜೂನಲ್ಲಿ ಅನಿಸುತ್ತೆ, ಜುಲೈ ಅನಿಸುತ್ತೆ, ಇದು ಹೋದ ವರ್ಷದ್ದು ಇದು. ಬಿಡಿ, ಸೆಕ್ಯುಲರಿಸಮ್ ಬಗ್ಗೆ ಅದು ಕರೆಂಟ್ ಅಫೇರ್ಸ್ ಇತ್ತು ಆ್ಯಕ್ಚುಲಿ, ಆಯಿತಾ. ಸೊ ಅವಾಗ ಫ್ರಾನ್ಸ್ದು ಕೂಡ ಅಲ್ಲಿ ಕಂಪ್ಯಾರಿಸನ್ ಆಗಿತ್ತು, ಆಯಿತಾ. ಇಂಡಿಯನ್ ಎಕ್ಸ್ಪ್ರೆಸ್ ಅನಿಸುತ್ತೆ ನಾನು ಓದಿದಾಗ, ಅದು ಇತ್ತು ಅಂದರೆ ಕಳಿಸ್ತೀನಿ ಬಿಡಿ, ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಅದನ್ನು ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತೀನಿ. ಸೊ ಓದಿ ಒಂದ್ಸತಿ. ಇದು ರೀಸೆಂಟಾಗೂ ಬಂದಿತ್ತು ಗುರು, ಸೆಕ್ಯುಲರಿಸಮ್ ಬಗ್ಗೆ ಡಿಸ್ಕಷನ್ ಆಗ್ತಾಯಿದೆ, ಆಯಿತಾ. ಕೆನಡಾದಲ್ಲೂ ಆಗ್ತಾಯಿದೆ, ಕೆನಡಾದು ಸ್ವಲ್ಪ ನ್ಯೂಸ್ ಇದೆ. ಕೆನಡಾ ಸೆಕ್ಯುಲರಿಸಮು, ಫ್ರಾನ್ಸ್ ಸೆಕ್ಯುಲರಿಸಮು, ಇಂಡಿಯಾ ಸೆಕ್ಯುಲರಿಸಮ್ ಎಲ್ಲ ಕಂಪ್ಯಾರಿಸನ್ ನಡೀತಾ ಇದೆ. ಸೊ ಕರೆಂಟ್ ಅಫೇರ್ಸ್ ಇತ್ತು ಅಂದರೆ ಕವರ್ ಮಾಡ್ತಾರೆ, ಸರಿನಾ. ಇಷ್ಟು ಬಂದು ನಿಮ್ಮ ಪ್ರಿಯಂಬಲ್ ಚಾಪ್ಟರ್ ಆಗಿತ್ತು. ಈ ಒಂದು ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೇಳಿ, ಕಮೆಂಟಲ್ಲಿ ಹಾಕಿ, ಆಯಿತಾ. ಅದಕ್ಕೆ ಅಂದರೆ ನಾನು ಕಮೆಂಟಲ್ಲಿ ಹಾಕಿದ್ದ ಮುಂಚೆ ಒಂದ್ಸತಿ ನೋಟ್ಸ್ ಓದಿ, ಇಲ್ಲಿ ಹಾಕಿರುವಂಥ ವೆಬ್ಸೈಟಲ್ಲಿ ಹಾಕಿದ್ದೆಲ್ಲ ಒಂದ್ಸತಿ ನೋಟ್ಸ್ ಓದಿ. ಅದು ಓದಿದ್ರು ಕೂಡ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟಲ್ಲಿ ಹಾಕಿ, ಆಯಿತಾ. ನಾನು ಟೆಲಿಗ್ರಾಮಲ್ಲಿ ನಿಮಗೆ ಅದ್ರ ತಕ್ಕನಾಗಿ ನೋಟ್ಸ್ನ ಮಾಡಾರು ಹಾಕ್ತೀನಿ, ಇಲ್ಲಾಂದರೆ ಇಲ್ಲೇ ಅಪ್ಡೇಟ್ ಮಾಡ್ತೀನಿ, ಸರಿನಾ. ಇದೊಂದು ಸಿಗ್ನಿಫಿಕೆನ್ಸ್ ನಾನು ಹಾಕ್ತೀನಿ, ಸರಿನಾ. ಈ ಸಿಗ್ನಿಫಿಕೆನ್ಸ್ ಒಂದಷ್ಟು ಬೇರೆ ಪಾಯಿಂಟ್ಸ್ ಕೊಡ್ತೀನಿ, ಆ ಪಾಯಿಂಟ್ಸ್ ಜೊತೆಗೆ ಈ ಒಂದಷ್ಟು ಥಿಂಕರ್ಸ್ಗಳ ಬಗ್ಗೆ ಒಂದಷ್ಟು ಮೆನ್ಷನ್ ಮಾಡಿದ್ರೆ ಸಾಕು, ಆಯಿತಾ. ಏನಾದ್ರು ಡೌಟ್ ಇದ್ದರೆ ನನಗೆ ಟೆಲಿಗ್ರಾಮ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಬೈ ಲಿಂಕ್ ಅಂತ. ಡೌಟ್ ಇತ್ತು ಅಂದರೆ ಎಲ್ಲರೂ ಮೆಸೇಜ್ ಹಾಕಿ, ಇಲ್ಲ ಅಂತಂದರೆ ಕಮೆಂಟಲ್ಲಿ ಹಾಕಿ. ನೀವೇನಾದರೂ ಸಮ್ಮರಿ ಶೀಟ್ಗಳು, ಮೈನ್ಸ್ ನೋಟ್ಸ್ಗಳು ತೊಗೋತೀನಿ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಬೈ ಲಿಂಕ್ ಅಂತಿದೆ, ಅಲ್ಲಿ ಹೋಗಿ ಮೆಸೇಜ್ ಹಾಕಿ. ಕಂಪ್ಲೀಟ್ GS ಟು ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಎರಡೂ ಕೂಡ ಆಗಲೇ ಕೊಟ್ಟಿದ್ದೀನಿ, ತುಂಬ ಜನ ತೊಗೊಂಡಿದ್ದಾರೆ. ಸಮ್ಮರಿ ಶೀಟ್ ಜೊತೆಗೇ ಕಂಪ್ಲೀಟ್ ಕೊಡ್ತಾಯಿದ್ದೀನಿ ನೋಟ್ಸ್ಗಳು, ತೊಗೊಳ್ಳಿ, ಓದಿ, ಮೈನ್ಸ್ ಕ್ಲಿಯರ್ ಮಾಡಿ, ಸರಿನಾ. ಸೊ ನೆಕ್ಸ್ಟ್ ಚಾಪ್ಟರ್ ನಾನು ಸಿಟಿಜನ್ಶಿಪ್ ಬರ್ತೀನಿ. ಸಿಟಿಜನ್ಶಿಪ್ ಇದೆಯಾ ನೆಕ್ಸ್ಟ್ ಕ್ಲಾಸಲ್ಲಿ? ಒಂದು ನಿಮಿಷ ನೋಡ್ಬಿಡ್ತೀನಿ ರೀ. ನೆಕ್ಸ್ಟ್ ಕ್ಲಾಸ್ ಯಾವ್ದು ಬರುತ್ತೆ? ಪ್ರಿಯಾಂಬಲ್ ಆದಮೇಲೆ, ಓಕೆ, ಪ್ರಿಯಾಂಬಲ್ ಆದಮೇಲೆ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ಇಲ್ಲಿಂದ ಆ್ಯಕ್ಚುಲಾಗಿ ಶುರು ಆಗುತ್ತೆ ನಿಮ್ಮ ಪೊಲಿಟಿ, ಸರಿನಾ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.